ಧನ್ಯವಾದಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕ ತನ್ನ 2022ರ ಮೊದಲ ಕಾರ್ಯಕ್ರಮವನ್ನ ಇವತ್ತು ಆರಂಭಿಸ್ತಾ ಇದೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶ್ರೀರಕ್ಷೆಯಾಗಿರುವಂತಹ ಶ್ರೀ ಕ್ಷೇತ್ರ ಸುತ್ತೂರು ಸಂಸ್ಥಾನ, ಅದರ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿರವರ ಪಾದ ಪದ್ಮಗಳಿಗೆ ಒಡಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರು, ಬಹಳ ವರ್ಷಗಳ ಕಾಲ ಇದರ ಅಧ್ಯಕ್ಷರಾಗಿ ಅವಿರತವಾಗಿ ದುಡಿದು ಸಾಹಿತ್ಯ ಪರಿಷತ್ತನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ತನ್ನ ಘಟಕವನ್ನ ಏರ್ಪಡಿಸುವಂತಹ ಒಂದು ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಂತಹ ಸದಾಕಾಲ ಶ್ವೇತ ವಸ್ತ್ರಧಾರಿಗಳು ಅವರು ಗೋರು ಚನ್ನಬಸಪ್ಪನವರು. ಯಾವಾಗ್ಲೂ ವೈಟ್ ಅಂಡ್ ವೈಟ್, ಅವರ ಮನಸ್ಸು, ಅವರ ನಡೆ ನುಡಿ ಎಲ್ಲವನ್ನೂ ಕೂಡ ಅಷ್ಟೇ ಒಂದು ಶುಭ್ರವಾದಂತಹ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು. ಅವರ ಆಶೀರ್ವಾದವನ್ನ ಪಡೆಯುತ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭವನ್ನ ಮಾಡೋಣ. ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ನಾಡಿನ ಭಾಷೆ ಹಾಗೂ ಸಾಹಿತ್ಯ ಹಾಗೂ ನೆಲ ಜಲ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಚಳುವಳಿಯನ್ನ ಮಾಡ್ತಾ, ಅದರಲ್ಲೂ ಮುಖ್ಯವಾಗಿ 80ರ ದಶಕದಲ್ಲಿ ಕನ್ನಡ ನಾಡು ನುಡಿಯ ಚಳುವಳಿಗೆ ಒಂದು ಹೊಸ ಉರುಪನ್ನ, ಹೊಸ ಶಕ್ತಿಯನ್ನ ತುಂಬಿಕೊಟ್ಟಂತಹ ಚಂಪಾ ಅವರು, ಚಂದ್ರಶೇಖರ ಪಾಟೀಲ್ ಅವರು ಒಬ್ಬ ಶಿಕ್ಷಣ ತಜ್ಞನಾಗಿ, ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ, ಚಳುವಳಿಗಾರನಾಗಿ ಜನಪರ ಹೋರಾಟಗಳನ್ನ ಮಾಡ್ತಾ ಬಂದಂತವ್ರು. ದುರದೃಷ್ಟವಶಾತ್ ಅವರು ಇವತ್ತು ನಮ್ಮೊಡನೆ ಇಲ್ಲ. ಇದೇ ಜನವರಿ ತಿಂಗಳು ಅವರು ತಮ್ಮ ಒಂದು ಇಹಲೋಕ ಯಾತ್ರೆಯನ್ನ ಮುಗಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ನಿಮಿಷದ ಮೌನವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತೇಳಿ. ದಯಮಾಡಿ ಎಲ್ರು ಒಂದು ನಿಮಿಷವನ್ನ ಆ ಮೌನಾಚರಣೆಯನ್ನ ಮಾಡಬೇಕು. ಧನ್ಯವಾದಗಳು. ನಾನು ನಮ್ಮ ಖಜಾಂಚಿಗಳನ್ನ ಕೇಳ್ಕೊಳ್ತೀನಿ, ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಧನ್ಯವಾದಗಳು ಸರ್. ಓಂ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಘಟಕ ಆಯೋಜಿಸಿರುವ ಆನ್ಲೈನ್ ಉಪನ್ಯಾಸ ಮಾಲಿಕೆ 14ರ ಅಡಿಯಲ್ಲಿ ವಚನ ಚಳುವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಎಂಬ ವಿಷಯ ಕುರಿತು ನಡೆಯಲಿರುವ ಉಪನ್ಯಾಸಕ್ಕೆ ಹಾಗೂ ಶರಣ ವಚನಕಾರ ಅಂಬಿಗರ ಚೌಡಯ್ಯ ಅವರ ಜಯಂತಿ ಪ್ರಯುಕ್ತ ನಡೆಯಲಿರುವ ಅಂಬಿಗರ ಚೌಡಯ್ಯ ಅವರ ವಚನ ಚಿಂತನೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ವಚನ ಗಾಯನದ ಮೂಲಕ ಕಾರ್ಯಕ್ರಮ ಶುಭಾರಂಭ ಮಾಡುವ ಮೊದಲು ಶ್ರೀಮತಿ ಶಾಂತಲಾ ಕಿರಣ್ ಇವರ ಪರಿಚಯ ಮಾಡಿಕೊಡಲು ನಾನು ಶ್ರೀಮತಿ ಆರಾಧನಾ ಕೆಸಿ ಇವರನ್ನ ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಶಿವಪ್ಪ ಸರ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಚನ ಗಾಯನ ಮಾಡಲಿರುವ ಶ್ರೀಮತಿ ಶಾಂತಲಾ ಕಿರಣ್ ಅವರ ಕಿರು ಪರಿಚಯ. ಶ್ರೀಮತಿ ಶಾಂತಲಾ ಕಿರಣ್ ಅವರು ಮೈಸೂರಿನಲ್ಲಿ ಜನಿಸಿದವರು. ಪ್ರಸ್ತುತ ಸಂಸ್ಕೃತ ಅದ್ವೈತದಲ್ಲಿ ವಿದ್ವತ್ ಪದವಿಯನ್ನು ಪಡೆಯುವ ನಿಟ್ಟಿನಲ್ಲಿ 3ನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ದರೇಸಾ ಎಂಬ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಕಾಶನ ವಲಯದಲ್ಲಿ ತಮ್ಮದೇ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಈ ಪ್ರಕಾಶನದಡಿಯಲ್ಲಿ
ವಿಶ್ವದ ಮೊದಲನೇ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ, ಶಿವತತ್ಪರ ರತ್ನಾಕರ ಹಾಗೂ ಮಾನಸೋಲ್ಲಾಸ ಎಂಬ ಸಂಸ್ಕೃತ ಪ್ರತಿಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಸಿ 5 ಸಂಪುಟಗಳಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಅದಮ್ಯ ಚೇತನ ಮತ್ತು ಸಂಸ್ಕೃತ ಭಾರತಿಯಂತಹ ಸಾಮಾಜಿಕ ಸಂಸ್ಥೆಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಮಕ್ಕಳಿಗೆ ಬೋಧನೆಯನ್ನ ಮಾಡುತ್ತಿದ್ದಾರೆ. ಹಾಗೇನೆ ದಿಶಾ ಸಂಪನ್ಮೂಲ ತಂಡದ ಭಾಗವಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ನಡೆಸಿಕೊಡುತ್ತಿದ್ದಾರೆ. ಇವರ ಪತಿ ಶ್ರೀ ಕಿರಣ್ ಅವರು ONGCಯ CSR ಫೌಂಡೇಶನ್ ಅಲ್ಲಿ CEO ಆಗಿ ಉದ್ಯೋಗದಲ್ಲಿದ್ದಾರೆ. ಇವರಿಗೆ ಒಬ್ಬ ಮಗಳಿದ್ದಾಳೆ. ಶ್ರೀಮತಿ ಶಾಂತಲಾ ಕಿರಣ್ ಅವರು ಕಳೆದ 10 ವರ್ಷಗಳಿಂದ ಮಕ್ಕಳು ಮತ್ತು ಮಹಿಳೆಯರಿಗೆ ಆನ್ಲೈನ್ ಮೂಲಕ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಅನೇಕ ಸ್ತೋತ್ರಗಳ ತರಗತಿಯನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ 3 ವರ್ಷಗಳಿಂದ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಇವರು ಒಬ್ಬ ಪರಿಣಿತ ಗಮಕಿ ಕೂಡ. ಇಂತಹ ಪ್ರತಿಭಾವಂತ ಕಲಾವಿದೆಯನ್ನು ಪರಿಚಯಿಸಲು ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಆಗುತ್ತಿದೆ ಎಂದು ಹೇಳುತ್ತಾ ಅವರನ್ನು ಪ್ರೀತಿ ಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ವಚನ ಗಾಯನ ಮಾಡಲು ಶ್ರೀಮತಿ ಶಾಂತಲಾ ಕಿರಣ್ ಅವರನ್ನ ನಾನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು. ನನಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಬಸವ ಸಾಹಿತ್ಯ ಬಸವಣ್ಣನವರ ವಚನವನ್ನ ಹಾಡ್ತಾ ಇದ್ದೀನಿ. ನಾನೊಂದನೆ ದೊರೆ ನಾನೊಂದನೆ ಊರು ನಾನೊಂದನೆ ದೊಡೆ ತಾನೊಂದನೆ ಊರು ತಾನೊಂದನೆ ಊರು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು ದೊಡೆ ತಾನೊಂದನೆವುದು ತಾನೊಂದನೆವುದು ಬೇರೆ ಎನ್ನ ನಳಲಿಸಿ ಕಾಡಿತ್ತು ಮಾಯೆ ಬೇರೆ ಎನ್ನ ನಳಲಿಸಿ ಕಾಡಿತ್ತು ಬೇರೆ ಎನ್ನ ಬಳಲಿಸಿ ಕಾಡಿತ್ತು ಮಾಯೆ ಬೇರೆ ಎನ್ನ ಬಳಲಿಸಿ ಕಾಡಿತ್ತು ಮಾಯೆ ಸಂಗನ ಗೋಡೆ ನಿನ್ನ ಮುಂದು ಗೆಡಿಸಿತ್ತು ಮಾಯೆ ತಾನಿನ್ನ ಮುಂದು ಗೆಡಿಸಿತ್ತು ಮಾಯೆ ನಾನೊಂದನೆ ದೊಡೆ ತಾನೊಂದನೆವುದು ತಾನೊಂದನೆವುದು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು ಕೋಡಲ ಸಂಗನ ಕೋಡೆ ಹೆಣ್ಣೆಂದೊಡೆ ತಾನೆನ್ನ ಮುಂದು ಗೆಡಿಸಿತ್ತು ಮಾಯೆ ತಾನೆನ್ನ ಮುಂದು ಗೆಡಿಸಿತ್ತು ಮಾಯೆ ನಾನೊಂದ ನೆನೆ ದೊಡೆ ತಾನೊಂದ ನೆನೆವುದು ತಾನೊಂದ ನೆನೆವುದು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು ನಾನಿತ್ತಲೆಳೆ ದೊಡೆ ತಾನತ್ತಲೆಳೆವುದು
ನೆನೆದೋಡೆ ತಾನುಂದ ನೆನೆವುದು ತಾನುಂದ ನೆನೆವುದು ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿದ್ವಾಂಸರು, ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಎಲ್ಲ ಕನ್ನಡ ಬಂಧುಗಳನ್ನ ಸ್ವಾಗತಿಸಲು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಘಟಕದ ಸಂಸ್ಥೆಯಾದ ಕದಳಿ ಮಹಿಳಾ ವೇದಿಕೆ ಸದಸ್ಯರಾದ ಶ್ರೀಮತಿ ಜಯಶ್ರೀ ಬಸವರಾಜ್ ಅವರನ್ನ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಪ್ರದೇಶ ಘಟಕ ಆನ್ಲೈನ್ ಉಪನ್ಯಾಸ ಮಾಲಿಕೆ 14. ವಿಷಯ ವಚನ ಚಳುವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು. ಈ ಸುಂದರ ಸಂಜೆಯ ಈ ದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಚಾಲನೆಗೆ ಕಾರಣೀಭೂತರಾದ ಹಾಗೂ ಕಾರ್ಯಕ್ರಮದ ರೂವಾರಿಯಾದ ಶ್ರೀ ಚಂದ್ರಶೇಖರ್ MP ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ತಮಗೆ ಆದರದ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ವಿಷಯವಾಗಿರುವ ವಿಚಾರ ಮಂಡನೆ ಮಾಡಲಿರುವ ಡಾಕ್ಟರ್ ಬಸವರಾಜ್ ಸಾದರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ನಿಲಯ ಬೆಂಗಳೂರು ಹಾಗೂ ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಇವರಿಗೆ ನಮ್ಮ ಘಟಕದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಮತ್ತು ಬಹಳ ಸುಂದರವಾಗಿ ವಚನ ಗಾಯನ ಮಾಡಿರುವ ಶ್ರೀಮತಿ ಶಾಂತಲಾ ಕಿರಣ್ ಅವರಿಗೆ ತುಂಬು ಹೃದಯದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀ ಹನುಮಂತ್ KET, ನಿವೃತ್ತ ಶಿಕ್ಷಕರು, ಮುಧೋಳ್, ಬಾಗಲಕೋಟೆ ಜಿಲ್ಲೆ. ಇವರು ಆಧ್ಯಾತ್ಮದ ಚಿಂತಕರೂ ಹೌದು. ಆಧ್ಯಾತ್ಮದ ವಿಷಯದಲ್ಲಿ ಬಹಳ ಆಳಕ್ಕೆ ಇಳಿದವರು. ಇವರಿಗೂ ಸಹ ನಮ್ಮ ಘಟಕದ ಪರವಾಗಿ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಶ್ರೀ CM ನಾಗರಾಜ್, ಅಧ್ಯಕ್ಷರು, ದೆಹಲಿ ಕರ್ನಾಟಕ ಸಂಘ, ಮತ್ತು ಡಾಕ್ಟರ್ ವೆಂಕಟಾಚಲ್ G ಹೆಗಡೆ, ಪ್ರಾಧ್ಯಾಪಕರು, ಅಂತಾರಾಷ್ಟ್ರೀಯ ಕಾನೂನು ವಿಭಾಗ, JNU ನವದೆಹಲಿ. ಇವರಿಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ನಿರೂಪಣೆ ಮಾಡುತ್ತಿರುವ ಶ್ರೀ ಶಿವಪ್ಪ M, ಅತಿಥಿ ಪರಿಚಯ ಮಾಡಲಿರುವ ಶ್ರೀಮತಿ ನಿಂಬಾಳ್, ಅತಿಥಿ ಪರಿಚಯ ಮಾಡಿರುವ ಶ್ರೀಮತಿ ಆರಾಧನಾ KC ಮತ್ತು ಶ್ರೀ ಪ್ರಭಾಕರ್ ಮಡ್ಡಿತೋಟ, ವಂದನಾರ್ಪಣೆ ಮಾಡಲಿರುವ ಶ್ರೀ ಪ್ರಭು ಪಾಟೀಲ್ ಮತ್ತು ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ KS ಮೂರ್ತಿ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಚನ ವಾಚನ ಮತ್ತು ಗಾಯನ ಮಾಡಲಿರುವ ಶ್ರೀಮತಿ ಮಾಲತಿ ರಾವ್, ಮಾಸ್ಟರ್ ಕಾವ್ಯಾಂಶ್, ಮಾಸ್ಟರ್ ಸೃಜನ್, ಮಾಸ್ಟರ್ ಅಭಿಷೇಕ್ ಉಬಾಳೆ, ಮಾಸ್ಟರ್ ಇಶಾಂತ್ ಗೌಡ, ಮಾಸ್ಟರ್ ಗಗನ್ ಮತ್ತು ಕುಮಾರಿ ಶ್ರೇಯಾ ಪ್ರಭಾಕರ್, ಕುಮಾರಿ ನೂತನ್ ಕೈಕಾಡೆ ಇವರಿಗೆ ನಮ್ಮ ಘಟಕದ ಪರವಾಗಿ ಸ್ವಾಗತ ಕೋರುತ್ತೇನೆ. ಇಲ್ಲಿ ನೆರೆದಿರುವಂಥ ಎಲ್ಲ ವೀಕ್ಷಕ ವೃಂದಕ್ಕೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಇಂದಿನ ಉಪನ್ಯಾಸ ವಚನ ಚಳುವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಎಂಬ ವಿಷಯ ಕುರಿತು ವಿಚಾರ ಮಂಡನೆ ಮಾಡಲು ಡಾಕ್ಟರ್ ಬಸವರಾಜ ಸಾದರ ಅವರು ನಮ್ಮೊಂದಿಗಿದ್ದಾರೆ. ಇವರ ಪರಿಚಯ ಮಾಡಿಕೊಡಲು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಸದಸ್ಯರಾದ ಶ್ರೀಮತಿ ಸುಜಾತಾ ನಿಂಬಾಳ್ರವರನ್ನ ನಾನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಸರ್. ಸರ್ವರಿಗೂ ಶುಭ ಸಂಜೆ ಹಾಗೂ ಶರಣಾರ್ಥಿಗಳು. ನಾನು ಸುಜಾತಾ ನಿಂಬಾಳ್. ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ವಚನ ಚಳುವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಎಂಬ
ವಿಷಯ ಕುರಿತು ವಿಚಾರ ಮಂಡನೆ ಮಾಡಲಿರುವ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರ ಪರಿಚಯ ಮಾಡಿಕೊಡುವ ಅವಕಾಶ ಸಿಕ್ಕಿರುವುದಕ್ಕೆ ಸಂತೋಷವಾಗುತ್ತಿದೆ. ಕವಿ ವಿಮರ್ಶಕರಾದ ಡಾಕ್ಟರ್ ಬಸವರಾಜ್ ಸಾದರ್ ಹುಟ್ಟಿದ್ದು 1955 ಜುಲೈ 20ರಂದು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ. ಕಲಘಟಗಿ ತಾಲೂಕಿನ ಹುಲ್ಲುಂಬಿಯವರಾದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ಮತ್ತು ಚಿನ್ನದ ಪದಕದೊಂದಿಗೆ MA ಪದವಿ ಪಡೆದಿದ್ದಾರೆ. ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು ಎಂಬ ವಿಷಯ ಕುರಿತ ಅಧ್ಯಯನಕ್ಕೆ PhD ಮತ್ತು ರ್ಯಾಂಕ್ ಹಾಗೂ ಮತ್ತೊಂದು ಚಿನ್ನದ ಪದಕದೊಂದಿಗೆ ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಪೂರೈಸಿದ್ದಾರೆ. ಕನ್ನಡ ನಾಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವ ಡಾಕ್ಟರ್ ಸಾದರ್ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅನೇಕ ಪುರಸ್ಕಾರಗಳು ಇವರಿಗೆ ಸಂದಿವೆ. ಇಂತಹ ಒಬ್ಬ ಒಳ್ಳೆಯ ಚಿಂತಕ ಇವತ್ತು ನಮ್ಮ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆ ಮಾಡಲಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ. ಹಾಗಾಗಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ಪ್ರಜಾಪ್ರಭುತ್ವದ ಬೇರುಗಳು ಎಂಬ ವಿಷಯ ಕುರಿತು ವಿಚಾರ ಮಂಡನೆ ಮಾಡಲು ಡಾಕ್ಟರ್ ಬಸವರಾಜ್ ಸಾದರ್ ಅವರನ್ನ ನಾನು ಆಹ್ವಾನಿಸುತ್ತೇನೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಪ್ರದೇಶ ಘಟಕದ ಅಧ್ಯಕ್ಷರು ಆತ್ಮೀಯರು ಆದ ಚಂದ್ರಶೇಖರ್ NP ಅವರೇ ಮತ್ತು ದೆಹಲಿ ಘಟಕದ ಎಲ್ಲ ಪದಾಧಿಕಾರಿಗಳೇ, ಈ ವೆಬಿನಾರ್ನಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಯರೇ, ಚಿಂತಕರೇ, ಸಹೃದಯರೇ, ಅದರಲ್ಲೂ ಮುಖ್ಯವಾಗಿ ಗೌರಚಾರ್ ಸರ್ ಇದರಲ್ಲಿ ಪಾಲ್ಗೊಂಡಿದ್ದು ನನಗೆ ತುಂಬಾ ಖುಷಿಯಾಗಿದೆ. ಅವರಿಗೂ ಮೊದಲು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ದೂರದ ದೆಹಲಿಯಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರಗಳು. ಎಲ್ಲರ ಹೆಸರನ್ನು ತಗೊಳ್ಳೋದು ಇಲ್ಲಿ ಅಷ್ಟು ಔಚಿತ್ಯಪೂರ್ಣ ಆಗೋದಿಲ್ಲ ಸಮಯದ ಒಂದು ಮಿತಿಯಿಂದ. ತುಂಬಾ ಖುಷಿಯ ವಿಷಯ ಅಂದ್ರೆ ದಿಲ್ಲಿ ಹಲೋ 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 ದೆಹಲಿಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಘಟಕ ಆಗ್ಬೇಕನ್ನೋದು ಗೋರುಚಿ ಅವರ ಕನಸು ಆಗಿತ್ತು, ನನ್ನ ಕನಸು ಆಗಿತ್ತು. ನಾವು ದೆಹಲಿಯ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿಯ ಅನೇಕ ಜನರ ಜೊತೆಗೆ ಅದರ ಬಗ್ಗೆ ಚರ್ಚಿಸಿ ಇಲ್ಲಿ ಒಂದು ಘಟಕವನ್ನು ಸ್ಥಾಪಿಸ್ರಿ, ಅಂದ್ರೆ ಶರಣರ ವಿಚಾರಗಳು, ಶರಣರ ಚಿಂತನೆಗಳು ದಿಲ್ಲಿಯಲ್ಲಿರುವಂತಹ ಕನ್ನಡಿಗರಿಗೆ ಮತ್ತು ದಿಲ್ಲಿಯಲ್ಲಿರುವಂತಹ ಇತರ ರಾಜ್ಯಗಳ ಜನರಿಗೂ ಕೂಡ ತಲುಪುವಂಗ ಆಗ್ಲಿ ಎನ್ನುವಂಥ ಒಂದು ನಿಜವಾದ ಆತ್ಮೀಯ ಅಪೇಕ್ಷೆ ನಮ್ದಾಗಿತ್ತು. ಅದು ಕನಸು ನನಸಾಗಿ ಈಗಾಗಲೇ ಸುಮಾರು ತಿಂಗಳುಗಳಿಂದ ಪ್ರತಿ ತಿಂಗಳು ಇಂಥ ಒಂದು ವೆಬಿನಾರ್ ಮೂಲಕ ಕಾರ್ಯಕ್ರಮಗಳು ನಡೀತಾ ಇರೋದು ನಿಜಕ್ಕೂ ಸಂತೋಷದ ವಿಷಯ. ಚಂದ್ರಶೇಖರ್ ಅವರು ನನಗೆ ಮಾತಾಡಿದಾಗ ಹೇಳಿದ್ರು, ಆರಂಭದಲ್ಲಿ ಒಂದು 2-3 ಮಾತುಗಳನ್ನ ಚಂಪಾ ಅವರ ಬಗ್ಗೆ, ನಾವು ಅವರನ್ನ ಕಳೆದುಕೊಂಡಿದ್ದೇವೆ, ಚಂಪಾ ಅವರ ಬಗ್ಗೆ 1-2 ಮಾತನ್ನ ಹೇಳಬೇಕು ಅಂತ ಹೇಳಿದ್ರು. ಚಂಪಾ ಅವರಿಗೂ ನಮಗೂ ಒಂಥರದ ಕಳ್ಳು ಬೆಳ್ಳಿ ಸಂಬಂಧ. ಅವರು ಹಾಗೆ ಹೇಳ್ತಿದ್ರು. ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿ, ಅವರು ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ರು. ಹಲವಾರು ರೀತಿಯಲ್ಲಿ ನಮ್ಗ ಮಾರ್ಗದರ್ಶನ ಮಾಡಿದವರು ಅವರೆಲ್ಲ. ಅವರು ಸಾಹಿತ್ಯ ಕುರಿತಾದಂತ ಅವರ ಭಾಷಣಗಳನ್ನ, ಧಾರವಾಡದಲ್ಲಿ ಅವ್ರು ನಡೆಸ್ತಾ ಇದ್ದಂತ ಜಗಳಗಳನ್ನ, ಹೋರಾಟಗಳನ್ನ ಎಲ್ಲವನ್ನೂ ಕಣ್ಣಾರೆ ಕಂಡವ್ ನಾನು. ಗೋಕಾಕ್ ಚಳವಳಿಯ ಸಂದರ್ಭದಲ್ಲಂತೂ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾವು ಹರತಾಳ ಮಾಡಿದವ್ರು. ಹೀಗಾಗಿ ತುಂಬಾ ಆಪ್ತರು, ನಮ್ಮ ಕಳ್ಳಿನ ಜೊತೆಗೆ ಸಂಬಂಧ ಇಟ್ಕೊಂಡವ್ರು. ಅವರು ಆಕಸ್ಮಿಕವಾಗಿ ಒಂದ್ಸಲ ಆಕಾಶವಾಣಿ ಮುಂದೆ ಹೊಂಟಿದ್ರು ಧಾರವಾಡದೊಳಗೆ. ಏನೋ ನೋಡ್ಬೇಕು ಅಂತ ಹೇಳಿ ತಕ್ಷಣ ಬಂದ್ಬಿಟ್ರು. ಬಂದು ತುಂಬಾ ಖುಷಿ, ಒಂದ್ ಕಪ್ ಚಹಾ ಕುಡಿದ್ಮೇಲೆ, ಸರ್ ಹೆಂಗೋ ಬಂದಿರಿ, ಸ್ಟುಡಿಯೋಕ್ಕೆ ಹೋಗು ನೋಡ್ರಿ ಅಂತ ಹೇಳಿ ಸ್ಟುಡಿಯೋಗೆ ಹೋಗಿ ಆಪ್ಸತ್ನಲ್ಲಿ ಅಂತ ಹೇಳ್ತಿದ್ರು, ಆಪ್ಸತ್ನಾಗ ಮಾತಾಡೋದು ಅಂದ್ರೆ ಏನು ತಯಾರಿ ಇಲ್ಲದೆ ಮಾತಾಡೋದು. ಹಂಗ ಸ್ಟುಡಿಯೋ ಕರ್ಕೊಂಡು ಹೋಗಿ ಅವ್ರನ್ನ ಮಾತಾಡಿಸಿದೆ. ಆ ಮಾತಾಡಿದ ಸಂದರ್ಶನನೇ ಇವತ್ತು ನನ್ನ ಹತ್ರ ಧ್ವನಿಮುದ್ರಣ ಇದೆ. ಮಯೂರ ಪತ್ರಿಕೆ, ಪ್ರಜಾವಾಣಿ ಗ್ರೂಪಿನ ಮಯೂರ ಪತ್ರಿಕೆ ಮುಂದಿನ ತಿಂಗಳದ ಸಂಚಿಕೆಯಲ್ಲಿ ಆ ಸಂದರ್ಶನವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ತುಂಬಾ ಆಪ್ತವಾಗಿ ಮಾತಾಡ್ಯಾರ. ಅದರಲ್ಲಿ ಕೊನೆಗೊಂದು ವಿಚಿತ್ರ ಪ್ರಶ್ನೆ ಸಾಮಾನ್ಯವಾಗಿ ಯಾವುದು ಮಾಧ್ಯಮದವ್ರು ಕೇಳ್ತಾರೆ, ನಿಮ್ ಸಂದೇಶ ಏನು ಅಂತ ಒಂಥರ, ಅದು ಕ್ಲೀಶೆಯ ಪ್ರಶ್ನೆ ಅದ. ಆದ್ರೆ ನಿಮ್ ಸಂದೇಶ ಏನ್ರಿ ಸರ್ ಅಂತ ಕೇಳಿದ್ರೆ, ನಾ ಸಂದೇಶ ಕೊಡುವಷ್ಟೇನು ದೊಡ್ಡ ಮಹಾತ್ಮ ಅಲ್ಲ, ಆದ್ರೂ ಹೇಳ್ತೀನಿ. ಮನುಷ್ಯರ ಬಗ್ಗೆ ಒಂದು ಮಾತು ಹೇಳಿದ್ರು ಅವರು, ಪ್ರೀತಿ ಇಲ್ಲದ ಮೇಲೆ
ಏನೂ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ, ದ್ವೇಷವನ್ನು ಕೂಡ ಅಂತ ಹೇಳ್ತಾರೆ. ದ್ವೇಷ ಮಾಡೋದಕ್ಕೂ ಒಂದು ರೀತಿ ಪ್ರೀತಿ ಬೇಕು. ಅಷ್ಟೊಂದು ಆತ್ಮೀಯ ಮನುಷ್ಯ. ಅವರು ಬಹಳ ಜೋರು ಮಾತಾಡ್ತಿದ್ರು, ವ್ಯಂಗ್ಯ ಮಾಡ್ತಿದ್ರು, ಕಟಕಿ ಮಾಡ್ತಿದ್ರು. ಆದ್ರೆ ಚಂಪಾ ಅವರ ಹೃದಯದ ಒಳಗಡೆ ಒಬ್ಬ ನಿಜವಾದ ಮನುಷ್ಯ ಆಯ್ತ. ಆ ಮನುಷ್ಯನ ಅಪೇಕ್ಷೆ ಏನಂದ್ರೆ ನಿಜವಾದ ಒಂದು ಸಮತಾವಾದದ ಸಮಾಜ ಬರಬೇಕು, ಅವ್ಯವಸ್ಥೆ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು. ಇಂಥ ಮನುಷ್ಯನ ಸಂಕಟಗಳೇನಿದ್ವಲ್ಲ, ಆ ಸಂಕಟಗಳು ಅಂತ ಒಂದು ವ್ಯಂಗ್ಯವನ್ನ, ಅಂತ ಒಂದು ಚುಚ್ಚು ಮಾತನ್ನ ಹೇಳೋದಕ್ಕೆ ಪ್ರಚೋದನೆ ಮಾಡ್ತಿದ್ರು. ಹಿಂಗಾಗಿ ಅವ್ರು ಕೊನೆಯವರೆಗೂ ಅವ್ರು ಹಂಗೆ ಚುಚ್ತಾನೆ ಇದ್ರು. ಒಂದ್ ರೀತಿ ಅದು ಬಹಳ ಹಾಗಾಗಿ ಅಯ್ಯೋ ಇದು ಎಲ್ಲೋ ಅರ್ಥ ಕಳ್ಕೊಂತೀನಿ ಅನ್ನೋ ತರಾನು ಕೂಡ ಆಯ್ತು. ಇಂಥ ಚಂಪಾ ಅವರನ್ನ ನಾವು ಕಳ್ಕೊಂಡಿದ್ದೇವೆ. ಚಂಪಾ ಅವರ ಜೊತೆಗೆ ಧಾರವಾಡದ ಇನ್ನೊಂದು ಪ್ರತಿಭೆ ಬಸಲಿಂಗಯ್ಯ ಹಿರೇಮಠ, ಅವರು ತುಂಬಾ ಅದ್ಭುತವಾದ ಗಾಯಕರು ಕೂಡ. ಅವರು ಧಾರವಾಡದ 2 ದೊಡ್ಡ ಚರಿತ್ರಾರ್ಹ ವ್ಯಕ್ತಿಗಳಂತ ಹೇಳ್ಬೋದು. ಅಂಥ ವ್ಯಕ್ತಿಗಳನ್ನು ಕಳ್ಕೊಂಡಿದ್ದೇವೆ. ಈ ನೋವು ನಮ್ಮನ್ನ ಕಾಡ್ತಾ ಇರ್ತದೆ. ಮುಂದಿನ ತಿಂಗಳು ಯಾರಾದ್ರೂ ಸಾಧ್ಯ ಇದ್ರೆ ಮಯೂರದಲ್ಲಿ ಬರುವಂತಹ ಆ ಒಂದು ಸಂದರ್ಶನ, ಒಂದು ಆಪ್ಸತ್ ಸಂದರ್ಶನ ಅಂತ ಹೇಳಿ ಟೈಟಲ್ ಕೊಟ್ಟು ಹಾಕಿದ್ದೇವೆ. ಅದು ಬರ್ತಾ ಇದೆ, ದಯವಿಟ್ಟು ನೋಡಿ. ಇಷ್ಟು ಚಂಪಾ ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ಅಗಲಿದ ಆ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ಅವರು ಶಾಂತವಾಗೇ ಇದ್ರು, ಮತ್ತೆ ಶಾಂತಿ ಕೋರಬೇಕಾಗಿಲ್ಲ. ನಾನು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾಗ ಶರಣ ಕ್ರಾಂತಿ ನನ್ನ ಪ್ರತಿಕ್ರಿಯೆಗಳು ಅಂತ ಒಂದು ಸೀರೀಸ್ ಮಾಡಿದೆ. ಅದರಲ್ಲಿ ಅವರು ತುಂಬಾ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರು ಅಂದ್ರೆ ಈ ಜಾತಿ ಜನಾಂಗ ಇವುಗಳೆಲ್ಲ ಮಿತಿಯನ್ನ ದಾಟಿ ಶರಣರ ಕ್ರಾಂತಿಯನ್ನು ಅವರು ಹೇಗೆ ಭಾವಿಸಿದ್ರು ಅಂದ್ರೆ, ಇವತ್ತೇನು ದಲಿತ ಚಳವಳಿ, ಬಂಡಾಯ ಚಳವಳಿ ಏನ್ ನಡೀತಾ ಇದ್ದಾವಲ್ಲ, ಇವಕ್ಕೆಲ್ಲ ಮೂಲ ಸ್ಫೂರ್ತಿನೇ ವಚನ ಸಾಹಿತ್ಯ, ಶರಣರ ಕ್ರಾಂತಿ ಅಂತ ಹೇಳ್ತಿದ್ರು. ಕಾರ್ನಾಡ್ ಅವರು ಕೂಡ ಅದನ್ನು ಬಹಳ ಚಂದ ಹೇಳ್ತಾರೆ. ತಾವೆಲ್ಲ ಓದಿರ್ಬೇಕು. ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಅನ್ನುವ ರೀತಿಯಲ್ಲಿ ವಚನ ಸಾಹಿತ್ಯ ಇದೆ ಅಂತ. ನಮ್ಮ ಬಾಯಿನಲ್ಲಿ ಯಾವ್ದಾರು ಒಂದು ಹಲ್ಲು ನೋಯೋಕ್ ಶುರು ಮಾಡಿದ್ರೆ ನಮ್ಗೆ ಗೊತ್ತಿಲ್ದಂಗೆ ನಾಲಿಗೆ ಅದಕ್ಕೆ ಹೋಗಿ ಸಾಂತ್ವನ ಹೇಳ್ತದೆ, ಬಾಳ್ ನೋಸ್ತಾ ಇದೀಯಾ ಅಂತ. ಹಂಗ ಈ ಜಗತ್ತಿಗೆ ಏನಾದ್ರೂ ನೋವಾದಾಗ, ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಏನಾದ್ರೂ ನೋವಾದಾಗ ಅದಕ್ಕೆ ನಿಜವಾದ ಸಾಂತ್ವನ ಕೊಡುವ ಸಾಮರ್ಥ್ಯ ಮತ್ತು ಶಕ್ತಿ ಇರೋದು ವಚನ ಸಾಹಿತ್ಯಕ್ಕೆ ಮಾತ್ರ. ಇದು ಬರೀ ಅಭಿಮಾನದಿಂದ ಹೇಳೋದಲ್ಲ, ಅಂತಹ ಒಂದು ಸತ್ವ ವಚನ ಸಾಹಿತ್ಯದಲ್ಲಿ ಇದೆ ಅನ್ನೋದನ್ನ ಚಂಪಾ ಅವರ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದು ಕೂಡ ಪುಸ್ತಕ ರೂಪದಲ್ಲಿ ಬಂದಿದೆ. ಇಷ್ಟು ಚಂಪಾ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾ, ಒಂದು ರೀತಿ ಈ ಶರಣ ಪರಂಪರೆಯ ವಿಚಾರಧಾರೆಗಳನ್ನೇ ಬದುಕಿದವರವರು. ಶರಣರು ಅಂತ ಹೇಳೋದು ತುಂಬಾ ಕಷ್ಟ, ಶರಣರಾಗೋದಂತೂ ತುಂಬಾ ಕಷ್ಟ. ಎಷ್ಟೋ ಜನ ಶರಣ ಜೀವಿಗಳು ಅವರೆಲ್ಲ ಹರಣ ಜೀವಿಗಳು ಆಗ್ತಾ ಇದ್ದಾರೆ, ಅದು ಬೇರೆ ಬೇರೆ. ಆದ್ರೆ ಶರಣತ್ವವನ್ನ ತಮ್ಮ ಆಚರಣೆಯಲ್ಲಿ, ತಮ್ಮ ಬದುಕಿನಲ್ಲಿ, ತಮ್ಮ ಕ್ರಿಯೆಯಲ್ಲಿ, ತಮ್ಮ ಬರಹದಲ್ಲಿ ತಂದಂತಹ ಕೆಲವರಲ್ಲಿ ಅವರು. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಯೋದು ಅಗತ್ಯ ಅನಿಸ್ತಾ ಇದೆ. ಇನ್ನ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಚಂದ್ರಶೇಖರ್ ಅವರು ನನಗೆ ಈ ವಿಷಯವನ್ನ ಸಜೆಸ್ಟ್ ಮಾಡಿದ ಖುಷಿ ಆಯಿತು. ವಚನ ಚಳವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಅಂತ. ಈ ಬೇರುಗಳು ಅನ್ನೋ ಶಬ್ದನೇ ಒಂದು ರೂಪಕ್ಕಾಯ್ತು. ಬೇರುಗಳು ನೋಡಿ, ಸಾಮಾನ್ಯವಾಗಿ ನಾವು ಬೇರುಗಳನ್ನು ನೋಡೋದೇ ಇಲ್ಲ ಯಾವಾಗ್ಲೂ. ಗಿಡ ನೋಡ್ತಿರ್ತೇವೆ, ಬೊಡ್ಡೆ ನೋಡ್ತಿರ್ತೇವೆ, ಅದ್ರ ಕಾಂಡ ನೋಡ್ತೇವೆ, ಟೊಂಗೆ ಟಿಸಿಲುಗಳನ್ನು ನೋಡ್ತಾ ಇರ್ತೇವೆ, ಎಲೆಗಳನ್ನು ನೋಡ್ತೇವೆ, ಹೂಗಳನ್ನು ನೋಡ್ತೇವೆ, ಕಾಯಿಗಳನ್ನು ನೋಡ್ತೇವೆ, ಹಣ್ಣುಗಳನ್ನು ನೋಡ್ತೇವೆ, ಅವುಗಳನ್ನು ತಿಂತೇವೆ, ಸಂಭ್ರಮಿಸ್ತೇವೆ. ಆದ್ರೆ ಯಾವ ರೀತಿಯಲ್ಲಿಯೂ ಕಾಣಲದ ಹಾರದ ಹಾಗೆ ಭೂಮಿಯೊಳಗೆ ಎದ್ಕೊಂಡನೇ ಬೇರುಗಳು ಈ ಮೇಲಿಂದಕ್ಕೆಲ್ಲ ಆಹಾರ ಕೊಡ್ತವೆ. ಒಂದು ವಚನದಲ್ಲಿ ಬರ್ತದೆ, ಬೇರು ನೆಲಕ್ಕಿದ್ದು ಮೇಲೆ ಗಿಡಕ್ಕೆ ಇಷ್ಟೊಂದು ಸಂಪತ್ತನ್ನು ಕೊಡ್ತದೆ ಅಲ್ಲ ಬೇರು. ನೆಲಕ್ಕೆ ಇರುವಂತ ಬೇರಿಗೆ ನೀರೆರೆದ್ರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳಿ ವಚನಕಾರ ಒಬ್ಬ ಹೇಳ್ತಾರೆ. ಈ ಬುಡದಲ್ಲಿರುವಂತಹ ಬೇರೇನಿದೆಯಲ್ಲ, ಈ ಬೇರಿನ ಕೆಲಸ ಹಂಗೆ ಇರ್ತದೆ, ತಾಯಿಯಾಗೇ ಇರ್ತದೆ ಅದು. ಆದ್ರೆ ಇವರೆಲ್ಲವನ್ನ ಬೆಳೆಸ್ತಿರ್ತದೆ, ಫಲ ಕೊಡ್ತಿರ್ತದೆ, ಸಂತೋಷವನ್ನು ಕೊಡ್ತಿರ್ತದೆ. ವಚನ ಸಾಹಿತ್ಯ ಕೂಡ ಹಾಗೇನೆ. ಒಂದು ರೀತಿ ಅದು ನಾವು ಅದನ್ನ ಎಷ್ಟು ಅವಗಣನೆ ಮಾಡೇವೆ ಅಂತ ಅದನ್ನ ಬೇರಿನ ಹಾಗೆ ಮುಚ್ಚೆ ಇಟ್ಬಿಟ್ಟಿದ್ದೇವೆ ಅಷ್ಟೇ. ಸುಮ್ಮನೆ ಮೇಲ್ಪದರದಲ್ಲಿ ಕೆಲವು ವಚನಗಳನ್ನು ಹೇಳ್ತಾ ಸುಮ್ಮನೆ ಭಾಷಣಗಳಿಗೆ ಭೂಷಣರಾಗಿ ನಾವು ಬಹಳ ಹೆಸರನ್ನು ಪಡ್ಕೊಳ್ತಾ ಇದ್ದೇವೆ. ಆದ್ರೆ ವಚನಗಳನ್ನ ಆಚರಣೆಯಲ್ಲಿ ತಂದು ನಿಜವಾಗಿಯೂ ಶರಣರ ಆ ದಾರಿಯಲ್ಲಿ ಎಷ್ಟು ಜನ ನಡೀತಾ ಇದ್ದೇವೆ ಅನ್ನೋದನ್ನ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ವಚನಕಾರರ ಮೊಟ್ಟ ಮೊದಲನೆಯ ತತ್ವ ಅಂದ್ರೆ ಆತ್ಮನಿರೀಕ್ಷಣೆ, ಆತ್ಮವಿಮರ್ಶೆ. ಅದನ್ನು ಮಾಡ್ಕೊಂಡಾಗನೇ ಒಬ್ಬ ವ್ಯಕ್ತಿಯಲ್ಲಿ ಸಾಮಾಜಿಕ ಜೀವನದಲ್ಲಿ ಪ್ರವೇಶ ಮಾಡುವ ಅರ್ಹತೆ ಪಡಿತಾನಂತ ಅವ್ರು ನಂಬಿದ್ರು. ಸೊಂಡವರ ವಚನಗಳಲ್ಲೇ ಬರ್ತದೆ, ಎನ್ನ ಚಿತ್ತ ಅತ್ತಿ ಹಣ್ಣ ನೋಡಯ್ಯ ಅಂತ. ಅತ್ತಿ ಹಣ್ಣು ಗೊತ್ತೆಲ್ಲರಿಗೂ, ಹಿಂಗ್ ಬಿಚ್ಚು ಬಿಟ್ರೆ ಅದ್ರೊಳಗೆ ಹುಳನೇ ಇರ್ತಾವ. ನನ್ನ ಮನಸ್ಸಿನಲ್ಲಿ ಅಷ್ಟೊಂದು ಹುಳುಗಳಿದ್ದಾವೆ ಅಂದ್ರೆ ನನ್ನ ಮನಸ್ಸು ಅಷ್ಟು ಕಾಳಿಕೆಗಳಿಂದ ಕೂಡಿದೆ. ಇದನ್ನ ನೀನು ಶುದ್ಧ ಮಾಡು. ಈ ಶುದ್ಧ ಮಾಡಿದ ಮೇಲೆ ನಾನು ಇನ್ನೊಂದ್ಸರಿ ಜಗತ್ತಿಗೆ ಹೋಗಿ ಆ ಜಗತ್ತನ್ನು ಶುದ್ಧೀಕರಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನುವಂಥ ಒಂದು
ಈ ಒಂದು ಆತ್ಮ ನಿರೀಕ್ಷಣೆ ಅಕ್ಕನ ವಚನಗಳಲ್ಲಿ, ಅಲ್ಲಮ್ಮನ ವಚನಗಳಲ್ಲಿ, ಚನ್ನಬಸವಣ್ಣ ಮತ್ತು ಇತರ ಹಲವಾರು ಶ್ರಮಜೀವಿಗಳು, ದಲಿತ ಜೀವಿಗಳು, ಮಹಿಳೆಯರು ಎಲ್ಲರ ವಚನಗಳಲ್ಲಿ ಕಾಣಬರುತ್ತಿದೆ. ವಚನಗಳಲ್ಲಿ ಸಂವಿಧಾನದ ಬೇರುಗಳು ಅಥವಾ ಪ್ರಜಾಪ್ರಭುತ್ವದ ಬೇರುಗಳು ಅನ್ನೋ ವಿಷಯವನ್ನ ಒಂದು ಅರ್ಧ ಗಂಟೆನೋ ಇಷ್ಟಲ್ಲಿ ಮಾತಾಡಕ್ ಸಾಧ್ಯನೇ ಇಲ್ಲ. ನಾನು ಮೊದಲೇ ಒಂದೆರಡು ವಿಷಯ ಹೇಳ್ಬಿಡುದು. ನಮಗೆ ಇಲ್ಲಿವರೆಗೆ ಸಿಕ್ಕಿರುವಂತ 23,000ಕ್ಕೂ ಹೆಚ್ಚಿನ ವಚನಗಳಲ್ಲಿ 2 ಭಾಗ. ಪಂಪ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ತಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಆಗಮಿಕ ಒಂದು, ಲೌಕಿಕ ಒಂದು, ಇವೆರಡನ್ನ ಬೆಳಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಒಂದು ಧಾರ್ಮಿಕ ಜಗತ್ತು, ಇನ್ನೊಂದು ಲೌಕಿಕ ಜಗತ್ತು. ವಚನ ಸಾಹಿತ್ಯದಲ್ಲಿ ಇರುವುದು ಇದೇನೆ. ಒಂದು ಶುದ್ಧವಾದ ಹೊಸ ಧರ್ಮವನ್ನ ಕಟ್ಟಿ ಅನುಭಾವದ ದಾರಿಯ ಮೂಲಕ ಉನ್ನತಿಯನ್ನು ಪಡೆಯೋದು ಒಂದಾದರೆ, ಇದಕ್ಕೆ ಪೂರಕವಾಗಿ ಇನ್ನೊಂದು ಲೌಕಿಕವನ್ನ ಬೆಳಗೋದು. ಲೌಕಿಕವನ್ನ ಬೆಳಗೋದನ್ನ ದೀಪ ಹಚ್ಚಿ ಬೆಳಗೋದಲ್ಲ, ಲೌಕಿಕವನ್ನ ಸಮತಾವಾದಿ ಚಿಂತನೆಯ ಮೂಲಕ ಅದನ್ನು ಉದ್ಧರಿಸೋದು. ಅದು ಆ ಧರ್ಮ ಕೂಡ ಪ್ರಜಾಪ್ರಭುತ್ವದ ಹಿನ್ನೆಲೆ ಇರುವ ಧರ್ಮ. ಈ ಸಾಮಾಜಿಕವಾದ ಲೌಕಿಕವಾದದ್ದು ಕೂಡ ಇದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಇರುವಂತಹ ಧರ್ಮ. ಅದಕ್ಕಾಗಿಯೇ ನಾವು ವಚನ ಸಾಹಿತ್ಯದಲ್ಲಿ ವರ್ತಮಾನದ ಪ್ರಜಾಪ್ರಭುತ್ವದ ಬೇರುಗಳು ಇದಾವೆ ಅನ್ನೋದನ್ನು ಖಚಿತವಾಗಿ ಹೇಳಬೇಕು. ಶುರು ಮಾಡೋ ಮುಂಚೆ ನಾನು ಕೆಲವು ವಿಷಯಗಳನ್ನು ಹೇಳಬೇಕು. ಸುಮ್ಮನೆ ವಚನಗಳನ್ನು ಓದ್ರಿ ನೀವು, ನಾನು ಹೇಳಿದಾಗೆ ಆಧ್ಯಾತ್ಮಿಕ ವಿಷಯಗಳು ತುಂಬಿರುವಂತಹ ವಚನಗಳನ್ನ ಆಸಕ್ತಿಯಿಂದ ಓದಿದ್ರೆ ಆ ಜಗತ್ತೇ ಬೇರೆ. ಅದನ್ನ ಬಿಟ್ರೆ ಇತರ ವಚನಗಳನ್ನು ಓದಿದಾಗ ಪ್ರತಿಯೊಂದು ವಚನದಲ್ಲಿ ಇರುವಂತಹದ್ದು ಸಾಮಾಜಿಕ ನೀತಿ, ಸಾಮಾಜಿಕ ಒಂದು ಚೌಕಟ್ಟನ್ನು ನಿರ್ಧರಿಸುವಂತಹ ಮೌಲ್ಯಗಳು, ಒಂದು ಸುವ್ಯವಸ್ಥಿತ ಜೀವನ, ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಮನೋಭಾವ ಮತ್ತು ಸ್ಥಗಿತತೆಯನ್ನ ಚಲನಶೀಲಗೊಳಿಸುವಂಥದ್ದು. ಬಸವಣ್ಣ ತುಂಬಾ ಸುಂದರವಾದ ಶಬ್ದಗಳಲ್ಲಿ ಅದನ್ನು ಹೇಳೋದನ್ನ ನಾವೆಲ್ಲ ಕೇಳಿದ್ದೇವೆ. ಸ್ಥಾವರ ಮತ್ತು ಸ್ಥಾವರ ಅಂದ್ರೆ ಸ್ಟ್ಯಾಟಿಕ್, ಅದಕ್ಕೆ ಒಟ್ಟ ಚಲನೆ ಇರೋದಿಲ್ಲ, ಅದು ನಿಂತ ನೀರು, ಕೊಳಚೆ ನೀರದು. ಸೊ ಇದಕ್ಕೆ ವಿರುದ್ಧವಾದದ್ದು ಜಂಗಮ. ನಾವು ಈ ಶಬ್ದಗಳನ್ನ ಬಹಳ ಕಿಂಚಿತ್ ಅರ್ಥದಲ್ಲಿ ಬೆಳೆಸಿ ಜಂಗಮ ಅಂದ್ರೆ ಜಾತಿ ಜನಾಂಗ ಹಿಂಗೆ ಬಳಸ್ತೀವಿ. ಖಂಡಿತ ಅಲ್ಲ. ಜಂಗಮ ಅಂದ್ರೆ ಯಾವುದು ನಿರಂತರವಾಗಿ ಈ ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗ್ತದೆ ಅಥವಾ ಬದಲಾವಣೆಗಳನ್ನ ಬಯಸ್ತದೆ, ಬದಲಾವಣೆಗಳನ್ನು ಕೊಡ್ತದೆ, ಅದು ಜಂಗಮ ಅನ್ನೋದು. ಅಂಥ ತತ್ವಗಳನ್ನ ಬದುಕೋರು ಜಂಗಮರು ನಿಜವಾದ ಅರ್ಥದಲ್ಲಿ. ನಾವು ಬೇರೆ ಏನೋ ಜಾತಿನೋ ಜನಾಂಗನೋ ಮೇಲೋ ಕೆಳಗೋ ಕೊಟ್ಟಿದ್ದೇವೆ, ಇರ್ಲಿ ಅದು ಬೇರೆ. ಈ ಸ್ಥಾವರಗಳನ್ನ ಜಂಗಮಗೊಳಿಸುವುದೇ ನಿಜವಾದ ವಚನ. ಸ್ಥಾವರ ಜಂಗಮಗೊಳ್ಳುವುದೇ ನಿಜವಾದ ಪ್ರಜಾಪ್ರಭುತ್ವ. ನಿಮ್ಗೆ ಗೊತ್ತಿರಬಹುದು, ಕಾನ್ಸ್ಟಿಟ್ಯೂಷನ್ ಓದವರು, ಇದರಲ್ಲಿ ಕಾನೂನು ತಜ್ಞರು, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಪ್ರೊಫೆಸರ್ ಕೂಡ ಭಾಗವಹಿಸಿದ್ದಾರೆ. ನಮ್ಮಲ್ಲಿ 2 ಥರದ ಸಂವಿಧಾನಗಳು, ಒಂದು ಮತ್ತು ಅಲಿಖಿತ, ಒಂದು ಸ್ಟ್ಯಾಟಿಕ್, ಇನ್ನೊಂದು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ಸ್ ಅದಾವ. ಅಂದ್ರೆ ಒಂದು ಬದಲಾವಣೆ ಆಗುವಂಥದ್ದು, ಇನ್ನೊಂದು ಬದಲಾವಣೆ ಆಗಲಾರದು. ಬದಲಾವಣೆ ಆಗಲಾರದ ಸಂವಿಧಾನ ಅದು ಜನವಿರೋಧಿ ಸಂವಿಧಾನ ಆಗಿರ್ತದೆ. ಈ ಜನವಿರೋಧಿ ಸಂವಿಧಾನದ ವಿರುದ್ಧ ನಿಂತು ಒಂದು ಹೊಸ ಸಂವಿಧಾನವನ್ನು ಕಟ್ತಾರಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮೂಲ ಬೇರನ್ನು ಒದಗಿಸ್ತದೆ. ಇವತ್ತು ನಾವು ಪ್ರಜಾಪ್ರಭುತ್ವದ ಮೂಲ ಬೇರುಗಳು ವಚನಗಳಲ್ಲಿ ಅದಾವಂತ ಹೇಳುವುದಕ್ಕೆ ಶುರು ಮಾಡೋ ಮುಂಚೆ ಪ್ರಜಾಪ್ರಭುತ್ವ ಅಂದ್ರೆ ಏನಂತ ಮೊದಲು ತಿಳ್ಕೊಳ್ಬೇಕಲ್ಲ. ಅದು ಬಹಳ ತುಂಬಾ ಕುತೂಹಲಕಾರಿ ವಿಷಯ. ಪ್ರಜಾಪ್ರಭುತ್ವದ ಅಪೇಕ್ಷೆ, ಪ್ರಜಾಪ್ರಭುತ್ವದ ಆಸೆ, ಅಂಥ ಒಂದು ಆಕಾಂಕ್ಷೆ ನಮ್ಮಲ್ಲಿ ಯಾವಾಗ ಮೂಡ್ತದೆ ಅಂದ್ರೆ, ಯಾವಾಗ ನಮ್ಮ ಮೇಲೆ ಒಂದು ದಬ್ಬಾಳಿಕೆ ಇರ್ತದೆ, ಯಾವಾಗ ನಮ್ಮನ್ನು ಹಿಂಸಿಸ್ತಾ ಇರ್ತಾರೆ, ಯಾವಾಗ ಶೋಷಣೆ ಮಾಡ್ತಾ ಇರ್ತಾರೆ, ಅಂತ ಹೊತ್ತಿನಲ್ಲಿ ಒಂದು ರೆಬೆಲಿಸಮ್, ಒಂದು ಪ್ರತಿಭಟನಾತ್ಮಕ ರೀತಿಯಲ್ಲಿ ಇರ್ತದಲ್ಲ, ಹಂಗ ಬಂದ ಮೇಲೆ ಆ ಸ್ಥಿತಿ ನಮಗೆ ಕೈಗೆ ಸಿಕ್ತು ಅಂದಾಗ ಆ ಸ್ಥಿತಿಯನ್ನ ನಿರ್ವಹಿಸುವ ಸಲುವಾಗಿ ನಮ್ಮದೇ ಆದಂತಹ ಒಂದು ಸಾಂವಿಧಾನಿಕ ಚೌಕಟ್ಟನ್ನು ಹಾಕೊಳ್ತೀವಿ. ಸುಮ್ಮನೆ ಐತಿಹಾಸಿಕವಾಗಿ ನೋಡಿದ್ರೆ ಇಷ್ಟೊಂದು ದೀರ್ಘಕಾಲ ಆಳಿದಂತಹ ಬ್ರಿಟಿಷರ ಆ ಒಂದು ಮೊನಾರ್ಕಿ, ಅದು ಕೆಟ್ಟ ಆಡಳಿತ, ಅಂಥದನ್ನ ಅನುಭವಿಸಿದ ನಮ್ಮ ಭಾರತ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಳ್ಳುವ ಹಂತದಲ್ಲಿ ಒಂದು ಅದ್ಭುತವಾದ ಸಂವಿಧಾನವನ್ನು ರೂಪಿಸಿಕೊಂತ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಬೇಕು ನನಗೆ. ಯಾಕಂದ್ರೆ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಒಂದು ಸಂವಿಧಾನವನ್ನು ಕೊಟ್ಟಂತ ಒಬ್ಬ ಮಹಾ ಸಂವಿಧಾನ ಶಿಲ್ಪಿ ಅವರು. ಈ ಸಂವಿಧಾನ ಶಿಲ್ಪಿಯ ಮೂಲ ಬೇಲಿರೋದು ಬಸವಣ್ಣಲ್ಲಿ ಅನ್ನೋದನ್ನ ನಾನು ಹೇಳ್ಬೇಕಾಗಿದೆ. ಅಂದ್ರೆ ಇವ್ರು ಹೆಚ್ಚು ಇವ್ರು ಕಡಿಮೆ ಈ ಅರ್ಥದಲ್ಲಿ ಹೇಳೋದಲ್ಲ. ಯಾರು ಮನುಕುಲದ ಬಗ್ಗೆ, ಸಮಾನತೆಯ ಬಗ್ಗೆ, ಸಹಚಿಂತನೆಯ ಬಗ್ಗೆ ಯೋಚನೆ ಮಾಡ್ತಾರೋ ಅವರೆಲ್ಲರೂ ಬಸವಣ್ಣ ಆಗಿರ್ತಾರೆ, ಬುದ್ಧ ಆಗಿರ್ತಾರೆ, ಅಂಬೇಡ್ಕರ್ ಆಗಿರ್ತಾರೆ, ಗಾಂಧಿ ಆಗಿರ್ತಾರೆ. ಇವ್ರ ಹೆಸರುಗಳ ಬೇರೆ ಹೊರತು ಅವರ ತತ್ವ ಚಿಂತನೆಯಲ್ಲಿ, ನಡೆನುಡಿಯಲ್ಲಿ ಬದಲಾವಣೆ ಇರೋದು. ಅವರ ಉದ್ದೇಶ ಸಮಾಜವನ್ನ ಸಮತೆಯಲ್ಲಿ ಕಟ್ಟಬೇಕು, ಎಲ್ಲರೂ ಸಮಾಧಾನದಿಂದ ಬದುಕಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಬ್ರಿಟಿಷರಿಂದ ಮುಕ್ತಿ ಆದ್ಮೇಲೆ ನಾವು ಸಂವಿಧಾನವನ್ನ ಸ್ಥಾಪಿಸ್ಕೊಂಡು ಮತ್ತೆ ಅದರಲ್ಲಿ ಏನಿದೆ ಅನ್ನೋದನ್ನ 2 ಮಾತುಗಳಲ್ಲಿ ಹೇಳಿ, ಇದು ಹೇಗೆ ನಮ್ಮ ವಚನದಲ್ಲಿ ಕಂಡು ಬರ್ತದೆ ಅನ್ನೋದನ್ನ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸಂವಿಧಾನದ ಪೀಠಿಕೆ ತಾವೆಲ್ಲರೂ ಗಮನಿಸಿರ್ತೀರಿ,
ತುಂಬಾ ಅದ್ಭುತವಾದ ಪೀಠಿಕೆ ನಮ್ಮ ಸಂವಿಧಾನದ್ದಿರೋದು. ಅದರಲ್ಲಿ ಬರುವ ಒಂದು ಮಾತು ಹೀಗಿದೆ: ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ into a sovereign, socialist, secular, democratic republic, and to secure to all its citizens liberty, equality, fraternity and justice. ಎಂಥ ಅದ್ಭುತವಾದ ಮಾತುಗಳು ನೋಡಿ. ಇಡೀ ಸಂವಿಧಾನದ ಒಳಗಿನ ಹೂರಣವನ್ನ ಈ ಕೆಲವೇ ಶಬ್ದಗಳಲ್ಲಿ ಹೇಳ್ತದೆ ನಮ್ಮ ಸಂವಿಧಾನ. ನಾವು ನಮಗೆ ಕೊಟ್ಟಿರುವಂತಹ ಅಥವಾ ನಮಗೆ ಕೊಡಲ್ಪಟ್ಟಿರುವಂತಹ ಸಂವಿಧಾನದಲ್ಲಿ ಏನೇನಿದೆ ಅಂದ್ರೆ ಅಲ್ಲಿರುವಂತಹ ಸಾವರೇನ್, ಒಂದು ಸಾರ್ವಭೌಮತ್ವ, ಅಂದ್ರೆ ಎಲ್ಲರೂ ಅಧಿಕಾರ ನಡೆಸುವಂಥದ್ದು. ಅದು ಪರೋಕ್ಷವಾಗಿಯೋ ನೇರವಾಗಿಯೋ ಬೇರೆ ವಿಷಯ. ಈ ತರ ಸಾರ್ವಭೌಮತ್ವ, ಸೋಷಲಿಸ್ಟಿಕ್, ನೋಡ್ರಿ ತುಂಬಾ ಅದ್ಭುತವಾದದ್ದು, ಸಮಾಜವಾದಿ ಪರಿಕಲ್ಪನೆ ಇರುವಂತಹ ಸಂವಿಧಾನ. ಸೆಕ್ಯುಲರ್, ಇದಂತೂ ತುಂಬಾ ಅದ್ಭುತವಾದದ್ದು ನಿಜವಾದ ಅರ್ಥದಲ್ಲಿ, ಜಾತ್ಯತೀತ ಆಗಿರುವಂತಹದ್ದು. ಹಾಗೇನೆ ಡೆಮೋಕ್ರೆಟಿಕ್ ಆಗಿರೋ, ಅಂದ್ರೆ ಪ್ರಜೆಗಳು ರೂಪಿಸಿ ಪ್ರಜೆಗಳು ನಿರ್ವಹಿಸುವಂತಹದ್ದು. ಇಂಥ 4 ತತ್ವಗಳು ಇರುವಂತಹ ಸಂವಿಧಾನ ಏನನ್ನ ಅದ್ರ ಏಮ್ ಏನು, ಅದ್ರ ಮುಂದಿನ ಉದ್ದೇಶ ಏನಂತಂದ್ರೆ ಅದು ಬಹಳ ನನಗೆ ಖುಷಿ ಕೊಡುವಂತ 4 ಶಬ್ದಗಳು. ಅವು ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂಡ್ ಜಸ್ಟಿಸ್. ನೋಡಿ, 4 ಮುಖ್ಯ ತತ್ವಗಳು ಸಂವಿಧಾನದ 4 ದೊಡ್ಡ ಕಂಬಗಳಿವೆ: ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ. ಈ 4 ತತ್ವಗಳನ್ನು ಇಟ್ಟುಕೊಂಡು ವಚನಗಳನ್ನ ನಾವು ಪೃಥಕ್ಕರಿಸ್ತಾ ಹೋಗ್ಬೇಕು. ಯಾವುದೇ ವಚನ ತಗೊಳ್ಳಿ, ಈ 4ರಲ್ಲಿ ಯಾವ್ದಾರು ಒಂದು ಅಂಶ ವಚನದಲ್ಲಿ ಇದ್ದೇ ಇರ್ತದೆ. ಅದು ಹೇಗೆ ಅವರಿಗೆ ಹೊಳಿತು ಅನ್ನೋದೇ ಅದ್ಭುತವಾದ ಪರಿಕಲ್ಪನೆ. ನಾನು 12ನೇ ಶತಮಾನದಲ್ಲಿನೂ ಬ್ರಿಟಿಷರ ಕಾಲದ ರಾಜಸತ್ತೆ ಇತ್ತ ಅಂತ ಅದನ್ನ ಹಂಗೆ ಹೇಳೋದಿಲ್ಲ ನಾನು. ಆದ್ರೆ ಬ್ರಿಟಿಷರಿಗಿಂತನೂ ಕ್ರೌರ್ಯದ ಪರಮಾವಧಿ ದಾಟಿದಂತ ವ್ಯವಸ್ಥೆ ಇತ್ತು. ಅದಕ್ಕೆ ಕಾರಣ ಯಾರು, ಯಾಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅದನ್ನ ಹೇಳಕ್ ಹೋದ್ರೆ ಬೇರೆ ತರದ ಒಂದು ಭ್ರಮೆಯಲ್ಲಿ ಹೋಗ್ಬಿಡ್ತೇವೆ ನಾವು. ಆದ್ರೆ ಒಟ್ಟು ಭಾರತೀಯ ಪರಂಪರೆ ಅಂತ ಏನಿದೆಯಲ್ಲ, ವರ್ಣ ವ್ಯವಸ್ಥೆಯ ಕೈಯಲ್ಲಿ ಸಿಕ್ಕು ಇಡೀ ಸಮಾಜ ನುಜ್ಜುಗುಜ್ಜಾಗಿತ್ತು. ಅಲ್ಲಿ ನಿಮ್ಗೆ ಗೊತ್ತಿದೆ, 4 ಚಾತುರ್ವರ್ಣಗಳು ಬಂದು ಒಂದೊಂದು ವರ್ಣದವರು ಇನ್ನೊಂದು ವರ್ಣದ ಅದರಲ್ಲಿಯೂ ಕೂಡ ಶೂದ್ರ ವರ್ಣದವರನ್ನ, ಅತ್ಯಂತ ಕೆಳಗಿನ ವರ್ಣದವರನ್ನ ಅತ್ಯಂತ ಕೀಳಾಗಿ ಕಾಣುವಂತಹ ಒಂದು ಪರಿಸ್ಥಿತಿ ಇತ್ತು. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ನಿಜವಾದ ಅರ್ಥದಲ್ಲಿ ಶರಣ ಕ್ರಾಂತಿ ಶುರುವಾಗಿದ್ದೇ ಇಲ್ಲಿಂದ. ಆ ಒಂದು ಜಾತಿಯ ಭೂತ ಹಿಡಿದಿತ್ತಲ್ಲ, ಮೂಲಭೂತವಾದ ಏನಿತ್ತಲ್ಲ, ಆ ಜಾತಿಯ ಭೂತವನ್ನ ಬಿಡಿಸುವ ಸಲುವಾಗಿನೇ ವಚನ ಸಾಹಿತ್ಯ ಅಥವಾ ಶರಣರ ಕ್ರಾಂತಿ ನಡೆಯಿತು. ಬಸವಣ್ಣನೇ ಅನುಭವಿಸ್ಬಿಟ್ಟ. ಅಷ್ಟು ಉಚ್ಚ ಕುಲದಲ್ಲಿ ಹುಟ್ಟಿದ ಬಸವಣ್ಣ ತನ್ನ ಕುಲವನ್ನ ಅಥವಾ ತನ್ನ ಜನಾಂಗವನ್ನ ಮೀರಿ ಹೊರಗೆ ಬರಬೇಕಂದ್ರೆ ಆತನ ಎಷ್ಟು ಅಲ್ಲಿ ಬೆವರು ಬಂದಿರಬೇಕು, ಎಷ್ಟು ನೊಂದಿರಬೇಕು ಆತ ಅನ್ನೋದನ್ನ ಗಮನಿಸ್ಬೇಕು. ಇದು ನಾನು ಯಾವುದೇ ಜಾತಿ ವಿರೋಧಿ ಮಾತನ್ನು ಹೇಳ್ತಾ ಇಲ್ಲ. ನಿಜವಾದ ಪ್ರಗತಿಶೀಲ, ಒಬ್ಬ ನಿಜವಾದ ಕ್ರಾಂತಿಕಾರಿ ಹೆಂಗಿರ್ತಾನಂದ್ರೆ ತನ್ನದನ್ನೂ ಪರೀಕ್ಷೆ ಮಾಡಿಕೊಂಡು ಅದು ಸರಿ ಇಲ್ಲ ಅಂತ ತಿಳಿದಾಗ ಅಲ್ಲಿಂದ ಹೊರಗೆ ಬಂದು ಹೊಸದನ್ನ ಸಂಸ್ಥಾಪಿಸುವುದು. ಇಂಥ ಒಂದು ಹಂತದಲ್ಲಿ ನಾನು ಅದನ್ನು ವಿಸ್ತರಿಸುವುದಿಲ್ಲ, ಐತಿಹಾಸಿಕ ಹಿನ್ನೆಲೆಯನ್ನು ವಿಸ್ತರಿಸುವುದಿಲ್ಲ. ನಮ್ಮ ಹೇಳ್ತಾನೆ ನಾವು ಇತಿಹಾಸ ಓದ್ಬೇಕು, ಹಿಂದನ್ನ ಅರಿಯದು ಮುಂದನೇನೋ ಬಲ್ಲದು. ಹೌದು, ಹಿಂದನ್ನ ಅರಿಬೇಕು ನಾವು. ಹಿಂದೆ ಅರಿಲಿಲ್ಲ ಅಂದ್ರೆ ಮುಂದನ್ನ ತಿಳುವಳಿಕೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ, ಮುಂದನ್ನ ನಿರ್ಮಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹೀಗೆ 12ನೇ ಶತಮಾನದ ಹೊತ್ತಿಗೆ ಇರುವಂತ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಂಥ ಸ್ಥಿತಿಯಲ್ಲಿ ಬಂದಂತ ಬಸವಣ್ಣ ಏನ್ ಮಾಡಿದ ಅಂದ್ರೆ 4 ರೀತಿಯಲ್ಲಿ ಮುಖ್ಯವಾಗಿ ನಡೆಗಳನ್ನಿಟ್ಟ. ಅದು ಬಹಳ ಮುಖ್ಯವಾದದ್ದು. ವಚನಗಳನ್ನ ನಾವು ಅಧ್ಯಯನ ಮಾಡೋ ಮುಂಚೆ ಈ 4 ಹೆಜ್ಜೆಗಳನ್ನ ನಾವು ತಿಳ್ಕೊಂಡ್ರೆ ಇಡೀ ವಚನ ಹೇಗೆ ನಮಗೆ ಪೂರಕ ಆಗಿದೆ ಅಂತ ಗೊತ್ತಾಗ್ತದೆ. ಒಂದನೇದ್ದು, ಆ ಸ್ಥಗಿತ ಸ್ಥಿತಿಯನ್ನ, ಅಂದ್ರೆ ಯಾವುದು ಸ್ಟ್ಯಾಟಿಕ್ ಅಂತ ಹೇಳಿದ್ನಲ್ಲ, ಸ್ಟ್ಯಾಟಿಕ್ ಅನ್ನೋ ಸ್ಥಿತಿಯನ್ನ ಮೊದಲನೇದು ಪ್ರಶ್ನಿಸುವುದು. ಏನಾರು ಒಂದು ಇಂಥದ್ದೊಂದು ಸುಳ್ಳಿದೆಯಲ್ಲ, ಇದು ಜಾತಿ ವ್ಯವಸ್ಥೆ ಇದೆಯಲ್ಲ ಅಂತ ಹೇಳಿ ಬಂದಾಗ ಪ್ರಶ್ನಿಸುವುದು. ಯಾಕಿದೆ ಅಂತ ಪ್ರಶ್ನಿಸುವುದು. ಯಾಕಿದೆ ಅನ್ನೋದು ಉತ್ತರ ಸಿಗ್ಲಿಲ್ಲ ಅಂದಾಗ ಪ್ರತಿಭಟಿಸುವುದು. ಪ್ರಶ್ನೆ, ಪ್ರತಿಭಟನೆ. ಇದಕ್ಕೆ ಬಗ್ಲಿಲ್ಲ ಅಂದಾಗ ನಿರಾಕರಿಸುವುದು. ಇದು ಬೇಕಾಗಿಲ್ಲ ನಮಗಂತ ಹೇಳಿ ನೇರವಾಗಿ ಹೇಳೋದು. ಕೊನೆಯದು ಅಷ್ಟಕ್ಕೆ ಬಿಡೋದಲ್ಲ. ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ ಅಷ್ಟೇ ಅಲ್ಲ, ಈ 3 ಹಂತ ದಾಟಿ ಆಯ್ತು ಅಷ್ಟಕ್ಕೆ ಮುಗಿತಾ, ಕ್ರಾಂತಿ ಆಗಿ ಹೋಗುತ್ತಾ? ಖಂಡಿತ ಇಲ್ಲ. ಅದನ್ನ ದಾಟಿದ ನಂತರ ಇರೋದೇ ಬಹಳ ಮುಖ್ಯವಾದದ್ದು, ಪರ್ಯಾಯವನ್ನ ಸ್ಥಾಪಿಸುವುದು. ಶರಣರು, ಬಸವಣ್ಣ, ಇತರ ಎಲ್ಲ ವಚನಕಾರರು, ಇತರ ಎಲ್ಲ ಶರಣರು ಕ್ರಾಂತಿಯ ಮೂಲಕ ಮಾಡಿದ್ದು ಪರ್ಯಾಯವನ್ನ ಸ್ಥಾಪಿಸಿದ್ದು. ಈ ಪರ್ಯಾಯ ಅನ್ನೋದು ಧಾರ್ಮಿಕ ಆವರಣದಲ್ಲಿ ಇದೆ, ಲೌಕಿಕ ಆವರಣದಲ್ಲಿ ಇದೆ. ಹೀಗಾಗಿ ಅದು ಒಂದು ಸಮಗ್ರ ಕ್ರಾಂತಿ ಯಾಕೆ ಆಗ್ತದೆ ಅಂದ್ರೆ ಅದು ಧಾರ್ಮಿಕ ಆವರಣವನ್ನ ಒಳಗೊಂಡ ಹಾಗೇನೆ ಲೌಕಿಕ ಆವರಣವನ್ನ ವ್ಯವಸ್ಥಿತ ಕ್ರಮದಲ್ಲಿ ಕಟ್ಟಿಕೊಡ್ತದೆ. ಹಿಂಗೆ ಒಂದು ಕ್ರಾಂತಿ ನಡೀಬೇಕಂದ್ರೆ ಈ 4 ಘಟ್ಟಗಳು ಇದ್ದೇ ಇರ್ತವೆ. ಒಂದು ಪ್ರಶ್ನಿಸೋದು, ಒಂದು ಪ್ರತಿಭಟಿಸುವುದು,
ಒಂದು ನಿರಾಕರಿಸುವುದು, ಇಷ್ಟಕ್ಕೆ ಬಿಡದೇನೆ ಆಯ್ತಪ್ಪ ಇಷ್ಟೆಲ್ಲ ಹೇಳ್ತೀಯಲ್ಲ ನಿಂದೇನು ಅಂತ ಕೇಳ್ತಾರಲ್ಲ ಅಂತ ಹಂತದಲ್ಲಿ ಪರ್ಯಾಯವನ್ನು ಕಟ್ಟಿಕೊಡು. ಒಂದು ಹೊಸ ಧರ್ಮ ಯಾಕೆ ಬಂತು? ಒಂದು ಧರ್ಮ ಕರ್ಮಟತನದಲ್ಲಿ ಕುಗ್ಗಿ ಹೋದಾಗ, ಅಥವಾ ಒಂದು ಧರ್ಮ ಒಂದೇ ವರ್ಗದ ಜನರನ್ನ ಪೋಷಿಸಿ ಇನ್ನೊಂದು ವರ್ಗದ ಜನರನ್ನ ತುಳಿತಾ ಇದ್ದಾಗ, ಶೋಷಣೆ ಮಾಡ್ತಾ ಇರುವಾಗ, ಅಂತ ಹಂತದಲ್ಲಿ ಇನ್ನೊಂದು ಹೊಸ ಧರ್ಮ ಯಾಕೆ ಬರ್ತದಂದ್ರೆ ಅದನ್ನ ಪ್ರಜಾ ಸಂಸತ್ತಿನ ಮೂಲಕ ಇಟ್ಟು ಆ ಪ್ರಜೆಗಳಿಗೆ ಬೇಕಾದ ಧರ್ಮವನ್ನು ಕಟ್ಟಿಕೊಡುವ ಹಿನ್ನೆಲೆಯಲ್ಲಿ ಬರ್ತದೆ. ಈ ನೆಲೆಯಲ್ಲಿ ಶರಣ ಕ್ರಾಂತಿ ಅಥವಾ ವಚನಗಳು ನಮಗೆ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಆ ಹಂತದಲ್ಲಿ ಕಟ್ಟಿಕೊಡ್ತದೆ. ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ, ಪರ್ಯಾಯ ಧರ್ಮ. ಹಿಂಗ ಪರ್ಯಾಯವನ್ನ ಕಟ್ಟಿಕೊಡುವ ಹಂತದಲ್ಲಿ ಏನೇನ್ ಮಾಡಿದ್ರು? ಬಹಳ ಅದ್ಭುತವಾದ ಸತ್ಯಗಳು. ಇದನ್ನ ಹೇಳಕತ್ಕೊಳ್ಳೆ ಕೆಲವರಿಗೆ ಬಹಳ ಸಿಟ್ಟು ಬರ್ತದೆ. ವಚನಗಳಲ್ಲಿ ಸಂವಿಧಾನಾತ್ಮಕ ಅಂಶಗಳು, ವಚನಗಳಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಅಂತ ಅಂದ್ಕೊಳ್ಳೇನೆ ಕೆಲವರಿಗೆ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋ ಶಬ್ದ ಇತ್ತ, ಕ್ರಾಂತಿ ಇತ್ತ, ಸಂಸತ್ತಿತ್ತ, ಸಂವಿಧಾನ ಇತ್ತ, ಈ ತರ ಶಬ್ದಗಳನ್ನ ಹುಡುಕ್ತಾ ಹೋಗ್ತಾರೆ. ಅದು ಹೆಂಗಂದ್ರೆ ಇತಿಹಾಸವನ್ನು ವರ್ತಮಾನದ ಬಡಿಗೆ ಹಿಡಿದು ಹೊಡೆದಂಗಾದ್ರೆ. ಇವೆಲ್ಲ ವರ್ತಮಾನದ ಬಡಿಗೆಗಳಷ್ಟೇ. ಇವು ಸತ್ಯ ಅನ್ನೋದಕ್ಕೆ ಶಬ್ದ ಇರಬೇಕಾಗಿಲ್ಲ, ಸತ್ಯದಿಂದ ನಡೆದ್ರೆ ಸಾಕು. ಇದು ಸತ್ಯ ಅಂತ ಹೇಳಿದಾಗ ಸತ್ಯ ಆಗೋದಿಲ್ಲ. ಹಂಗ ವಚನಕಾರರು ಅದನ್ನ ನಡೆದ್ರಲ್ಲ ಮೊದಲು, ಅದು ನಿಜವಾದ ಸಂವಿಧಾನದ ಮೊದಲನೇ ಹೆಜ್ಜೆ. ನಾನು ಈ ಮಾತನ್ನ ಈ ಹಂತದಲ್ಲಿ ಒಂದು ಬಸವಣ್ಣವರ ಒಂದು ಅದ್ಭುತವಾದ ವಚನವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಜನ ಇಂಥ ವಚನಗಳನ್ನು ನಾವು ಕೇಳಿಲ್ಲ. ನಾವು ಅಷ್ಟೇ ಒಂದು 20-30 ವಚನಗಳು ಬಹಳ ಪ್ರಚಲಿತ ಏನದಾವಲ್ಲ, ಅವನ್ನೇ ಹೇಳಿಬಿಟ್ಟು ಅವನ್ನೇ ಹಾಡ್ತಾ ಅವನ್ನೇ ಚರ್ಚೆ ಮಾಡ್ತಾ ಹೋಗ್ಬಿಟ್ಟಿದ್ದೇವೆ. ಆದ್ರೆ ಬಸವಣ್ಣನ ರಾಜಕೀಯ ಪ್ರಜ್ಞೆ, ನಾನು ಇದನ್ನು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರಜ್ಞೆ ಅಂತ ಬೆಳೆಸ್ತಾ ಇದ್ದೇನೆ. ಹೇಗಿತ್ತು, ಅಥವಾ ಬಸವಣ್ಣನ ಪರಿಕಲ್ಪನೆಯ ಅಥವಾ ಶರಣರ ಅಥವಾ ಇತರ ವಚನಕಾರರ ರಾಜಕೀಯ ಪರಿಕಲ್ಪನೆ ಹೇಗಿತ್ತು ಅನ್ನೋದನ್ನ ಇಂಥ ವಚನಗಳಲ್ಲಿ ನಾವು ಕಾಣಬಹುದು. ಇದಕ್ಕೆ ಏನು ಆಧಾರ ಅಂದ್ರೆ ವಚನನೇ ಆಧಾರ. ಈ ಕ್ರಾಂತಿ ಇದೆಯಲ್ಲ, 12ನೇ ಶತಮಾನದ ಕ್ರಾಂತಿಯನ್ನ ಮರುರೂಪಿಸಲು, ಮರು ರೀತಿಯಲ್ಲಿ ಕಟ್ಟಿಕೊಡ್ಲು ನಮಗಿರುವಂತಹ ಆಧಾರ ಅಂದ್ರೆ ವಚನಗಳೇ. ವಚನಗಳಲ್ಲೇ ಎಲ್ಲ ಇದೆ. ನೀವು ಓದುವ ಕೆಲವು ಅದ್ಭುತವಾದ ವಚನಗಳು ಬರ್ತವೆ. ಮೂಳಿಗೆ ಮಾರಯ್ಯನ ವಚನದಲ್ಲಿ ಕೊನೆಯ ದಿನಗಳನ್ನ ಬಸವಣ್ಣ, ಅಲ್ಲಮ ಪ್ರಭು ಎಲ್ಲರೂ ಅಗಲಿ ಹೋದ ದಿನಗಳಲ್ಲಿ ಆತ ಕಣ್ಣೀರ್ ಹಾಕಿ ಹೇಳುವಂತ ವಚನಗಳು. ತುರುಗಾಹಿ ರಾಮಣ್ಣ ಒಬ್ಬ ದನ ಕಾಯೋ ವ್ಯಕ್ತಿ ಅಳ್ತಾ ಹೇಳ್ತಾನೆ, ಯಾರ್ಯಾರು ಎಲ್ಲಿ ಹೋದ್ರು, ನಾನೇ ಎಲ್ಲಿ ಹೋಗ್ಲಿಪ್ಪ ಅಂತ. ಅಂದ್ರೆ ಅಲ್ಲಿವರೆಗೆ ಇತಿಹಾಸವನ್ನು ಕಟ್ಟಿಕೊಡ್ತ ವಚನಗಳು. ಅಂತ ಹಂತದಲ್ಲಿ ಬಸವಣ್ಣನ ಈ ವಚನ ನನ್ನನ್ನು ಯಾವಾಗ್ಲೂ ಹಾಂಟ್ ಮಾಡ್ತಾ ಇದೆ. ಆ ವಚನ ಹೀಗೆ ಬರ್ತದೆ: ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಿಕನಾದ. ತುಂಬಾ ಸರಳವಾದ ವಚನ. ಅದಲು ಬದಲು ಮಾಡೋದು, ಅದಲು ಬದಲು ಕಂಚಿ ಬದಲು ಅಂತೀವಲ್ಲ, ಹಂಗಾಯ್ತು. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಿಕನಾದ. ಬಟ್ಟೆ ಬದಲಾಯಿಸ್ಕೊಂಡ್ ಕೂಡಲೇ ಆಯ್ತು, ನಾನು ಅವನಾದೆ, ಅವನು ನಾನಾದೆ. ಇದು ನಡೆದಿತ್ತು ಅವಾಗ 12ನೇ ಶತಮಾನದಲ್ಲಿ. ಅದಲು ಬದಲು ಕಂಚಿ ಬದಲಿನ ನಾಟಕ ನಡೆದಿತ್ತು. ಒಂದು ರಾಜಪ್ರಭುತ್ವ ಮತ್ತೊಂದು ಪುರೋಹಿತಶಾಹಿ ಎರಡೂ ಕೂಡ್ಕೊಂಡು ಅವರವರೊಳಗನೆ ಏನೋ ಹೊಂದಾಣಿಕೆ ಮಾಡ್ಕೊಂಡು ಈ ಬದಲಾವಣೆ ನಾಟಕ ಮಾಡ್ತಿದ್ರು. ಇದನ್ನ ಗಮನಿಸಿದ ಬಸವಣ್ಣ, ನೋಡಿ ಇದಕ್ಕೆಲ್ಲ ಕಾರಣ ಆದಿದ್ದು ಅಂದಿನ ರಾಜಪ್ರಭುತ್ವ, ದುರಾಡಳಿತ ಮತ್ತು ಮೂಲಭೂತವಾದ. ಇದರ ವಿರುದ್ಧ ಬಸವಣ್ಣನ ಮಾತುಗಳು ಹೇಗೆ ಬರ್ತದೆ ನೋಡಿ. ಮುಂದೆ ಹೇಳ್ತಾನೆ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಅಂತ ಹೇಳ್ತಾನೆ. ಫಸ್ಟ್ ಟೈಮ್ ಈ ರಾಜಬೀದಿ ಅನ್ನೋ ಶಬ್ದ ಬಳಸಿದ್ದು ಬಸವಣ್ಣ. ರಾಜಬೀದಿ ಅಂತ ಶಬ್ದ ಬಳಸ್ತಾನೆ ಅಂದ್ರೆ ಅದರ ಅರ್ಥ ಬಸವಣ್ಣನಲ್ಲಿ ರಾಜಕೀಯ ಪ್ರಜ್ಞೆ ಇತ್ತು. ಈ ರಾಜಬೀದಿ ಯಾವುದು ಅನ್ನೋದು ಬಹಳ ಮುಖ್ಯ. ಇನ್ನೂ ಬೇರೆ ಬೇರೆ ವಚನಗಳಲ್ಲಿ ಬಳಸ್ತಾನೆ. ಕೂಡಲ ಸಂಗನ ರಾಜ ತೇಜದಲ್ಲಿದ್ದೇನಾಗಿ ಅಂತ ಹೇಳ್ತಾನೆ. ರಾಜಬೀದಿ, ರಾಜ ತೇಜ ಅನ್ನೋದು, ಈ ರಾಜ ಬೀದಿ, ರಾಜ ತೇಜ ಅನ್ನೋದು ನಿಜವಾದ ಡೆಮಾಕ್ರಸಿ ಅನ್ನೋದು. ನಿಜವಾದ ಡೆಮಾಕ್ರಸಿಯ ಮೂಲ ಬೇರಿದ್ದೇ ಈ ರಾಜ ಬೀದಿ, ರಾಜ ತೇಜದಲ್ಲಿ. ಏನ್ ಮಾಡ್ತದೆ ಈ ರಾಜಬೀದಿ? ನೀವ್ ಹಿಂಗ ಬಟ್ಟೆ ಬದಲಿಸ್ಕೊಂಡು, ಮುಖ ಬದಲಿಸ್ಕೊಂಡು ಓಡಾಡ್ತಿರಲ್ಲ, ಅಲ್ಲ, ಇದು ಖಂಡಿತ ಅಲ್ಲ. ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ. ಇದನ್ನು ನಿಮಗೆ ಜಸ್ಟಿಸ್ ಅಂತ ಏನಿದೆಯಲ್ಲ, ನ್ಯಾಯ ಅಂತ ಏನಿದೆಯಲ್ಲ, ಆ ನ್ಯಾಯದ ಬೀದಿಗೆ ತಂದ್ರೆ ನಿಮ್ದೆಲ್ಲ ಬಣ್ಣ ಬದಲಾಗ್ತದೆ ಅಂತ ಬಸವಣ್ಣ ಎಚ್ಚರಿಕೆ ಕೊಡ್ತದೆ. ಎಷ್ಟು ಅದ್ಭುತವಾದ ಕ್ರಾಂತಿ ಇದೆ. ಸೊ ಈ ರಾಜಬೀದಿಯಲ್ಲಿ ಎಳ್ಕೊಂಡು ಬಂದ್ರೆ ನಿಮ್ಮ ಬಣ್ಣ ಬದಲಾಗ್ತದೆ. ಈ ಮಾತು ಬಿದ್ದುದು ನೋಡ ರಾಜಬೀದಿ, ಇದು ಕೊಲ್ಯಾಪ್ಸ್ ಆಗ್ತದೆ, ಇದು ಹಾಳಾಗಿ ಹೋಗ್ತದೆ. ಮುಂದೆ ಹೇಳ್ತಾನೆ, ಇಷ್ಟಕ್ಕೆಲ್ಲ ನೋಡಿ ಬಸವಣ್ಣನಲ್ಲಿ ಸಿಟ್ಟಿದೆ, ನೋವಿದೆ, ಕರುಣೆ ಇದೆ, ಎಲ್ಲ ಇದೆ ಅಂತ. ಇಷ್ಟು ಹೆದರ್ಸಿ, ಅಯ್ಯ ಭೂತ ಕೆಣಕಿದಡಿಲ್ಲ, ನಿಮ್ಮ ಭೂತಗಳ ಏನದಾವಲ್ಲ ನಿಮ್ಮನ್ನ ಒಂದ್ಸರಿ ಝಾಡಿಸ್ಬಿಟ್ರೆ ಮುಗಿದು ಹೋಯ್ತು ನಿಮ್ ಕತೆ ಅಂತ ಎಚ್ಚರಿಕೆನೂ ಕೊಡ್ತಾನೆ. ಬಸವಣ್ಣಲ್ಲಿ ಅದು ಇತ್ತು. ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ, ನಿಮ್ಮ ಮಾತುಗಳನ್ನು ಮುಚ್ಚಿಬಿಟ್ರೆ ಮುಗಿದು ಹೋಯ್ತು. ಈ ಭೂತ ಪ್ರೇತಗಳ
ಅದಲು ಬದಲು ನಾಟಕ ನಡೆದಾಗ ಬಸವಣ್ಣ ಕೊಡುವ ಎಚ್ಚರಿಕೆ ರಾಜಕೀಯ ಎಚ್ಚರಿಕೆ, ಪ್ರಜಾಪ್ರಭುತ್ವದ ಎಚ್ಚರಿಕೆ. ಇಲ್ಲಿ ನಾವು ಮೂಲ ಬೇರುಗಳನ್ನು ಕಾಣ್ತೇವೆ. ಇಷ್ಟು ಹೇಳಿ ನಿಜವಾಗಿಯೂ ಪ್ರಜಾಪ್ರಭುತ್ವ ತತ್ವವನ್ನು ಕೊನೆಯ ಸಾಲಿನಲ್ಲಿ ಹೇಳ್ತಾನೆ ಬಸವಣ್ಣ. ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವಬಲ್ಲ. ಓತು ಕೂಡುವ ಆ ಶಬ್ದನೇ ಎಷ್ಟು ಹೃದಯಕ್ಕೆ ತಟ್ತದೆ ಅಂದ್ರೆ, ಓತು ಅಂದ್ರೆ ಪ್ರೀತಿಯಿಂದ ಕೂಡಿ ಬದುಕುವಂತ ಸುಖ ಇದೆಯಲ್ಲ, ಅದು ಕೂಡಲ ಸಂಗಮನಿಗೆ ಗೊತ್ತು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೆದರಿಸಿ ನಾಟಕ ಮಾಡೋದನ್ನು ಬಿಡ್ರಿ ಅಂತೆಲ್ಲ ಹೇಳಿ ಹೇಳಿ ರಾಜ ಬೀದಿಗೆ ತಂದ್ರೆ ನಿಮ್ ಬಣ್ಣ ಬಯಲಾಗ್ತದೆ ಅಂತ ಎಚ್ಚರಿಸಿ, ಕೊನೆಗೆ ನಿಮ್ಮನ್ನ ನಾವು ಬೈಡೋದು ಗೊತ್ತು, ನಮಗ ನಿಮ್ಮ ಮಾತು ಮುಚ್ಚುದು ಗೊತ್ತು, ಆದ್ರೆ ಇದು ಬೇಡ, ಓತು ಕೂಡುವ ಸುಖವನ್ನ ನಾವು ಪಡೆಯೋಣ. ಅಂದ್ರೆ ಎಲ್ಲರೂ ಪರಸ್ಪರ ಅಪ್ಪಿಕೊಂಡು ಬದುಕೋಣ. ಇವನಾರವ ಅಂತ ಬರ್ತದಲ್ಲ ವಚನ, ಅದೆಲ್ಲ ಪ್ರಜಾಪ್ರಭುತ್ವದ ಮೂಲ ಬೇರು ಅಲ್ಲಿದೆ. ಈ ಬೇರುಗಳನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಸಂವಿಧಾನದಲ್ಲಿ, ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರೋದೇನು? ಎಲ್ಲರೂ ಒಂದಾಗಿ ಬದುಕಬೇಕು, ಯಾರ್ದೋ ಮುಖವಾಡ ಹಾಕೊಂಡು ಬದುಕೋದಲ್ಲ. ಮುಖವಾಡ ಹಾಕೊಂಡು ಎಷ್ಟು ಜನ ಬದುಕ್ತಾ ಇದ್ದಾರೆ ಇಡೀ ದೇಶ ತುಂಬ. ಆದರೆ ರಾಜಬೀದಿಗೆ ತಂದಾಗ ಏನಾಗ್ತದೆ ಗೊತ್ತಿದೆ. ರಾಜಬೀದಿಗೆ ತಂದಾಗ ಎಷ್ಟೋ ಜನರ ಮನೆಗಳು ರೇಡ್ ಆಗ್ತವೆ, ಜೈಲು ಹೋಗ್ತಾರೆ. ಯಾರು ನಾವು ನಾಚಿಕೆ ಬಿಟ್ಟಿರೋದ್ರಿಂದ ಜೈಲಿನಿಂದ ಹೊರಗೆ ಬರುವಾಗ ಮತ್ತೆ ಡಮ್ ಡಮ್ ಬಾರಿಸ್ಕೊತ ಬರ್ತೀವಿ. ಅದು ಅಂದ್ರೆ ಮಾನ ಮರ್ಯಾದೆ ಇಲ್ಲದ ದಿನಗಳಲ್ಲಿ ಇವೆಲ್ಲವನ್ನು ನಾವು ಗಮನಿಸಲಿಲ್ಲ. ಹೀಗೆ ಬಸವಣ್ಣನ ರಾಜಕೀಯ ಪ್ರಜ್ಞೆ ಅಥವಾ ವಚನಕಾರರ ರಾಜಕೀಯ ಪ್ರಜ್ಞೆ ರಾಜ ತೇಜ, ರಾಜ ಬೀದಿ ಅನ್ನೋ ಶಬ್ದಗಳ ಮೂಲಕ ಅಲ್ಲೇ ಬಂದ್ಬಿಡ್ತದೆ ಮೊಟ್ಟ ಮೊದಲನೇ. ಸೊ ಇಂಥ ರಾಜಬೀದಿಯಲ್ಲಿ ಹೊರಟಂತ ಬಸವಣ್ಣ ಮತ್ತು ಇತರ ವಚನಕಾರರು ಹೇಗೆ ಈ ಪ್ರಜಾಪ್ರಭುತ್ವದ ಮೂಲ ಬೇರುಗಳನ್ನು ಅವತ್ತು ಹೇಗೆ ನಮಗೆ ಕಂಡುಕೊಂಡ್ರು, ನಮ್ಗೆ ಹೇಗೆ ತೋರಿಸಿದ್ರು ಅನ್ನೋದನ್ನ ಹಲವಾರು ರೀತಿಯಲ್ಲಿ ನಾವು ಗಮನಿಸ್ಬೋದು. ನನಗೆ ಸಮಯ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ, ತುಂಬಾ ವಿಷಯಗಳಿದೆ ಇದರಲ್ಲಿ ಮಾತಾಡೋದು. ನಾನು ಮುಖ್ಯವಾಗಿ ಆರಂಭದಲ್ಲಿ ಹೇಳಿದ ಹಾಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ, ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ ಅಂಡ್ ಜಸ್ಟಿಸ್ ಅಂತ ಏನ್ 4 ತತ್ವಗಳನ್ನು ಹೇಳಿದ್ನಲ್ಲ, ಅವುಗಳನ್ನ ವಿಸ್ತರಿಸಲಿಕ್ಕೆ ಒಂದ್ 2 ವಚನಗಳನ್ನ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪ್ರಜಾಪ್ರಭುತ್ವದ 4 ಮುಖ್ಯ ಸ್ತಂಭಗಳು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ. ಇವುಗಳನ್ನ ಪ್ರಜಾಪ್ರಭುತ್ವದ ಹಿನ್ನೆಲೆಯ ಈ ತತ್ವಗಳನ್ನ ನಾವು ವಚನಗಳಲ್ಲಿ ಹ್ಯಾಕ್ ಕಾಣ್ತೇವೆ ಅನ್ನೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೇನೆ. ಇವು 4 ತತ್ವಗಳು ವಚನಕಾರರಲ್ಲಿ, ಬಸವಣ್ಣನಲ್ಲಿ ಇದ್ವು ಅನ್ನೋ ಕಾರಣಕ್ಕೆ ಇವತ್ತು ಜಗತ್ತಿನ ಎಲ್ಲ ಮುಖಂಡರು, ಎಲ್ಲ ದೇಶದ ನೇತೃತ್ವ ವಹಿಸಿದ ಎಲ್ಲ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಬಸವಣ್ಣನ ಹೆಸರನ್ನ ಪುನರುಚ್ಚರಿಸ್ತಾ ಇದ್ದಾರೆ. 12ನೇ ಶತಮಾನದಷ್ಟು ಹಿಂದೆನೆ ಒಂದು ಸಂಸತ್ತನ್ನ ಕಟ್ಟಿದ್ರು, ಸಂವಿಧಾನವನ್ನ ವಚನಗಳ ರೂಪದಲ್ಲಿ ಕೊಟ್ಟರು. 12ನೇ ಶತಮಾನದಷ್ಟು ಹಿಂದೆನೆ ಮಹಿಳೆಯರ ಕ್ರಾಂತಿ ಆಯ್ತು, ದಲಿತರ ಕ್ರಾಂತಿ ಆಯ್ತು, ಅಸ್ಪೃಶ್ಯರ ಕ್ರಾಂತಿ ಆಯ್ತು, ಬದಲಾವಣೆಯ ಪರ್ವ ಶುರುವಾಯ್ತು ಅಂತ ಎಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ. 900 ವರ್ಷಗಳು ಕಳೆದ ನಂತರ ವಚನಗಳನ್ನ ಮರು ಅಧ್ಯಯನಕ್ಕೆ ಒಳಪಡಿಸಿ ಹೇಗೆ 12ನೇ ಶತಮಾನದಷ್ಟು ಹಿಂದೆನೆ ಒಂದು ಸಂವಿಧಾನಾತ್ಮಕವಾಗಿ ವಿಚಾರ ಮಾಡಿದ್ರು ಅನ್ನೋದನ್ನ ಇವತ್ತಿನ ಜನ ಎಲ್ಲ ಹೇಳ್ತಾ ಇದ್ದಾರೆ. ಇದರ ಅರ್ಥ ಬಸವಣ್ಣನ ಈ ಕ್ರಾಂತಿ ನಿರಂತರವಾಗಿರ್ತದೆ ಅಂತ. ಕಾರ್ನಾಡರು ಹೇಳ್ತಾರೆ, ಆ ಕ್ರಾಂತಿ ಅಲ್ಲಿಗೆ ನಿಂತಿಲ್ಲ ಅಂತ ಹೇಳ್ತಾರೆ. ಕ್ರಾಂತಿ ಅನ್ನೋದು ನಿಲ್ಲೋದೇ ಇಲ್ಲ ಅಂತಾನೂ ಕೂಡ ಹೇಳ್ತಾರೆ. ಕ್ರಾಂತಿ ಅನ್ನೋದು ಆರಂಭ ಆಗ್ತದೆ, ಅದು ನಿಧಾನವಾಗಿ ಪರಿವರ್ತನೆಯನ್ನ ಪಡಿತಾ ಅಂತಿಮವಾಗಿನೂ ಕೂಡ ಪರಿವರ್ತನೆಯತ್ತನೇ ಹೋಗ್ತಾ ಇರ್ತದೆ. ಅಂದ್ರೆ ಬದಲಾವಣೆಯ ಜೊತೆಗೆ ಹೋಗ್ತಾ ಇರ್ತದೆ ಕ್ರಾಂತಿ. ಅಂಥ ಕ್ರಾಂತಿ ಇರೋದ್ರಿಂದನೇ ಬಸವಣ್ಣ ಇವತ್ತು ಪ್ರಸ್ತುತ ಆಗ್ತಾ ಇದೆ. ನನಗೆ ಒಂದೇ ನೋವೇನಂದ್ರೆ, ಇಷ್ಟೆಲ್ಲ ಬಸವಣ್ಣನ ಹೆಸರನ್ನು ಬಡಬಡಿಸುವ ಜನ, ಬಸವಣ್ಣ ಸಂಸತ್ತನ್ನ ಕಟ್ಟಿದ, ಅನುಭವ ಮಂಟಪವನ್ನು ಕಟ್ಟಿದ, ಸಂವಿಧಾನ ನಿರ್ಮಾಣ ಮಾಡಿದ ಅಂತ ಹೇಳೋ ಜನ, ಇವತ್ತು ಎಷ್ಟು ಜನ ಬಸವಣ್ಣನ ಹೆಸರಿನ ಸಂಸತ್ ಕಟ್ಟಿರಿ, ಇವತ್ತು ಎಷ್ಟು ಜನ ಬಸವಣ್ಣನ ಹೆಸರಿನ ಸಂವಿಧಾನವನ್ನ ಜಾರಿಗೆ ತಂದಿರಿ, ಎಷ್ಟು ಜನ ಅದನ್ನು ಬದುಕ್ತಾ ಇದ್ದೀರಿ ಅನ್ನೋದನ್ನ ಆತ್ಮನಿರೀಕ್ಷಣೆ ಮಾಡ್ಕೊಡ್ತಾ ಇಲ್ಲಲ್ಲ, ಅದು ತುಂಬಾ ನೋವು ಅನ್ನಿಸ್ತದೆ ನನಗೆ. ಯಾಕೆ ಬಸವಣ್ಣನವರ ಕಾಯಕ ಸಿದ್ಧಾಂತ ಇಟ್ಕೊಂಡೇ ಒಂದು ಕಾಯಕ ಯೂನಿವರ್ಸಿಟಿ ಯಾಕೆ ಆಗ್ತಾ ಇಲ್ಲ ನಮ್ಮಲ್ಲಿ? ಅಂದ್ರೆ ವೃತ್ತಿಗಳನ್ನ ತರಬೇತಿ ಕೊಡುವಂತಹದ್ದು, ವೃತ್ತಿಗಳಲ್ಲಿ ಪರಿಣತಿಯನ್ನು ಕೊಡುವಂತಹದ್ದೇ ಬರಬಹುದಲ್ಲ. ಯಾಕೆ ಅಸ್ಪೃಶ್ಯತೆಯನ್ನು ದೂರ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಅಸಹಿಷ್ಣುತೆ ಕಾಡ್ತಾ ಇದೆ? ಇವೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಬಸವಣ್ಣನ ಹೆಸರನ್ನು ಹೇಳ್ತಾ ಇದ್ದೇವೆ, ವಚನಕಾರರ ಹೆಸರನ್ನು ಹೇಳ್ತಾ ಇದ್ದೇವೆ, ಆ ಕ್ರಾಂತಿಯ ಬಗ್ಗೆ ಹೇಳ್ತಾ ಇದ್ದೇವೆ. ನಾನು ಇನ್ನೂ ಅದ್ಭುತವಾದದ್ದನ್ನು ಹೇಳಬೇಕು. ಶರಣ ಕ್ರಾಂತಿ ನಡೆದದ್ದು ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ ಇಷ್ಟೇ ಜನರಿಂದಲ್ಲ. ನಿಜವಾಗಿನೂ ಆ ಕ್ರಾಂತಿಗೆ ಕಸುವು ಕೊಟ್ಟವರು, ಅದಕ್ಕೆ ಚಾಲನೆ ನೀಡಿದವರು ಈ ನೆಲದ ಶ್ರಮಿಕ ವರ್ಗದ ಜನ, ಕಾಯಕ ಜೀವಿಗಳು, ಅಸ್ಪೃಶ್ಯರು, ಮಹಿಳೆಯರು. ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ಆ ರೀತಿ ಒಂದು 30 ಜನ ಮಹಿಳೆಯರು ಆ ಕ್ರಾಂತಿಯಲ್ಲಿ ಪಾಲ್ಗೊಂಡದ್ದಿದೆಯಲ್ಲ, ಜಗತ್ತಿನ ಇತಿಹಾಸದಲ್ಲಿ ಎಲ್ಲಿದೆ ಅದೆಲ್ಲ? ಇದನ್ನು ನೋಡಿದ್ರೆ ಮನುಷ್ಯ, ಮಹಿಳೆ, ಅಸ್ಪೃಶ್ಯ ಅಥವಾ ಯಾರೇ ಆಗ್ಲಿ ಅವರ ಅಸ್ಮಿತೆಯನ್ನು ಗುರುತಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದಲ್ಲ.
ಅದು ನಿಜವಾದ ದೊಡ್ಡ ಕ್ರಾಂತಿ. ಈ ಅಸ್ಮಿತೆಯನ್ನು ಗುರುತಿಸುವುದರಲ್ಲೇನೆ ಪ್ರಜಾಪ್ರಭುತ್ವದ ಮೂಲ ಬೇರುಗಳು. ವ್ಯಕ್ತಿಗೆ ಒಂದು ಗೌರವ ಇದೆಯಲ್ಲ, ಆ ಗೌರವವನ್ನು ಗುರುತಿಸುವುದೇ ನಿಜವಾದ ಪ್ರಜಾಪ್ರಭುತ್ವದ ಮೊದಲನೇ ಬೇರು. ಆರಂಭದಲ್ಲಿ ಹೇಳಿದಾಗೆ ಸ್ವಾತಂತ್ರ್ಯದ ಬಗ್ಗೆ ಬಸವಣ್ಣ ಅಥವಾ ವಚನಕಾರರ ಪರಿಕಲ್ಪನೆ ಏನಿತ್ತು. ರಾಜಪ್ರಭುತ್ವ ಇದ್ದಂತಹ ವ್ಯವಸ್ಥೆನಲ್ಲಿ ಆ ರಾಜಪ್ರಭುತ್ವದ ಒಳಗಡೆ ಇದ್ದ ಬಸವಣ್ಣ ಬಹಳ ಅದ್ಭುತವಾದ ವಿಚಾರ ಇದು. ಆತ ರಾಜಕೀಯದಿಂದ ಹೊರಗಿರ್ಲಿಲ್ಲ, ಅದ್ರ ಒಳಗಡೆ ಇದ್ಕೊಂಡೇನೆ ರೆಬೆಲಿಸ್ಟ್ ಆದ, ಅಂದ್ರೆ ಪ್ರತಿಭಟನೆಯನ್ನು ಮಾಡಿದ. ಹೇಗೆ ಪ್ರತಿಭಟನೆ ಮಾಡಿದ ನಿಮ್ಗೆಲ್ಲ ಗೊತ್ತಿರಬಹುದು. ನ್ಯಾಯನಿಷ್ಠುರು ದಾಕ್ಷಿಣ್ಯ ಪರ ನಾನಲ್ಲ ಅಂತ ಹೇಳ್ತಾನೆ. ನಾನೇನೋ ನಿನ್ನ ರಾಜ್ಯದಲ್ಲಿ ಇದ್ದೇನೆ ಅನ್ನೋ ಕಾರಣಕ್ಕೆ ನೀ ಹೇಳಿದಂಗನೆ ಗೋಣ್ ಹಾಕೋದಿಲ್ಲ. ಇದಾರಲ್ಲ ಈಗಿನ ರಾಜಕಾರಣಿಗಳು ಸಾಮಾನ್ಯವಾಗಿ ಹಂಗೇನೆ, ಅವರೆಲ್ಲ ನೀವೇ ಗ್ರೇಟ್, ನೀನೇ ದೇವರು, ನೀನೇ ಅಧಿಕಾರದ ಲಾಲಸ್ಗಾಗಿ ಇನ್ನಿತರ ಲಾಲಸ್ಗಾಗಿ ಮಾಡೋ. ಆದ್ರೆ ಬಸವಣ್ಣ ಹಂಗೆ ಹೇಳಿಲ್ಲ. ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿಗಂಜುವುದಿಲ್ಲ. ಲೋಕ ವಿರೋಧ ಅನಿಸ್ಬಹುದು, ಆದ್ರೆ ನಾನ್ ಯಾರಿಗೂ ಅಂಜೋದಿಲ್ಲ. ಇದು ನಿಜವಾದ ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವದ ಮೊಟ್ಟ ಮೊದಲನೆಯ ತತ್ವ ಏನಿದೆಯಲ್ಲ, ಸ್ವಾತಂತ್ರ್ಯ ಅನ್ನೋದು ಬಸವಣ್ಣ ಸ್ಥಾಪಿಸಿದ ರೀತಿ ಇದು. ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೀತೇನೆ ಅಂತ ಹೇಳೋದೇನಿದೆಯಲ್ಲ, ಅದು ನಿಜವಾದ ಸ್ವಾತಂತ್ರ್ಯ. ಅಲ್ಲಿನೂ ಮುಂದೆ ಹೇಳ್ತಾನೆ, ಇಲ್ಲೂ ಕೂಡ ಅದ್ಭುತವಾದ ಶಬ್ದ ಬರ್ತದೆ. ಯಾಕೆ ನನಗೆ ಈ ಶಕ್ತಿ, ಈ ಸಾಮರ್ಥ್ಯ ಬಂದಿದೆ ಅಂದ್ರೆ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪನಾಗಿ. ನೋಡಿ, ಮತ್ತೆ ರಾಜಕೀಯ ಅನ್ನೋ ಶಬ್ದ ರಾಜತೇಜ ಅಂತ ಬರ್ತದೆ. ಅಂದ್ರೆ ಈ ರಾಜತೇಜ ಅನ್ನೋದು ನಿಜವಾದ ಸಮಾಜವಾದಿ ಶಬ್ದ. ಇದು ನಿಜವಾದ ಡೆಮೋಕ್ರೆಟಿಕ್ ವರ್ಡ್. ಇದು ರಾಜತೇಜ ಅನ್ನೋದು ಇಟ್ಸ್ ಅ ಪೊಲಿಟಿಕಲ್ ವ್ಯಾಲ್ಯೂ, ಅದೊಂದು ಅಥವಾ ಒಂದು ಪೊಲಿಟಿಕಲ್ ಐಡಿಯಲ್ ಅದೊಂದು. ಇಂಥ ಒಂದು ರಾಜತೇಜ ನನ್ನಲ್ಲಿ ಇದೆ ಅನ್ನೋ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ, ಇದನ್ನ ಎಷ್ಟು ಜನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಹೀಗೆ ಹೇಳಿಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವದ ಮೊಟ್ಟ ಮೊದಲನೆಯ ತತ್ವವಾದ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಬಸವಣ್ಣ 12ನೇ ಶತಮಾನದ ಹಿಂದೆನೆ ಬಿತ್ತಿದ. ಅದು ಬೇರಾಗಿದೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಸಂಸತ್ತಿಗೆ. ಇದಕ್ಕೆ ಹಿಂಗೆ ಹಿಗ್ಗಿಸ್ತಾ ಹೋಗ್ಬೋದು. ಹಲವಾರು ವಚನಗಳನ್ನು ಕೊಟ್ಟು, ಆರು ಮುನಿದು ನಮ್ಮನ್ನ ಏನ್ ಮಾಡ್ತಾರೆ, ಊರು ಮುನಿದು ನಮ್ಮನೆ ಅಂತೂ ಮಾಡುವುದು, ಆನೆಯ ಮೇಲೆ ನೋಡ್ರಿ, ನನ್ನ ಮಾರ್ಗ ಆನೆಯ ಮಾರ್ಗ ಇದೆ, ಯಾರು ಏನ್ ಮಾಡ್ತಾರೆ, ಆನೆಯ ಮಾರ್ಗ ನನ್ನದಿದೆ ಅಂತ ಹೇಳೋದು ಅಹಂಕಾರ ಅಲ್ಲ, ಅದ ನಿಜವಾದ ಆತ್ಮಸಾಕ್ಷಿ. ಅದು ಈ ಆತ್ಮಸಾಕ್ಷಿ ಇದ್ದ ವ್ಯಕ್ತಿನೇ ನಿಜವಾದ ಪ್ರಜಾಪ್ರಭುತ್ವವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಅಂಥದ್ದು ಬಸವಣ್ಣನಲ್ಲಿ ಇತ್ತು ಅನ್ನೋದನ್ನ ಈ ವಚನಗಳ ಮೂಲಕ ನಾವು ಹೇಳ್ಬೋದು. ಇನ್ನು ಬಸವಣ್ಣ ಈ ಸಾರ್ವಜನಿಕ ಸಂಪತ್ತನ್ನು ಕೊಳ್ಳೆ ಹೊಡೆದ ಅನ್ನುವಂಥ ಒಂದು ಐತಿಹ್ಯದ ಕತೆ ಬರ್ತದಲ್ಲ, ಅಲ್ಲಂತೂ ನೇರವಾಗಿ ಬಿಜ್ಜಳನಿಗೆ ನೇರವಾಗಿ ಸವಾಲು ಹಾಕ್ತಾನೆ. ಊರ ಮುಂದೆ ಹಾಲು ಹಳ್ಳ ಹರಿತಿರುವಾಗ ಊರೇ ಯಾವಿನ ಬೆನ್ನೆ ಯಾಕಪ್ಪ ನಾನು ಹಿಂಬಾಲಿಸ್ಲಿ, ನನಗೆ ಕೂಡಲ ಸಂಗಮ ದೇವನುಳ್ಳನ್ನಕ್ಕ ಬಿಜ್ಜಳನ ಭಂಡಾರ ನನಗೆ ಯಾಕೆ? ರಾಜಕೀಯ ಶಕ್ತಿ ಇದೆಯಲ್ಲ, ಹಣಕ್ಕಾಗಿ ನಡೆದಿರುವಂತ ರಾಜಕೀಯ ಶಕ್ತಿ ಇದೆಯಲ್ಲ, ಇದನ್ನ ಬಸವಣ್ಣ ಮಾಡ್ತಾನಂತ ಯಾರೋದು ಅವನ ಬಗ್ಗೆ ಎಲ್ಲ ಚುಚ್ಚಿದ್ರೆ ಕಾಣಿಸ್ತದೆ ಬಿಜ್ಜಳನಿಗೆ. ಆತ ಹೇಳಿದ, ನಾನು ಕೂಡಲ ಸಂಗನೇ ನನ್ನ ಜೊತೆ ಇರುವಾಗ ನಿನ್ನ ಹಣ ನನಗೆ ಯಾಕೋ? ಎಷ್ಟು ಜನ ರಾಜಕಾರಣಿಗಳಿಗೆ ಇದು ಬರ್ತದೆ, ಎಷ್ಟು ಜನ ಇದನ್ನ ಆಚರಿಸ್ತಾರೆ. ಸೊ ಈ ಮೂಲಕ ನಾನು ಹೇಳ್ಬೇಕಾಗಿದ್ದು ಇಷ್ಟೇನೆ, ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ತನ್ನ ವೈಯಕ್ತಿಕ ಬದುಕಿನಲ್ಲಿ ಅನುಭವಿಸಿ ಆ ಗಟ್ಟಿತನವನ್ನ ರೂಪಿಸಿಕೊಂಡ ಮೇಲೆ ಆತ ಇಂಥ ಮಾತನ್ನು ಹೇಳ್ತಾನೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಸ್ವಾತಂತ್ರ್ಯ ಅನ್ನೋ ಪರಿಕಲ್ಪನೆಯ ಮೂಲ ಬೀಜ ಇರೋದು ಆತನ ವಚನಗಳಲ್ಲಿ. ಇನ್ನ ಸಮಾನತೆ ಬಂತಲ್ಲ, ಒಂದು ಸ್ವಾತಂತ್ರ್ಯ ಸಮಾನತೆ ಅನ್ನೋದು ಯಾಕೆ ಬೇಕಾಗ್ತದೆ? ನಾನು ಒಂದ್ಸರಿ ಎಲ್ಲೋ ಸಂದರ್ಭದಲ್ಲಿ ಹೇಳುವಾಗ ಒಬ್ಬ ಮಹಾತ್ಮ ಬಂದು, ಸಮಾನತೆ ಅನ್ನೋದು ಈ ನಿಸರ್ಗದಲ್ಲೇ ಇಲ್ಲ, ಈ ಸೃಷ್ಟಿಯಲ್ಲೇ ಇಲ್ಲ, ನೋಡಿ ಬೇಕಾದ್ರೆ ಕೈ 5 ಬೆರಳು ಸಮಾದವ, ನೋಡಿ ಗುಡ್ಡ ಬೆಟ್ಟ ಎತ್ತರ ಇದೆ, ಯಾದಿದೆ ಅಂದ್ರೆ ಸುಮ್ಮನೆ ಭೌತಿಕವಾದ ಹೊರ ಆವರಣಗಳನ್ನು ನೋಡಿ ಈ ಸೃಷ್ಟಿನೇ ಅಸಮವಾಗಿದೆ ಅಂತ ಹೇಳುವಂತ ಒಂದು ಹುಚ್ಚು ಕಲ್ಪನೆ ಇದೆ. ಬಹಳ ಅದ್ಭುತವಾದ ಸತ್ಯ. ಅಂದ್ರೆ ಈ 5 ಬೆರಳಿಗೂ ಸಮಾನ ಇಲ್ಲ, ಆದ್ರೆ ಈ 5 ಬೆರಳುಗಳು ಅಸಮ ಇರೋದ್ರಿಂದನೇ ನಾವು ಊಟ ಮಾಡಕ್ಕಾಗ್ತದೆ, ಈ 5 ಬೆರಳುಗಳು ಅಸಮ ಇರೋದ್ರಿಂದ ನಾವು ಕೆಲಸ ಮಾಡಕ್ಕಾಗತ್ತೆ. ಅಂದ್ರೆ ಅಸಮಾನತೆಯ ಮೂಲಕ ಸಮಾನತೆಗೆ ಹೋಗೋದಿದೆಯಲ್ಲ, ಅದು ನಿಜವಾದ ಪ್ರಜಾಪ್ರಭುತ್ವ. ಬಸವಣ್ಣ ಮಾಡಿದ್ದು ಎಲ್ಲೋ ಕೆಳಗಡೆ ಇದ್ರು, ಅಸ್ಪೃಶ್ಯರಿದ್ರು, ಮುಟ್ಲಾರ್ದಂಥವ್ರಿದ್ರು, ಹೆಣ್ಮಕ್ಳಿದ್ರು, ಸೂತಕದ ರೀತಿಯಲ್ಲಿ ಅವ್ರನ್ನ ದೂರ ಇಡ್ಲಾಗಿತ್ತು. ಎಲ್ಲೆಲ್ಲೋ ಇದ್ದ ಈ ಅಪೂರ್ಣತೆಗಳನ್ನು ಕೂಡಿಸಿ ಒಂದು ಪೂರ್ಣತೆಯನ್ನು ತಂದು, ಅದು ನಿಜವಾದ ಸಮಾನತೆ. ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಅನ್ನೋ ತತ್ವ ಅಂತಂದ್ರೆ ಹೀಗೆ. ಏನು ನಾವು ಮನುಧರ್ಮಶಾಸ್ತ್ರವನ್ನು ಸುಮ್ಮನೆ ಕೂತ್ಕೊಳ್ಬಹುದು. ನಾನು ಪ್ರೀತಿಯಿಂದ ಓದ್ತಾ ಇದ್ದೇನೆ, ಕುರಾನ್, ಬೈಬಲ್, ಮನುಧರ್ಮಶಾಸ್ತ್ರ ಎಲ್ಲ ಓದ್ತಾ ಇದ್ದೇನೆ. ಮನುಷ್ಯನನ್ನ ಮನುಷ್ಯ ಇಷ್ಟು ಕ್ರೂರವಾಗಿ ಕಾಣಬಹುದೇ ಅನ್ನುತ್ತ ನಿಜವಾಗಿ ನೋವು ಅನಿಸ್ತದೆ ಅದನ್ನು ಓದಿದ್ರು ಕೂಡ. ಅಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆ ಒಂದು ವರ್ಗವನ್ನ ಹೆಂಗೆ ಶೋಷಣೆ ಮಾಡ್ತು ಅಂದ್ರೆ, ನಿಜವಾಗಿ ನಾನು ಹೇಳ್ತಿದ್ರೆ ವೇದದ ಮಾತನ್ನು ಕೇಳಿದ್ರೆ ಕಿವಿಯೊಳಗೆ ಸಿಸ ಹಾಕ್ಬೇಕು ಅಂತೇಳಿ ಯಾರೋ ಕೇಳಿದ ಯಾರು ಓದಾಗ ಇದೆ, ನಿಜವಾಗಿ ಇದೆ. ಅವರು ಆ ಮಾತನ್ನು ಕೇಳಕೂಡುದು, ಊರು ಹೊರಗಿರ್ಬೇಕು,
ಇವರು ಉಚ್ಚಿಷ್ಟವನ್ನ ತಿನ್ಬೇಕು, ಅವರು ನಡೆದಾಡುವಾಗ ಕಸಬರಿಗೆ ಇವೆಲ್ಲ ಇದೆ. ಅದು ಇಷ್ಟೊಂದು ಹೀನಾಯವಾದ ಸ್ಥಿತಿಯಲ್ಲಿರುವಂತಹ ಜನರನ್ನ ಬಸವಣ್ಣ ಅಪ್ಕೊಂಡ. ಎಷ್ಟು ಅಪ್ಕೊಂಡ? ಇವತ್ತು ನಾಟಕ ಆಡ್ತಾ ಇರ್ತಾರೆ, ಹಳ್ಳಿ ಗ್ರಾಮ ವಾಸ್ತವ್ಯ, ದಲಿತರ ಮನೆ ವಾಸ್ತವ್ಯ, ಎಲ್ಲ ಬೋಗಸ್. ಅದು ನಿಜವಾಗಿ ರಾಜಕಾರಣದ ಆಟ. ಆದ್ರೆ ಬಸವಣ್ಣ ಕಂಬಳಿಯನ್ನಾಗಿದೆ ಅವನ ಮನೆಗೆ ಹೋಗಿ ಅವನ ಮನೆಯಲ್ಲಿ ಖುಷಿಲೆ ಅಂಬ್ಲಿ ಉಂಡದ್ದಕ್ಕೆ ದಲಿತನ ಮನೆಯಲ್ಲಿ ಅಂಬ್ಲಿ ಉಂಡ ಅಂತ ಬಿಜ್ಜಳ ಆತನ ವಿಚಾರಣೆ ನಡೆಸಿದಾಗ ಏನ್ ನಡೀತೆ ಅಂತ ಎಲ್ಲರಿಗೂ ಗೊತ್ತು. ಅಂದ್ರೆ ಐತಿಹಾಸಿಕವಾಗಿ ಇದನ್ನ ನಾವು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಬಸವಣ್ಣನ ಮನೋಭಾವ ಆ ಜನಾಂಗವನ್ನು ಹೇಗೆ ಕಟ್ಟಿ ಅವ್ರನ್ನ ಕೂಡಿಸ್ಕೊಂಡು ಅವ್ರ ಜೊತೆಗೆ ಬೆಳೆದ ಅನ್ನೋದನ್ನ ನೋಡ್ಬೇಕು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ. ಈ ಪಂಚಭೂತಗಳು ಏನದಾವಲ್ಲ, ಈ ಪಂಚಭೂತಗಳು ನನಗೊಂದು ನಿಮ್ಗೊಂದು ಯಾರ್ಯಾರಿಗೊಂದು ಬೇರೆ ಇಲ್ಲ. ಈ ನೆಲ ಅನ್ನೋದಿದ್ರು ದಲಿತನಿಗೂ ಅದೇ ಇರ್ತದೆ, ಬ್ರಾಹ್ಮಣನಿಗೂ ಅದೇ ಇರ್ತದೆ, ಲಿಂಗಾಯತನಿಗೂ ಅದೇ ಇರ್ತದೆ, ಮುಸ್ಲಿಮ್ಗೂ ಕ್ರಿಶ್ಚಿಯನ್ಗೂ ಎಲ್ಲರಿಗೂ ಹಂಗೆ ಇರ್ತದೆ. ಈ ನೆಲ ಅನ್ನೋದು ಹೊಲಗೇರಿಗೂ ಅದೇ, ಶಿವಾಲಯಕ್ಕೂ ಅದೇ ಇರ್ತದೆ. ಜಲ ಕೂಡ ಜಳಕ ಮಾಡೋದಕ್ಕೆ ನಾನ್ ಮಾಡೋದು ಅದೇ ನೀರು, ಎಲ್ಲರೂ ಮಾಡೋದು ಅದೇ ನೀರು. ಹಿಂಗ ಕುಲ ಒಂದೇ ತನ್ನ ತಾನರಿದವ. ಸಮಾನತೆ, ಜಾತಿ ಸಮಾನತೆ ತರೋ ಸಲುವಾಗಿ ಬಸವಣ್ಣ ಹೇಳಿದ್ದು. ಇನ್ನ ಊರ ಒಳಗೊಂದು ಬಯಲು, ಊರು ಹೊರಗೊಂದು ಬಯಲು, ಊರು ಒಳಗಡೆ ಬ್ರಾಹ್ಮಣ ಬಯಲು, ಊರ ಹೊರಗಡೆ ಹೊಲೆ ಬಯಲೆಂದುಂಟೆ ಅಂತ ಹೇಳಿ ಬಂತಾದೇವಿ ಅನ್ನೋ ಒಬ್ಬ ಸಾಮಾನ್ಯ ಮಹಿಳೆ ಕೇಳ್ತಾರೆ. ಎಷ್ಟು ರೊಚ್ಚಿಡ್ಬೇಕು ಅವ್ರಿಗೆ, ಅನುಭವ ಎಷ್ಟು ಕೆಟ್ಟದ್ದಿರ್ಬೇಕು ಈ ಮಾತನ್ನು ಹೇಳುವಾಗ ಅವ್ರಿಗೆ. ಅಂದ್ರೆ ನೊಂದು 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 ಆ ನೊಂದ ನೋವು ಈ ರೀತಿ ಶಬ್ದಗಳಾಗಿ ಬಂದ ವಚನಗಳು. ವಚನಗಳು ಬರೀ ಸಾಹಿತ್ಯ ಅಲ್ಲ, ವಚನಗಳು ಒಂದು ಕ್ರಾಂತಿಯ ಅಭಿವ್ಯಕ್ತಿಗಳಷ್ಟೇ, ಕ್ರಾಂತಿಯಿಂದ ಹುಟ್ಟಿದಂತ ಉಪ ಉತ್ಪನ್ನಗಳು. ಹೀಗಾಗಿ 12ನೇ ಶತಮಾನದಲ್ಲಿ ನಡೆದಂತ ಆ ಸಮಗ್ರ ಕ್ರಾಂತಿಯ ಉಪ ಉತ್ಪನ್ನಗಳಾದ ವಚನಗಳು ಅವೇ ಐತಿಹಾಸಿಕ ದಾಖಲೆಗಳು. ಹೀಗೆ ಜಾತಿಯ ಸಮಾನತೆ ತರುವ ಸಲುವಾಗಿ ಅವರೆಲ್ಲ ಹೋರಾಟ ಮಾಡಿದರು. ವಚನಗಳಲ್ಲಿ ನಾವು ನೋಡ್ತೇವೆ ಎಷ್ಟು ಮಾದಾರ, ಚೆನ್ನಯ್ಯ, ಡೋಹರ, ಕಕ್ಕಯ್ಯ, ಅಂಬಿಗರ, ಚೌಡಯ್ಯ, ಎಷ್ಟು ಜನ ವಚನಕಾರರಿದ್ದಾರೆ. ಎಲ್ಲರೂ ಕಾಯಕ ಜೀವಿಗಳು, ಎಲ್ಲರೂ ಹೆಚ್ಚು ಅವರು ದಲಿತ ವರ್ಗದಿಂದ, ಅಸ್ಪೃಶ್ಯ ವರ್ಗ ಅಂದ್ರೆ ಈ ವರ್ಣ ವ್ಯವಸ್ಥೆ ಮಾಡಿದಂತ ಅವಾಂತರಗಳಿಂದ ಎಲ್ಲ ಎದ್ದು ಜೀವಿಸ್ತಾ ಇದ್ದಂಥವ್ರು. ಅವರು ಬಸವಣ್ಣನ ಜೊತೆ ಕೂಡಿ ತಮ್ಮ ಮಾತನ್ನ ಹೇಳಿದರು. ಎಷ್ಟು ತಮ್ಮ ಅಸ್ಮಿತೆಯನ್ನು ಗುರುತಿಸಿಕೊಂಡ್ರು ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಾರೆ. ವಚನ ಸಾಹಿತ್ಯದಲ್ಲಿ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ಅಂತಂದ್ರೆ ಈ 23,000 ವಚನಗಳಲ್ಲಿ ಕನಿಷ್ಠ ಒಂದು 10,000 ವಚನಗಳಲ್ಲಿ ಪ್ರಶ್ನೆಗಳಿದಾವೆ. ನೋಡಿ ಎಷ್ಟು ಅದ್ಭುತವಾದ ಸತ್ಯ ಇದು. ಪ್ರಶ್ನೆಗಳು ಎಲ್ಲಿರ್ತಾವಂದ್ರೆ ಉತ್ತರಿಸಲಾರದ ಸಮಾಜಕ್ಕೆ ಕೇಳಿದಂತ ಪ್ರಶ್ನೆಗಳವು. ಇಷ್ಟೊಂದು ಪ್ರಶ್ನೆಗಳನ್ನ ನಿರ್ಮಾಣ ಮಾಡಿದೆ ಸಮಾಜ ಅಂತ ಅದರ ಅರ್ಥ. ಈ ಪ್ರಶ್ನೆಗಳನ್ನ ಕೇಳಿದವರು ದಲಿತರು, ಮಹಿಳೆಯರು, ಇತರ ವಚನಕಾರರು. ಹಿಂಗೆ ಸಿದ್ದರಾಮೇಶ್ವರರು ಒಂದು ವಚನ ಬರೀತಾರೆ, ಜಾತಿ ವಿಜಾತಿಯು ನೀರ್ಗುಡಿಯೇ ಹೋದರೆ, ಅಂದ್ರೆ ಒಂದು ಒಳ್ಳೆ ಜಾತಿ ಒಂದು ಕೆಟ್ಟ ಜಾತಿ ಅವತ್ತು ಹೇಳ್ತಿದ್ರಲ್ಲ, ಅವರು ಒಂದ್ ಕಡೆ ನೀರ್ ಕುಡಿಯಕ್ ಹೋದ್ರ ಸುಡು ಹೋಗೆಂದು ನುಂಕಿತ್ತೆ ಆ ಜಲವು. ನೀ ಅಸ್ಪೃಶ್ಯ ಇದೀನಿ, ನೀ ದಲಿತ ಇದೆ, ನೀ ಕುಡಿಬೇಡ ಅಂತ ಹೇಳ್ತದೆ. ಅದು ಖಂಡಿತ ಇಲ್ಲ. ಪಂಚಭೂತಗಳಲ್ಲಿ ಆ ಸಮಾನತೆ ಇದೆ. ಈ ಪಂಚಭೂತಗಳಲ್ಲಿ ಇರುವಂತ ಸಮಾನತೆ, ಇದು ನಿಸರ್ಗ ನ್ಯಾಯ ಇದೆಯಲ್ಲ, ಈ ನಿಸರ್ಗ ನ್ಯಾಯವನ್ನು ಕೊಡುವಲ್ಲಿ ನಿಮ್ದು ಯಾವುದೋ, ನಿಮ್ದು ಹಿರಿತನ, ಇಂಥದ್ದನ್ನ ನಾವು ಸಾಧಿಸಿಕೊಳ್ತೇವೆ ಅಂತ ಹೋರಾಟ ಮಾಡಿದರು. ಇಡೀ ವಚನ ಕ್ರಾಂತಿ ನಡೆದದ್ದು ಜಾತಿ ಸಮಾನತೆಗಾಗಿ. ಜಾತಿ ಸಮಾನತೆಗಾಗಿ ನಡೆದದ್ದು ಅದು ಕೊನೆಗೂ ಅವನತಿ ಹೊಂದಿದ್ದು ಜಾತಿ ಸಮಾನತೆ ತರುವ ಒಂದು ದೊಡ್ಡ ಹೋರಾಟದಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸಿದ್ರು. ತುಂಬಾ ನೋವಿನ ವಿಷಯ ಇದು. ಹಿಂಗೆ ಹೇಳೋ ಬಸವಣ್ಣ, ಏನು ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪ ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಏನ್ ಇವ್ರನ್ನೆಲ್ಲ ಅಪ್ಪ ಅಣ್ಣ ಅಂತ ಒಪ್ಕೊಳ್ಳೋದಿದೆಯಲ್ಲ, ಅದು ಯಾರಿಗೆ ಸಾಧ್ಯ ಇದೆ? ಇವತ್ತು ನಾವು ಜಾತ್ಯತೀತ ಸೆಕ್ಯುಲರ್ ಅಂತ ಏನ್ ಹೇಳ್ತೀವಲ್ಲ, ಆ ಸೆಕ್ಯುಲರ್ ಅನ್ನುವಂತಹ ಪ್ರಜಾಪ್ರಭುತ್ವದ ತತ್ವ ಏನಿದೆಯಲ್ಲ, ಅದು ಈ ಥರದ ಆಚರಣೆಯಲ್ಲಿ ಅಂದ್ರೆ ಬರೀ ಶಬ್ದಗಳಾಗಿ ಬರಲಿಲ್ಲ, ಅವ್ರನ್ನೆಲ್ಲ ಅಪ್ಕೊಂಡ. ಅನುಭವ ಮಂಟಪದಲ್ಲಿ ಅವ್ರನ್ನೆಲ್ಲ ಸಮಾನವಾಗಿ ಕೂಡಿಸಿದ. ನಿನ್ನ ಅಭಿಪ್ರಾಯ ಹೇಳು, ನಿನ್ನ ಅಭಿಪ್ರಾಯ ಹೇಳು, ಎಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ವಚನಗಳನ್ನು ಕಟ್ಟಿದ್ರು. ಹೀಗೆ ಅವರು ಜಾತಿ ಸಮಾನತೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಎಷ್ಟೋ ಬದಲಾವಣೆಗಳಾಯ್ತು. ಹರಳಯ್ಯ ಮದುವೆಯರ ಮಕ್ಕಳಲ್ಲಿ ನಡೆದಂತಹ ಆ ವಿವಾಹ ಏನಿದೆಯಲ್ಲ, ಇವತ್ತು ಊಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಇವತ್ತು ಕೂಡ ಏನೇನೂ ನಡೀತಾ ಇದೆ. ಆದ್ರೆ 12ನೇ ಶತಮಾನದಷ್ಟು ಹಿಂದೆ ಆ ಒಂದು ಮದುವೆ ನಡೀತಲ್ಲ, ಅದು ನಿಜವಾದ ದೊಡ್ಡ ಕ್ರಾಂತಿ. ಅದು ಬಹುಶಃ ಇವತ್ತು ಉದಾಹರಿಸಬಹುದಾದ ಕ್ರಾಂತಿ. ಆದ್ರೆ ಅದೇ ಆ ಇಡೀ ಕ್ರಾಂತಿಗೆ ಅಂತ್ಯವನ್ನು ತಂತನ್ನೋದು ಕೂಡ ಅಷ್ಟೇ. ಹಿಂಗ ಜಾತಿ ಸಮಾನತೆ. ಇನ್ನ ಗಂಡು ಹೆಣ್ಣಿನ ಸಮಾನತೆಗೆ ಏನೇನ್ ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ. ಹೆಣ್ಣನ್ನ ನೋಡಿ, ಹೆಣ್ಣನ್ನ ಅದು ಉನ್ನತ ವರ್ಣದಲ್ಲಿರುವಂತ ಹೆಣ್ಣು ಕೂಡ ಅಸ್ಪೃಶ್ಯಳೆ ನಿಜವಾದ ಆ ರೀತಿಯಲ್ಲಿ ನಡೆಸ್ಕೊಂಡ್ ಬಂದಿದೆ. ಮನುಧರ್ಮಶಾಸ್ತ್ರದಲ್ಲಿ ಮಹಿಳೆಯ ಬಗ್ಗೆ ಬರೆದಿರೋದು ನೋಡಿದ್ರೆ ಹೊಟ್ಟು ಉರಿತದೆ ನಿಜವಾಗ. ಅವಳು ಬರೀ ಹೆರೋದಕ್ಕೆ, ದೈಹಿಕ ಸುಖಕ್ಕೆ, ಮಕ್ಕಳನ್ನ ಜೋಪಾನ ಮಾಡೋದಕ್ಕೆ, ಸ್ವಾತಂತ್ರ್ಯ ಇಲ್ಲದ ಜೀವಿ ಅಂತ ಹೇಳಿ ಏನೇನೋ ಕೆಟ್ಟ ಕೆಟ್ಟ ವಿಷಯಗಳು ಬರ್ತವೆ.
ಬಸವಣ್ಣನವರು ವಚನಕಾರದನ್ನು ಗಮನಿಸಿದ್ರು. ಯಾಕೆ ಹೆಣ್ಣು ಜೀವಿ ಅಲ್ವಾ, ಹೆಣ್ಣು ಮನುಷ್ಯಳು ಅಲ್ವಾ, ಕೇವಲ ಸೂತಕ ಮುಟ್ಟು ಅನ್ನೋ ಶಬ್ದಗಳನ್ನ ಇಟ್ಕೊಂಡು ಹೆಣ್ಣನ್ನ ಬೇರೆ ರೀತಿಯಲ್ಲಿ ನೋಡುವಂಥದ್ದು ಎಲ್ಲಿವರೆಗೆ ಬಂದಿದೆ ನೋಡಿ. ಯಾವ ವ್ಯಕ್ತಿ, ನಾವೆಲ್ಲ ಹುಟ್ಟುವುದು ಹೆಣ್ಣಿನಿಂದನೇ, ಮುಟ್ಟು ಆದ್ಮೇಲೆ ಹುಟ್ಟುತ್ತೇವೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಯಾರು ಮುಟ್ಟು ಹೊಲೆ ಸೂತಕ ಅಂತ ಕರೆದು ಅದನ್ನು ದೂರ ಇಡೋದು. ಮುಟ್ಟಿಲ್ಲದೆ ಹುಟ್ಟಿದ ವ್ಯಕ್ತಿ ಯಾಮಿದ್ದಾನೆ? ಯಾರೋ ಒಬ್ಬ ವ್ಯಕ್ತಿ ಹೋದ ವರ್ಷದ ಹಿಂದೆ ಈ ಮುಟ್ಟಾದ ಹೆಣ್ಮಕ್ಳು ಮಾಡಿದ ಅಡಿಗೆ ತಿಂದ್ರೆ ಅದು ಆ ನರಕ ಬರ್ತದೆ, ಈ ನರಕ ಏನೋ ಅಯೋಗ್ಯರು ಏನೇನೋ ಹೇಳ್ತಾರೆ. ಅಲ್ಲಪ್ಪ, ನೀನ್ ಹೆಂಗ್ ಹುಟ್ಟಿದೆಯೋ, ತಾಯಿ ಇಲ್ದ ಹುಟ್ಟಿದೀಯ ನೀನು? ಸೊ ತಾಯಿಗೆನೆ ಹಿಂಗ್ ಹೇಳ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ಇದೆ ಅಂತ ಕೇಳುವಂತ ಹಕ್ಕು ನಮ್ಮೆಲ್ಲರಿಗಿದೆ. ಇಂಥ ದೇವತೆ ಅಂತ ಹೇಳಿ ದೇವತೆಯನ್ನು ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೇವೆ, ಅದೇ ತಾಯಿಯನ್ನ ದೇವಸ್ಥಾನದ ಪ್ರವೇಶವನ್ನು ನಿಷೇಧಿಸ್ತೇವೆ. ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತದೆ ಇದು ತಪ್ಪು, ಎಲ್ಲರಿಗೂ ದೇವಸ್ಥಾನ ಪ್ರವೇಶ ಕೊಡ್ರಿ ಅಂದ್ರೆ ಅದನ್ನು ಒಪ್ತಾ ಇಲ್ಲ ನಾವು ಜನ. ಅಂದ್ರೆ ಮಹಿಳೆಯ ಅಸಮಾನತೆ ಇವತ್ತು ನಡೆದಿದೆ. ಆದ್ರೆ ಶರಣರ ಕಾಲದಲ್ಲಿ ಆ ಅಸಮಾನತೆಯನ್ನು ತೊಲಗಿಸುವ ಸಲುವಾಗಿ ಅವತ್ತೇ ಹೋರಾಡಿದ್ರು, ಅಷ್ಟೇ ಅಲ್ಲ ಸಕ್ಸಸ್ ಆದ್ರು. ಅಂದ್ರೆ ಸಮಾನತೆ, ಮಹಿಳೆಗೆ ಕೊಡಬೇಕಾದ ಒಂದು ಸಮಾನತೆಯನ್ನು ತಂದು ಕೊಡೋದು. ಇವತ್ತಿದೆ ಕಾನೂನು, ಇವತ್ತು ಎಲ್ಲಿವರೆಗೆ ಕಾನೂನು ಬಂದಿದೆ ನಮ್ಗೆಲ್ಲ ಗೊತ್ತಿದೆ. ಆಸ್ತಿಯಲ್ಲಿ, ಪೂರ್ವಾರ್ಜಿತ ಆಸ್ತಿಯಲ್ಲಿ ಮಗಳಿಗೂ ಸಮಪಾಲು ಕೊಡಬೇಕು, ಹೆಣ್ಣು ಮಗಳಿಗೂ ಸಮಪಾಲು ಕೊಡಬೇಕು ಅನ್ನುವಂಥ ಕಾನ್ಸ್ಟಿಟ್ಯೂಷನಲ್ ರೂಲ್ ಇದೆ ನಮ್ಮಲ್ಲಿ. ಅಂದ್ರೆ ಹಿಂದೂ ಕೂಡ ಶರಣರ ಅಂತಹದ್ದನ್ನು ತಂದುಕೊಟ್ರು. ಹಲವಾರು ವಚನಗಳ ಮೂಲಕ ಅದನ್ನ ಹೇಳ್ತಾರೆ ಅವರು. ಎಲ್ಲ ವಿವರಿಸುವುದಕ್ಕೆ ತುಂಬಾ ಕಷ್ಟ. ಇಲ್ಲಿ ಒಬ್ಬ ರಾಮನಾಥ ಜಡರ ದಾಸಿಮೆ ಕೇಳ್ತಾನೆ, ನಿಡಿದೊಂದು ಕೋಲನ್ನು ಕಡಿದು ಎರಡು ಮಾಡಿ. ಒಂದು ಕೋಲ್ ತಗೊಳ್ರಿ, ನೋಡಿ ಎಷ್ಟು ಪ್ರಾಕ್ಟಿಕಲ್ ಇದೆ, ಎಷ್ಟು ವೈಜ್ಞಾನಿಕವಾಗಿದೆ. ಒಂದು ಕೋಲ್ ತಗೊಂಡು ಎರಡು ತುಂಡು ಮಾಡ್ರಿ, ಅದ್ರೊಳಗೆ ಕೆಳಗಿಂದು ಹೆಣ್ಣು ಅಂತ ತಿಳ್ಕೊಡ್ರಿ, ಮೇಲಿಂದ ಗಂಡು ಅಂತ ತಿಳ್ಕೊಡ್ರಿ, ಎರಡೂ ಹೊಸೇರಿ. ಹೊಸಿದ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಲ್ಲು ಕಟ್ಟಿಗೆಗಳನ್ನು ಹೊಸದು ಬೆಂಕಿಯನ್ನು ಹೊತ್ತಿಸ್ತಿದ್ರು. ಹಿಂಗ ಹೊಸದಾಗ ಬೆಂಕಿ ಹುಟ್ಟುತ್ತಲ್ಲ, ಈ ಬೆಂಕಿ ಹೆಣ್ಣೋ ಗಂಡು ಅಂತ ಕೇಳ್ತಾರೆ. ವೈಜ್ಞಾನಿಕವಾದ ಪ್ರಯೋಗದ ಮೂಲಕ ಈ ಹೆಣ್ಣು ಗಂಡಿನಲ್ಲಿ ಭೇದ ಇಲ್ಲ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಳ್ಳುವಂಥದ್ದು. ಹಿಂಗ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಥವಾ ಹೆಣ್ಣಿನ ಅಸ್ಮಿತೆಯನ್ನು ಗುರುತಿಸಿಕೊಟ್ಟವರು. ಆಮೇಲೆ ಸತಿಭಕ್ತೆಯಾದಡೆ ಹೊಲೆಗಂಜಲಾಗದು ಅಂತ ಹೇಳಿ ಅಲ್ಲಮಪ್ರಭು ಹೇಳ್ತಾನೆ ನೋಡಿ. ಅತ್ಯಂತ ದೊಡ್ಡ ವೈರಾಗ್ಯ ಪುರುಷ ಅಲ್ಲಮಪ್ರಭು. ಸತಿಭಕ್ತೆಯಾದಡೆ ಹೊಲೆಗಂಜಲಾಗದು, ಹೊಲೆ ಅನ್ನೋದು ಅಂಜುವುದು ಅಲ್ಲ, ಅದು ಪತಿಭಕ್ತನಾದಡೆ ಕುಲಕ್ಕಂಜಲಾಗದು. ಸತಿಪತಿ ಎಂಬ ಅಂಗ ಸುಖ ಹೀಗೆ ಲಿಂಗವೇ ಪತಿಯಾದ ಬಳಿಕ ಸತಿಗೆ ಪತಿಯುಂಟೆ, ಪತಿಗೆ ಸತಿಯುಂಟೆ. ಅಂದ್ರೆ ಈ ಹೊಲೆ ಅನ್ನೋದನ್ನ ಇಟ್ಕೊಂಡೇ ಅದನ್ನು ಸೂತಕ ಅಂತ ಕರೆದು ನೀನು ಅಲ್ಲ, ನೀ ಅಸ್ಪೃಶ್ಯ ಅಂತ ದೂರ ಇಟ್ಟಿರಲ್ಲ, ಇದೆಲ್ಲ ಮೂರ್ಖತನ ಅಂತ ಅಲ್ಲಮಪ್ರಭು ಹೇಳ್ತಾರೆ. ಹಿಂಗೆ ಹೆಣ್ಣು ಮಕ್ಕಳಿಗೆ ಒಂದು ಸಮಾನ ಸ್ಥಾನಮಾನ ಕೊಡುವಲ್ಲಿ ವಚನಕಾರರು ಅವತ್ತೇ ಕ್ರಿಯಾತ್ಮಕವಾಗಿ ನಡೆದರು. ಆ ನಡೆದರ ಪರಿಣಾಮನೇ ಅಲ್ಲಮಪ್ರಭು ಅಧ್ಯಕ್ಷತೆಯಲ್ಲಿ ನಡೆದಂತ ಆ ಅನುಭವ ಮಂಟಪದಲ್ಲಿ ಎಷ್ಟೋ ಜನ ಮಹಿಳೆಯರು ಕುರಿತು ವಚನಗಳನ್ನು ಬರೆದ್ರು, ತಮ್ಮ ಮಾತುಗಳನ್ನು ಹೇಳಿದ್ರು. ಅಕ್ಕನಂತಹ ಕ್ರಾಂತಿಕಾರಿ ಯಾರಿದ್ದಾರೆ, ಅಕ್ಕಮ್ಮನಂತಹ ಕ್ರಾಂತಿಕಾರಿ ಯಾರಿದ್ದಾರೆ? ಅಂದ್ರೆ ಇಂಥ ಒಂದು ಸಮಾನತೆ, ಮಹಿಳಾ ಸಮಾನತೆ ಅನ್ನುವುದಕ್ಕೆ ಇವತ್ತು ಆಯೋಗಗಳು ಬಂದವೆ. ಈ ಮಹಿಳಾ ಸಮಾನತೆ ಅನ್ನುವ ಒಂದು ಪ್ರಜಾಪ್ರಭುತ್ವದ ಮೂಲ ತತ್ವ, ಅದರ ಬೇರುಗಳಿರೋದನ್ನ ವಚನಗಳಲ್ಲಿ ನಾವು ಗುರುತಿಸಬಹುದು ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಇನ್ನ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಇವೆಲ್ಲ ನೋಡಿ ದೈಹಿಕ ಭಿನ್ನತೆಗಳು. ನಮ್ಮ ಜೈವಿಕ ಅಂಶಗಳನ್ನೇ ಆಧರಿಸಿ ಇಷ್ಟೆಲ್ಲ ಭಿನ್ನತೆಯನ್ನು ಮಾಡೋದಿದೆಯಲ್ಲ, ಅದು ಎಷ್ಟು ಶುದ್ಧ ತಪ್ಪು ಅನ್ನೋದನ್ನು ವಚನಕಾರರು ಹೇಳಿ ಮಹಿಳೆಗೆ ಸಮಾನತೆಯನ್ನು ತಂದು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಗಂಡು ಮೋಹಿಸಿ ಹೆಣ್ಣೆ ಹಿಡಿದರೆ ಇವತ್ತು ನಾವು ಇದಕ್ಕೆ ಉತ್ತರ ಕೊಡಕ್ಕಾಗಿಲ್ಲ. ಗೊಗ್ಗವೇ ಸರ್, ಒಂದ್ ನಿಮಿಷ ಸರ್, ಸಮಯ ಆಯ್ತು ಕಾಣುತ್ತೆ ಸರ್, ಹಾಗಾಗಿ ದಯಮಾಡಿ. ಓಕೆ ಸರ್, ಓಕೆ ಓಕೆ. ನಾನು ಹೇಳಬೇಕಾದ ವಿಷಯಗಳು ತುಂಬಾ ಇರ್ಲಿ, ನಿಮ್ಮ ಸಮಯ ಇರೋದು. ಹೀಗೆ ಒಂದು ಜಾತಿ ಸಮಾನತೆ, ಒಂದು ಮಹಿಳಾ ಸಮಾನತೆ, ಇನ್ನೊಂದು ವರ್ಗ ಸಮಾನತೆ, ಅಂದ್ರೆ ಬಡವರು ಬಲ್ಲಿದ್ರು ಅನ್ನುವಂಥದ್ದು. ಅಂದ್ರೆ ಇದಕ್ಕೆ ಅವರು ಮುಖ್ಯವಾಗಿ ತಂದಿದ್ದು ಕಾಯಕ ಮತ್ತು ದಾಸ. ಎಲ್ಲರೂ ದುಡಿಯಬೇಕು, ಪ್ರತಿಯೊಬ್ಬರು ದುಡಿಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು, ದುಡಿದದ್ದರಿಂದ ಬರುವಂತ ಆದಾಯವನ್ನು ಪಡೆಯಬೇಕು. ನೀನು ಸರಿಯಾದ ಆದಾಯವನ್ನು, ಕಾಯಕಕ್ಕೆ ಸಮನಾದ ಆದಾಯ ಪಡಿಬೇಕು, ಅದನ್ನ ನೀನು ಉಣ್ಣಬೇಕು, ಉಳಿದದ್ದನ್ನ ಸಮಾಜಕ್ಕೆ ವಿನಿಯೋಗಿಸ್ಬೇಕು. ಅದನ್ನ ಸಂಗ್ರಹಿಸಿಡಬಾರ್ದು, ಸಂಗ್ರಹಿಸಿಟ್ರೆ ಅದು ಪಾಪದ ಧನ ಆಗ್ತದೆ, ಪ್ರಾಯಶ್ಚಿತ್ತಕ್ಕೂ ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಅದು ವರ್ಗ ಸಮಾನತೆಯ ಬಗ್ಗೆ ಹೇಳ್ತಾರೆ. ಇನ್ನು ಸಹೋದರತೆ ಬಗ್ಗೆ ನಾನು ಯಾಕೆ ಈ 4 ತತ್ವಗಳನ್ನು ಅಷ್ಟೇ ಇಟ್ಕೊಂಡು, ಸಮಯದ ಹಣೆಬರ ಇಷ್ಟೇ ಯಾವಾಗ್ಲೂ ನಾವು ಮಾತಾಡೋದು. ಈ ಸಮಾನತೆ ಆದ್ಮೇಲೆ ಸಹೋದರತೆ ಬರ್ತದೆ. ಸಹೋದರತೆ ಬಗ್ಗೆ ಹಲವಾರು ಅದ್ಭುತವಾದ ತಾತ್ವಿಕ ಚಿಂತನೆಗಳಿದಾವೆ. ಇವತ್ತು ನಾವು ಫ್ರೆಟರ್ನಿಟಿ ಅಂತ ಏನ್ ಹೇಳ್ತೇವೆ ಸಂವಿಧಾನದಲ್ಲಿ, ಅದಕ್ಕೆಲ್ಲ ವಚನಗಳಲ್ಲಿದೆ. ಬಸವಣ್ಣನೇ ಹೇಳ್ತಾನೆ, ನಾನು ಮೇಲಾಗಲಲ್ಲೇನು ಕೀಳಾಗಲಲ್ಲದೆ. ನಾನು ಮೇಲಾಗೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ, ನಾನು ಕೀಳಾಗೇ ಇರ್ತೀನಿ. ಯಾಕೆ ಅಂತಂದ್ರೆ ಕೀಳಿಂಗೆ ಹಯನು ಕರೆಯುವುದು. ಅಂದ್ರೆ
ನಾನು ಆಕಳದ ಕೆಳಗಡೆ ಕೂತು ಹಾಲನ್ನು ಕರಿಬಹುದೇ ಹೊರತು ಆಕಳ ಬೆನ್ನ ಮೇಲೆ ಕೂತ್ಕೊಂಡು ಹಾಲು ಕರಿಯಕ್ಕಾಗಲ್ಲ. ಅದಕ್ಕೆ ನಾನು ಕೀಳಾಗಿರ್ತೇನೆ. ನಾನು ಕೀಳಾಗಿರೋದೇ ನನ್ನ ಖುಷಿ ಅಂತ. ಇವನಾರವ ಅಂತ ಹೇಳ್ತಾನೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಕಾಗೆಯೊಂದಗಳ ಕಂಡ್ರೆ ಇವೆಲ್ಲ ಸಮಾನತೆಯನ್ನ ಸಾಧಿಸುವಂಥದ್ದು. ಇನ್ನು ನ್ಯಾಯ ಹೇಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೇನೆ. ನ್ಯಾಯದ ಬಗ್ಗೆ ಹೇಳಬೇಕು. ಇವತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಇಂಡಿಯನ್ ಪಿನಲ್ ಕೋಡ್ ಅಂತ ಏನಿದೆಯಲ್ಲ, ಭಾರತೀಯ ದಂಡ ಸಂಹಿತೆ ಅಂತ ಏನಿದೆಯಲ್ಲ, ಈ ದಂಡ ಸಂಹಿತೆಯ ಪ್ರತಿಯೊಂದು ಕಲಮಗಳು ವಚನಗಳಲ್ಲಿದ್ದಾವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಈ ವಚನ ಇದೆಯಲ್ಲ, ಅದನ್ನ ಪೂರ್ತಿ ವಿವರಿಸಕ್ಕೆ ಹೋಗೋದಿಲ್ಲ. ಇದನ್ನ ನಾವು ಗಮನಿಸಿದ್ರೆ ಇಂಡಿಯನ್ ಪೆನಲ್ ಕೋಡ್ ಅನ್ನೋದು ಇವತ್ತಿನ ಸಂವಿಧಾನದಲ್ಲ, ಇದು ಶರಣರು ಕಟ್ಟಿದಂತಹ ಸಂವಿಧಾನದಲ್ಲಿ ಅಲ್ಲಿ ಮೂಲ ಬೇರುಗಳದಾವೆ. ಹಿಂಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ನ್ಯಾಯ ಅನ್ನೋದು ಕೂಡ ಅಲ್ಲಿದೆ. ಈ ನ್ಯಾಯದ ಪರಿಕಲ್ಪನೆಗಳು ವಚನಗಳನ್ನ ಹೀಗೆ ವಿಸ್ತರಿಸ್ತಾ ಹೋದ್ರೆ ಅಲ್ಲಿ ಕಾರ್ಮಿಕರ ಕಾನೂನುಗಳದಾವೆ, ಆಸ್ತಿ ಮಿತಿ ಕಾನೂನುಗಳದಾವೆ, ಭ್ರಷ್ಟಾಚಾರ ನಿಗ್ರಹ ಗೊತ್ತಲ್ಲ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಇವತ್ತು ಕರಪ್ಷನ್ ನಲ್ಲಿ ಸಿಕ್ಕಾಕೊಂಡವ್ರನ್ನ ಅರೆಸ್ಟ್ ಮಾಡ್ತಾರೆ, ರೇಡ್ ಮಾಡ್ತಾರೆ, ಎಲ್ಲ ಆಗ್ತಾರೆ. ಮತ್ತೆ ಏನಾಗ್ತದೆ ಗೊತ್ತಿಲ್ಲ. ಯಾರೋ ಸತ್ಯಕ್ಕ ಅನ್ನೋ ಒಬ್ಬ ಜಾಡಮಾಲಿ ಹೆಣ್ಮಗಳು ನಾ ಲಂಚ ವಂಚನೆ ಕೈ ಅನ್ನೋದಿಲ್ಲ ಅಂತ ಹೇಳ್ತಾಳೆ. ಅನೈತಿಕ ನಡೆಯ ವಿರುದ್ಧ ಕಾನೂನು ಇದಾವೆ, ಕದಿಯದಿರುವುದರ ಬಗ್ಗೆ ಕಾನೂನು ಇದಾವೆ, ಅತ್ಯಾಚಾರ ಮಾಡದಿರುವುದರ ಬಗ್ಗೆ ಕಾನೂನು. ಹೀಗೆ ಇಡೀ ವಚನ ಸಾಹಿತ್ಯದಲ್ಲಿ ಇರುವುದು ಕಾನೂನುಗಳು. ಒಂದು ಕೊನೆಯಲ್ಲಿ ಹೇಳ್ಬೇಕಾದದ್ದು ಇಷ್ಟೇ, ಈ ಕಾನೂನುಗಳನ್ನ ಇವತ್ತಿನ ಹಾಗೆ ಸಂವಿಧಾನದ ರೀತಿಯಲ್ಲಿ ಒಂದು ಪುಸ್ತಕ ರೂಪದಲ್ಲಿ ಬರೆಯುವಂತ ವ್ಯವಸ್ಥೆ ಇರ್ಲಿಲ್ಲ ಅವತ್ತು. ಏನಂದ್ರು ಅದು ಧಾರ್ಮಿಕ ಆವರಣದಲ್ಲಿ, ನೈತಿಕ ಆವರಣದಲ್ಲಿ, ಮೌಲ್ಯ ಆದರ್ಶಗಳ ರೂಪದಲ್ಲಿ ಜಾರಿಗೆ ಬರಬೇಕಾದ ಅನಿವಾರ್ಯತೆ ಇದ್ದ ಕಾರಣ ಅವರು ವಚನಗಳನ್ನ ರಚಿಸಿದ್ರು. ಅಕಸ್ಮಾತ್ ಇಂತಹ ಒಂದು ರಾಜಕೀಯ ವ್ಯವಸ್ಥೆ ಅವತ್ತಿದ್ದಿದ್ರೆ ಇವತ್ತಿನ ಎಲ್ಲ ಕಾನೂನುಗಳು ವಚನಗಳಲ್ಲಿ ಹೇಗಿದಾವೆ ಅನ್ನೋದನ್ನ ಹೇಳ್ಬೋದು. ನನ್ನ ಅಪೇಕ್ಷೆ ಇಷ್ಟೇನೆ, ಇಂಥ ಒಂದು ಅದ್ಭುತವಾದ ಇವತ್ತಿನ ಸಂವಿಧಾನದ ಮೂಲ ತತ್ವಗಳಂತ ಏನಿದಾವೆ ಅವೆಲ್ಲ ವಚನಗಳಲ್ಲಿದೆ. ಹಿಂಗ್ ಹೇಳಕತ್ ಕೂಡ ಬಹಳ ಅಭಿಮಾನದಿಂದ ಹೇಳ್ತಾರಂತ ಬಹಳ ಜನ ತಪ್ಪು ತಿಳ್ಕೊಳ್ತಾರೆ. ಇಲ್ಲ, ನಾವು ಕಣ್ಣು, ಕಿವಿ, ಮನಸ್ಸುಗಳನ್ನ ತೆಗೆದಿಟ್ಟು ವಚನಗಳನ್ನು ಓದಿದ್ರೆ ನಿಜವಾಗಿಯೂ ಇವತ್ತಿನ ಸಂವಿಧಾನದ ಎಲ್ಲ ತತ್ವಗಳ ಮೂಲ ಬೇರುಗಳು ವಚನಗಳಲ್ಲಿ ಅದಾವೆ. ಆ ನಿಟ್ಟಿನಲ್ಲಿ ನಾವು ವಚನಗಳನ್ನ ಹೊಸ ರೀತಿಯಲ್ಲಿ ಓದಬೇಕಾಗಿದೆ. ಕಾನೂನು ತಜ್ಞರು ಅವುಗಳನ್ನ ಪರಿಭಾವಿಸಬೇಕಾಗಿದೆ. ಹೇಗೆ ಈ ವಚನದ ಮೂಲಭೂತ ಅಂಶಗಳು ನಿಜವಾದ ಸಮಾಜವಾದಿ, ಸೆಕ್ಯುಲರ್ ಆಗಿರುವಂಥದ್ದು, ಫ್ರೆಟರ್ನಿಟಿ ಇರುವಂಥದ್ದು, ಜಸ್ಟಿಸ್ ಇರುವಂಥದ್ದು ಹೇಗಿದೆ ಅನ್ನೋದನ್ನು ಕಂಡುಕೊಳ್ಬೇಕು. ಹೀಗೆ ವಚನಗಳಲ್ಲಿ ಇರುವಂತಹ ಸಂವಿಧಾನದ ಅಂಶಗಳ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ಬೋದು. ನಾನು ಆಗ್ಲೇ ಹೇಳಿದ ಹಾಗೆ ಇದು ಮುಗಿಯಲಾರದ ಕತೆ. 23,000 ವಚನಗಳಲ್ಲಿ ಕನಿಷ್ಠ 15,000 ವಚನಗಳೇನದವಲ್ಲ, ಅಂದ್ರೆ ಅನುಭವ, ಅಧ್ಯಾತ್ಮ, ಧರ್ಮ ಸ್ಥಳಗಳನ್ನ ಇರುವಂತಹ ವಚನಗಳನ್ನು ಬಿಟ್ಟರೆ ಇನ್ನು ಉಳಿದ ಎಲ್ಲ ವಚನಗಳಲ್ಲಿನೂ ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ. ಅಲ್ಲಿ ನಮ್ಮ ಸಂವಿಧಾನದ ಮೂಲ ತತ್ವಗಳು ಆ ವಚನಗಳಲ್ಲಿದೆ. ಇಂತಹ ವಚನಗಳನ್ನ ಹೊಸ ರೀತಿಯಲ್ಲಿ ಓದುವ ಒಂದು ಕ್ರಮ ಆರಂಭ ಆಗ್ಬೇಕು. ಬರೇ ಆರಾಧನೆ ಬೇಡ, ಆರಾಧನೆಯಿಂದ ಏನಾಗೋದಿಲ್ಲ. ಅವುಗಳನ್ನ ಓದಬೇಕು, ಅನ್ವಯಿಸಿಕೊಳ್ಳಬೇಕು. ಕೊನೆಯ ಪಕ್ಷ ನಾವು ಅವನ್ನ ಅಳವಡಿಸ್ಕೊಳ್ಬೇಕು. ಕೊನೆಯಲ್ಲಿ ಹೇಳೋದಿಷ್ಟೇ, ಒಬ್ಬ ಸೂಫಿ ಸಂತ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ನಿನ್ನೆಯವರೆಗೆ ನಾನು ಬುದ್ಧಿವಂತನಾಗಿದ್ದೆ, ಜಗತ್ತನ್ನು ಸುಧಾರಿಸಲಿಕ್ಕೆ ಹೋಗಿದ್ದೆ. ಇವತ್ತು ನನಗೆ ಅರಿವಾಗಿದೆ, ನನ್ನನ್ನು ನಾನು ಸುಧಾರಿಸ್ಕೊಳ್ತಾ ಇದ್ದೇನೆ ಅಂತ. ಬಸವಣ್ಣನ ಮಾತು ಇದೆ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಬಹುಶಃ ಸಂವಿಧಾನದ ಸಕ್ಸಸ್ ಅಂತಿದ್ರೆ ಅದು ವ್ಯಕ್ತಿಯ ಶುದ್ಧಿಯಲ್ಲಿರ್ತದೆ. ಬಸವಣ್ಣ ಹೇಳಿದ್ದೆ, ಜಗತ್ತು ಸುಧಾರಿಸೋದು ಬಿಟ್ಟು ಬಿಡ್ರಿ, ನಿಮ್ಮನ್ನು ಸುಧಾರಿಸ್ಕೊಡ್ರಿ, ನಿಜವಾದ ಸಂವಿಧಾನ ಬರ್ತದೆ ಅಂತ. ಗಾಂಧೀಜಿ ಹೇಳೋದು ಅದನ್ನೇ, ಸಮಾಜದ ಶುದ್ಧಿ ಅನ್ನೋದು ವ್ಯಕ್ತಿ ಶುದ್ಧಿಯಲ್ಲಿದೆ ಅಂತ. ಸೊ ಹೀಗೆ ವ್ಯಕ್ತಿಯ ಮೂಲಕ ಒಂದು ಸಮುದಾಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಡುವಂತಹ ಒಂದು ದೊಡ್ಡ ತತ್ವ ಈ ಸಂವಿಧಾನದ ತತ್ವ ವಚನಗಳಲ್ಲಿದೆ. ಅದನ್ನ ಆ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವ ಕ್ರಮ ಆರಂಭ ಆಗಲಿ ಅಂತ ಆಶಿಸ್ತೇನೆ. ಇಷ್ಟು ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ಹೇಳ್ತೇನೆ. ಕೇಳಿದಂತ ನಿಮಗೂ ಕೂಡ, ಗೋರುಚಿ ಸರ್ ಕೂಡ ತುಂಬಾ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇಂಥ ಚರ್ಚೆ ಮತ್ತೆ ಮತ್ತೆ ನಡೀತಾ ಇರ್ಲಿ ಅಂತ ಅಪೇಕ್ಷಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್ ತಮಗೆ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಹನುಮಂತ ಕಲ್ಲಪ್ಪ ಇಟಿ ಅವರು. ಇವರು ಅಂಬಿಗರ ಚೌಡಯ್ಯನ ಜಯಂತಿಯ ಪ್ರಯುಕ್ತವಾಗಿ ಅಂಬಿಗರ ಚೌಡಯ್ಯನ ವಚನಗಳನ್ನ ಕುರಿತು ಮಾತನಾಡ್ಲಿಕ್ಕೆ
ಬರ್ತಾ ಇದ್ದಾರೆ. ಅವರನ್ನ ಪರಿಚಯ ಮಾಡಿಸ್ಲಿಕ್ಕೆ ನಮ್ಮ ದೆಹಲಿ ಘಟಕದ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಪ್ರಭಾಕರ್ ಮಡ್ಡಿತೋಟ್ ಇವರನ್ನ ನಾನು ಆಹ್ವಾನಿಸ್ತೇನೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಪ್ರದೇಶ ಘಟಕವು ಆಯೋಜಿಸಿರುವ 14ನೇ ಆನ್ಲೈನ್ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಶ್ರೀ ಹನುಮಂತ್ ಕಲ್ಲಪ್ಪ ಇಟಿ ಅವರು ಹುಟ್ಟೂರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿರಹಟ್ಟಿ. ಪ್ರಸ್ತುತ ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ವಾಸವಾಗಿದ್ದಾರೆ. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಒಬ್ಬ ಒಳ್ಳೆಯ ಲೇಖಕ ಹಾಗೂ ಕವಿಯಾಗಿ ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಪ್ರಮುಖ ಕನ್ನಡ ದಿನಪತ್ರಿಕೆಗಳಾದ ವಿಜಯ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ ಪತ್ರಿಕೆ ಸೇರಿದಂತೆ ಅನೇಕ ದಿನಪತ್ರಿಕೆ, ಮಾಸಪತ್ರಿಕೆ ಮತ್ತು ವಾರ ಪತ್ರಿಕೆಗಳಲ್ಲಿ ಇವರು ಬರೆದ ಲೇಖನಗಳು ಪ್ರಕಟಗೊಂಡಿವೆ. ಶ್ರೀ ಹನುಮಂತ್ ಕಲ್ಲಪ್ಪ ಇಟಿ ಅವರು ಉದಯ ರವಿ ಕಾವ್ಯನಾಮದಲ್ಲಿ ಅನೇಕ ಸಾಹಿತ್ಯಿಕ, ಧಾರ್ಮಿಕ, ಶೈಕ್ಷಣಿಕ ಕೃತಿಗಳನ್ನು ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಶ್ರೀ ಗುರು ನಂಜೇಶ್ವರ ಗೀತ ಸುಧಾ ಎಂಬ ಹೆಸರಿನ ಪದ್ಯ ಗ್ರಂಥ ಹಾಗೂ ಧ್ವನಿ ಸುರುಳಿಯನ್ನು ರಚಿಸಿದ್ದಾರೆ. ಜೊತೆಗೆ ಶಿವಸಂಪದ, ಮಹಾತಿರುವು, ಕೈವಲ್ಯ ದರ್ಪಣ, ಹೂಮಳೆ ಹಾಗೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಬೋಧಾಮೃತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಶಿವಶರಣ ಅಂಬಿಗರ ಚೌಡಯ್ಯ ಅವರ ವಚನಗಳನ್ನು ಕುರಿತು ಮಾತನಾಡಲಿರುವುದು ನಮಗೆಲ್ಲ ಸಂತೋಷದ ಸಂಗತಿ. ಶ್ರೀ ಹನುಮಂತ ಕಲ್ಲಪ್ಪ ಇಟಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಪ್ರಭಾಕರ್. ಕ್ಷಮೆ ಇರಲಿ, ತಾಂತ್ರಿಕ ದೋಷದಿಂದ ತೊಂದರೆಯಾಗಿದೆ. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಹನುಮಂತ ಕೆ ಇಟಿ ಇವರು ಅಂಬಿಗರ ಚೌಡಯ್ಯ ಅವರ ವಚನ ಚಿಂತನೆ ಕುರಿತು ಮಾತಾಡಲು ಕೇಳಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು, ಶರಣ ಬಂಧುಗಳಿಗೆ ಮಗದೊಮ್ಮೆ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ಡ್ ದೆಹಲಿ ಪ್ರದೇಶ ಘಟಕದ ಇಂದಿನ ವಚನ ಮಾಲಿಕೆಯಲ್ಲಿ ವಿಚಾರ ಮಂಡನೆ ಮಾಡಿದಂತ ಬೆಂಗಳೂರು ಆಕಾಶವಾಣಿ ನಿಲಯದ ನಿವೃತ್ತ ನಿರ್ದೇಶಕರು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತದ ಮಾಜಿ ಅಧ್ಯಕ್ಷ ಬೆಂಗಳೂರು ಘಟಕದ ಮಾಜಿ ಅಧ್ಯಕ್ಷರು ಆದ ಡಾಕ್ಟರ್ ಬಸವರಾಜ್ ಸಾದರ್ ಅವರಿಗೂ, ಗೌರವ ಉಪಸ್ಥಿತರಾದ ಕರ್ನಾಟಕ ಸಂಘ ದೆಹಲಿ ಘಟಕದ ಅಧ್ಯಕ್ಷರಾದ ಶ್ರೀ ಎಂ ನಾಗರಾಜ್ ಮತ್ತು ಅಂತಾರಾಷ್ಟ್ರೀಯ ಕಾನೂನು ವಿಭಾಗದ JNU ದೆಹಲಿ ಘಟಕದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀ ವೆಂಕಟಾಚಲ ಜಿ ಹೆಗಡೆಯವರಿಗೂ, ಇಂದಿನ ವಚನ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಘಟಕದ ಅಧ್ಯಕ್ಷರಾದ ಮಾನ್ಯ ಶ್ರೀ ಚಂದ್ರಶೇಖರ್ NP ಅವರಿಗೂ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಳಿ ಮಹಿಳಾ ವೇದಿಕೆ ದೆಹಲಿ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೂ ನನ್ನ ಅನಂತ ಹತ್ಪೂರ್ವಕ ನಮನಗಳು. ಶರಣ ಬಂಧುಗಳೇ, ಶರಣು ಎಂಬ ಪದವನ್ನು ಬೋಧಿಸಿದವರೇ ಶರಣರು. ಇಡೀ ಕನ್ನಡ ನಾಡಿನ ಜನತೆಗೆ ಈ ಪದವನ್ನ ಕಲಿಸಿಕೊಟ್ಟಂತ ಮಹನೀಯರು, ಮಹಾನುಭಾವರು. ಅದನ್ನು ಕೇವಲ ಅವರು ಬೋಧಿಸಲಿಲ್ಲ, ಸ್ವತಃ ತಾವೇ ಆಚರಿಸಿದರು, ಆಚರಣೆಗೆ ತಂದು ತೋರಿಸಿದರು. ಅದು ಹೇಗೆ ಎಂದರೆ, ಕಂಡವರಿಗೆ ಕೈ ಮುಗಿದು ಶರಣಾರ್ಥಿಗಳೆಂದರು. ಎದುರು ಬಂದವರನ್ನು ಪರಸ್ಪರ ಪ್ರೀತಿಯಿಂದ ಅಪ್ಪಿಕೊಂಡು ಭ್ರಾತೃತ್ವ ಭಾವನೆಯನ್ನ ಮೆರೆದವರು 12ನೇ ಶತಮಾನದ ಶಿವಶರಣರು. ಅದು ಬಸವಣ್ಣನವರ ಸಂಸ್ಕಾರ, ಅಂದ್ರೆ ಬಸವ ಸಂಸ್ಕಾರ. ಶರಣ ಸಂಸ್ಕೃತಿಯನ್ನು ಮೆರೆಸಿದಂತ ಬಸವಾದಿ ಪ್ರಮಥರ ಯುಗವೆಂದೇ ಪ್ರಸಿದ್ಧವಾಯಿತು. ಈ ಯುಗದಲ್ಲಿ ವಿಜೃಂಭಿಸಿದ ಶರಣರಲ್ಲಿ ಅಂಬಿಗರ ಚೌಡಯ್ಯನವರು ಒಬ್ಬರು. ಕಾಗೆ ಕೋಳಿಗಳು ಆಹಾರವನ್ನು ಕಂಡಾಕ್ಷಣ ತಮ್ಮ ಕುಲವನ್ನೇ ಕೂಗಿ ಕರೆಯುವುದನ್ನು ನೋಡಿಯಾದರೂ ಮಾನವನು ಹರಿದು ಹಂಚಿಕೊಂಡು ಉಣ್ಣುವುದನ್ನು ಕಲಿಯಬೇಕೆಂದು ದಾಸೋಹದ ಮಹತ್ವವನ್ನು, ಪ್ರತಿಯೊಬ್ಬರೂ ಕಷ್ಟಪಟ್ಟು ಶ್ರದ್ಧೆಯಿಂದ ದುಡಿದು ಉಣ್ಣಬೇಕೆಂದು ಕಳಂಕರಹಿತ ಕಾಯಕದ ಮೌಲ್ಯವನ್ನು ತಮ್ಮ ವಚನಗಳ ಮೂಲಕ ಸಾರಿದ ಬಸವಾದಿ ಪ್ರಮಥರು ಪ್ರಕಾಂಡ ಭಕ್ತಿ, ಆ ಭಕ್ತಿಯ ಮಹಿಮೆಯನ್ನು ಸಮಾಜಮುಖಿಯಾಗಿಸಿ ಆ ಮೂಲಕ ಕಾಯಕವನ್ನು ಕೈಲಾಸ ಪದವಿಗೆ ಏರಿಸಿದರು.
ಅಂತವರಲ್ಲಿ ನೇರ ನಿಷ್ಠೂರ ವಚನಕಾರರು ಅಂಬಿಗರ ಚೌಡಯ್ಯನವರು. ಸಮಾಜದಲ್ಲಿನ ಲೋಪದೋಷಗಳನ್ನು ಓರೆ ಕೋರೆ ಅಂಕು ಡೊಂಕಗಳನ್ನು ಕಂಡು ಚಾಟಿ ಬೀಸದಂತ ದಿಟ್ಟ ವಚನಕಾರರಿವರು. ಆಷಾಢ ಭೌತಿಕಗಳನ್ನು ಅವರ ಷಡ್ಯಂತ್ರ ಮತ್ತು ಢಾಂಬಿಕ ವರ್ತನೆಗಳನ್ನು ಕಣಾಖಂಡಿತವಾಗಿ ಖಂಡಿಸಿದಂತ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಬಳಸಿದಂತ ಸ್ಫೋಟಕ ಪದಗಳು, ನೇರ ನಿಷ್ಠೂರ ನುಡಿಗಳು ಜನಮಾನಸವನ್ನು ತಟ್ಟುವಂತಿದ್ದು ಆ ಮೂಲಕ ಕ್ರಾಂತಿ ಅಲೆಗಳನ್ನೇ ಎಬ್ಬಿಸಿದವರು. ಮೇಲ್ನೋಟಕ್ಕೆ ವಚನಗಳಲ್ಲಿ ಒರಟುತನ ಇರುವಂತೆ ಕಂಡು ಬಂದರೂ ಕೂಡ ತುಂಬಾ ನೈಜತೆ ಇದೆ, ಸಾಮಾಜಿಕ ಕಳಕಳಿ ಇದೆ, ಜಿಗುಟುತನ, ಕಠೋರ ಕಠಿಣತೆ, ಅಣಕು ಮತ್ತು ವಿಡಂಬನೆಗಳು ಇವರ ವಚನಗಳ ವೈಶಿಷ್ಟ್ಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾರು. ಒಂದು ವಚನದಲ್ಲಿ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ ಲೊಟ್ಟೆ ಮೂಳನ ಕಂಡರೆ ಮೆಟ್ಟಿದ್ದ ಪಾದರಕ್ಷೆ ತಕ್ಕೊಂಡು ಲಟಲಟನೆ ಹೊಡೆಯಂದ ಆತ ಅಂಬಿಗರ ಚೌಡಯ್ಯ ಎಂಬ ಇವರ ವಚನವು ಇದಕ್ಕೊಂದು ನಿದರ್ಶನವಾಗಿದೆ. ಶ್ರೀ ಗುರು ಶಿವದೀಕ್ಷೆ ಇತ್ತು ಕಟ್ಟಿದಲ್ಲಿ ಇಷ್ಟಲಿಂಗವು ಸರ್ವಶ್ರೇಷ್ಠವಾದುದು, ಅದುವೇ ಪ್ರಾಣಲಿಂಗವು, ಅದುವೇ ಭಾವಲಿಂಗವು. ಅದನ್ನು ಜೀವ ಪ್ರಾಣ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಮಾತ್ರ ಮುಕ್ತಿ ಆಗುತ್ತದೆ. ಅದು ಬಿಟ್ಟು ನಾಟಿಕೆಯ ವೇಷ ಧರಿಸಿ ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಬೀಳುವ ಮೂಲಕ ಡಾಂಬಿಕ ಭಕ್ತಿ ಮಾಡುವಂತ ಆಷಾಢ ಭೂತಿಗಳಿಗೆ ಎಂದೂ ಸದ್ಗತಿ ದೊರೆಯಲಾರದು. ಅಂತವರನ್ನು ಕಂಡರೆ ದಂಡಿಸಬೇಕೆಂಬುದು ಚೌಡಯ್ಯನವರ ನಿಲುವಾಗಿರುವಂತೆ ತೋರುತ್ತದೆ. ಇನ್ನು ಈ ಶರಣರ ಮೂಲ ಸ್ಥಳ ಯಾವುದೆಂದರೆ ಪೂರ್ವ ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತಿರುವ ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಇಂದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ. ಅಂದು ಅದು ಶಿವಪುರವಾಗಿತ್ತು. ಅಲ್ಲಿ ಜನಿಸಿದ್ದ ಈ ಶರಣರು ಅದೇ ನದಿಯಲ್ಲಿ ಅಂಬಿಗ ಕಾಯಕ ಅಂದ್ರೆ ದೋಣಿ ಮೂಲಕ ನದಿಯನ್ನು ದಾಟಿಸುವ ಕಾಯಕವನ್ನು ಮಾಡುತ್ತಾ ವಚನಗಳನ್ನು ರಚಿಸಿದರು. ಉದ್ದಾಲಕರೆಂಬುವರು ಈ ಶರಣರ ಗುರುಗಳಾಗಿದ್ದರು ಮತ್ತು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬ ದೇವರ ದಾಸಿಮಯ್ಯನವರ ವಚನಕ್ಕೆ ತಕ್ಕಂತೆವಿರುವ ಅವರ ಧರ್ಮಪತ್ನಿ ಮತ್ತು ಪುರವಂತ ಎಂಬ ಪುತ್ರನು ಕೂಡ ಹೊಂದಿದ್ದರೆಂದು ತಿಳಿದು ಬರುತ್ತದೆ. ಶ್ರೀ ಗುರುವಿನ ಅಗಾಧ ಕರುಣೆಯನ್ನು ಪಡೆದಂತ ಈ ಮಹಾನುಭಾವರು ಅವರಿಂದ ಲಿಂಗಾಂಗ ಸಾಮರಸ್ಯವನ್ನು ಅರಿತು ಅಪಾರ ಪಾಂಡಿತ್ಯವನ್ನು ಗಳಿಸಿದರು. ಇವರು ಬಸವಣ್ಣನವರ ಕೀರ್ತಿಯನ್ನು ಕೇಳಿ ಕಲ್ಯಾಣದ ಅನುಭವಕ್ಕೆ ಬರುತ್ತಾರೆ. ಆ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದ ಆ ಸಮಯದಲ್ಲಿ ಈ ಶರಣ ದಂಪತಿಗಳನ್ನು ಕಂಡ ಬಸವಾದಿ ಪ್ರಮಥರು ಇವರನ್ನು ಎದುರುಗೊಳ್ಳುತ್ತಾರೆ. ಆಗ ಬಹು ಆದರಿಂದ ಈ ದಂಪತಿಗಳನ್ನು ಬರಿಮಾಡಿಕೊಂಡ ಬಸವಾದಿ ಪ್ರಮಥರನ್ನು ಕಂಡ ಈ ಶಿವಶರಣರು ಬಸವಪ್ರಭುವನ್ನು ಕಂಡು ಚೌಡಯ್ಯನವರು ಭಾವಪರವಶರಾಗಿ ತಮ್ಮ ಕಣ್ಣೀರ ಧಾರೆ, ಅವರ ಕಣ್ಣುಗಳಿಂದ ಅಶ್ರುಪಾತವಾಗುತ್ತದೆ, ಕಣ್ಣೀರ ಧಾರೆ ಹರಿಯುತ್ತದೆ. ಆಗ ಅವರು ಭಕ್ತಿಯಿಂದ ಬಹು ಶ್ರದ್ಧೆಯಿಂದ ಕೈ ಮುಗಿದು ಬಸವಣ್ಣನೇ ಭಕ್ತ, ಪ್ರಭುದೇವರೇ ಜಂಗಮರು, ಇಂತೆಂಬ ಭೇದವಿಲ್ಲಯ್ಯ, ಅರಿವೇ ಗುರುವೇ ಪರಶಿವನು, ಇದು ತಿಳಿದವನೇ ಪರಂಜ್ಯೋತಿ ಎಂದ ಅಂಬಿಗರ ಚೌಡಯ್ಯ ಎಂದು ಬಸವಣ್ಣನವರನ್ನು ಮನಸಾರೆ ಕೊಂಡಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಯಾವುದಂದ್ರೆ ಅರಿವೇ ಗುರುವೇ ಪರಶಿವನು. ಅರಿವೇ ಗುರು ಎಂಬುದನ್ನ ಇವತ್ತು ನಾವು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಹೊರಗೋಡೆ ಮೇಲೆ ಅರಿವೇ ಗುರು ಎಂಬ ಪದವನ್ನು ನಾವು ಇಂದಿಗೂ ಗಮನಿಸಬಹುದು. ಅರಿವೇ ಗುರು ಎಂಬುದು ಎಷ್ಟು ಮಾರ್ಮಿಕವಾದುದು, ಎಷ್ಟು ಶ್ರೇಷ್ಠವಾದುದು, ಅದರಲ್ಲಿ ಎಂಥ ಒಂದು ಅದ್ಭುತವಾದಂತ ಅಮೂಲ್ಯವಾದಂತ ತತ್ವ ಅಡಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಅದನ್ನು ಹೇಳಿದಂತ 12ನೇ ಶತಮಾನದಲ್ಲಿ ಹೇಳಿದಂತ ಈ ಅರಿವೇ ಗುರು ಎಂದು ಹೇಳಿದಂತ ಶಿವಶರಣರೇ ಅಂಬಿಗರ ಚೌಡಯ್ಯನವರು. ಅಂತ ಒಂದು ಮಹಾನುಭಾವರು ಇವರು. ಇನ್ನು ಶರಣರ ಸವಾಸದಲ್ಲಿ ಅನುದಿನ ಕಾಲ ಕಳೆದಂತ ಈ ಶರಣರ ಅನುಭವಗಳು ಪಕ್ವವಾದವು. ಶ್ರೇಷ್ಠ ತತ್ವಜ್ಞಾನಿಗಳಾಗಿ ಹೊರಹೊಮ್ಮಿದಂತ ಇವರು ರಚಿಸಿದಂತ ತೀಕ್ಷ್ಣ ವಚನಗಳು ಯಾವ ರೀತಿಯಾಗಿವೆ ಅಂದ್ರೆ ಹಸಿಗೋಡೆಯಲ್ಲಿ ಹರಳು ಎಸೆದಂತಿವೆ. ವಿಷಯ ಲೋಲುಪರಾಗಿ ಸಂಸಾರ ಜಂಜಾಟದಲ್ಲಿ ಮುಳುಗಿ ಸದಾ ಚಿಂತೆಯಲ್ಲಿ ಬೇಯುತ್ತಿರುವಂತ ಲೋಕದ ಜನರನ್ನು ಕುರಿತು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಈ ಒಂದು
ವಿಚಾರವನ್ನು ಪ್ರತಿಪಾದಿಸುತ್ತಾರೆ. ಬಡತನಕ್ಕೆ ಉಂಬ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆನಾದರೆ ನಿಮ್ಮ ಚಿಂತೆಯಲ್ಲಿ ಶಿವನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನೂ ಕಾಣೆನೆಂದಾತ ಅಂಬಿಗರ ಚೌಡ ಎಂದು ಜಂಕಿಸಿದ್ದಾರೆ. ನಾವು ಸಂಸಾರದಲ್ಲಿ ಸಂಸಾರ ತಾಪತ್ರದಲ್ಲಿ ಸಿಲುಕಿದಂತ ಪ್ರತಿಯೊಬ್ಬ ಮಾನವನು ತನ್ನ ಸಂಸಾರದ ಚಿಂತೆಯನ್ನೇ, ತನ್ನ ಪ್ರಪಂಚದ ಚಿಂತೆಯನ್ನೇ, ಹೆಂಡ್ರು ಮಕ್ಕಳ ಚಿಂತೆಯನ್ನೇ ಮಾಡುತ್ತಾನೆ ಹೊರತಾಗಿ ದೇವರ ಚಿಂತೆಯನ್ನು ಮಾಡುವುದಿಲ್ಲ, ಅಥವಾ ಶಿವಚಿಂತೆಯಲ್ಲಿ ಶಿವಚಿಂತೆಯನ್ನು ಕ್ಷಣಕಾಲವಾದರೂ ಮಾಡುವುದಿಲ್ಲ ಎಂಬುದಕ್ಕೆ ಈ ಒಂದು ವಚನವು ಉದಾಹರಣೆಯಾಗಿದೆ. ಮಾನವ ಜನ್ಮವು ಬಹು ಶ್ರೇಷ್ಠವಾದುದು ಮತ್ತು ಉಳಿದೆಲ್ಲ ಜನ್ಮಗಳಿಗಿಂತ ಅಧಿಕವಾದುದು. ಇದಕ್ಕೆ ಸರಿಸಮವಾದ ಜನ್ಮ ಮತ್ತೊಂದು ಇಲ್ಲ. ಆದ್ದರಿಂದ ಈ ಮಾನವ ಜನ್ಮವು ಸಾರ್ಥಕವಾಗಬೇಕಾದರೆ ಅದಕ್ಕೆ ಪಾರಮಾರ್ಥ ಸಾಧನೆಯು ಅತಿ ಮುಖ್ಯವಾಗಿದೆ ಮತ್ತು ಅಗತ್ಯವಾಗಿದೆ. ಅದು ಸತ್ಸಂಗದಿಂದ ಮಾತ್ರ ಸಾಧ್ಯ. ಸತ್ಸಂಗವೆಂಬುದು ನಾವು ಬಯಸಿದಾಗೆಲ್ಲ ದೊರೆಯುವುದಿಲ್ಲ. ಅಂತ ಸಂದರ್ಭಗಳು ಒದಗಿ ಬರಬೇಕಾಗುತ್ತದೆ. ಅದಕ್ಕಾಗಿ ಒಂದು ವಚನವನ್ನು ಹೇಳುತ್ತಾರೆ. ತಮ್ಮ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿ ಏನೆಂದರೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿ, ಅದು ಬಿಟ್ಟಲ್ಲಿ ಅದರಲ್ಲಿ ಬೇಗ ಬೇಗ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ಎಂದು ತಮ್ಮ ವಚನದಲ್ಲಿ ಈ ಒಂದು ಅತ್ಯಂತ ಮಹತ್ವವಾದ ವಿಚಾರವನ್ನು ಪ್ರತಿಪಾದಿಸಿದ್ದಾರೆ. ಭಜನೆ, ಕೀರ್ತನೆ, ಅಧ್ಯಾತ್ಮ ಚಿಂತನೆ, ಸತ್ಸಂಗ, ಸಂತ ಸಮಾಗಮ, ಶಾಸ್ತ್ರ, ಪುರಾಣ, ಪ್ರವಚನ ಎಲ್ಲಿ ನಡೆಯುತ್ತೆಯೋ, ಎಲ್ಲೆಲ್ಲಿ ಜರುಗುತ್ತೆಯೋ ಅದನ್ನು ಶಿವಶರಣರೆಂಬ ಗಾಳಿಗೆ ಹೋಲಿಸಿದ ಈ ಶಿವಶರಣರು, ಆ ಗಾಳಿಯು ನಮ್ಮ ಅಧೀನವಲ್ಲ, ನಾವು ಬಯಸಿದಾಗೆಲ್ಲ ಬೀಸಲಾರದು. ಆದ್ದರಿಂದ ಇಂಥ ಸಮಯೋಚಿತ ಸಂದರ್ಭ ಅವಕಾಶ ಒದಗಿದಾಗ ಅವುಗಳ ಸದುಪಯೋಗವನ್ನು ಮಾಡಿಕೊಳ್ಳಬೇಕು, ಅದರಲ್ಲಿ ಪಾಲ್ಗೊಳ್ಳಬೇಕು. ಅದನ್ನು ಆ ಆದರ್ಶಗಳನ್ನು, ಶರಣರ ಆದರ್ಶಗಳನ್ನು ಪಾಲಿಸಿ ಜೀವನ ಮುಕ್ತರಾಗಬೇಕೆಂಬುದು ಈ ಒಂದು ವಚನದ ಸಾರಾಂಶವಾಗಿದೆ. ಇನ್ನು ಅರಿವಿನ ಪಥವನ್ನು ಅರಿಯದಿದ್ದಡೆ ಮುಂದೆ ಎರವರಿಗೆ ದೀಕ್ಷೆಯ ಮಾಡಲೇಕೆ. ತನಗ ಯಾರೆಂಬುದು ಗೊತ್ತಿಲ್ಲ, ಮತ್ತೊಬ್ಬರಿಗೆ ಲಿಂಗ ಕಟ್ಟಕ್ ಹೋಗ್ತಾರಲ್ಲ ಅಥವಾ ಶಿವದೀಕ್ಷೆಯನ್ನು ಕೊಡ ಬಯಸ್ತಾರಲ್ಲ, ಅದನ್ನ ಕುರಿತು ಒಂದು ಈ ವಚನವನ್ನು ಹೇಳ್ತಾರ ಅವರು ಚೌಡಯ್ಯನವರು, ಅಂಬಿಗರ ಚೌಡಯ್ಯನವರು. ಅರಿವಿನ ಪಥವನ್ನು ಅರಿಯದಿದ್ದಡೆ ಮುಂದೆ ಎರವರಿಗೆ ದೀಕ್ಷೆಯ ಮಾಡಲೇಕೆ. ತೊರೆಯಲದ್ದಿದವನ ಈಸಲರಿಯದವ ತೆಗೆಯ ಹೋದಂತಾಯ್ತೆಂದ ಅಂಬಿಗರ ಚೌಡಯ್ಯ. ತನಗ ಮೊದಲು ಈಸಾಕ್ ಬರುದಿಲ್ಲ, ಮತ್ತೊಬ್ಬ ನೀರಾಗ ಬಿದ್ದಾಗ ಮುಳುಗಲಾಕತ್ತಿದಾಗ ಅವನ್ ತೆಗಿಲಾಕ ಹೋದ್ರ ತಾನು ಸಾಯ್ತಾನೋ, ತಾನು ಮುಳುಗಿ ಸಾಯ್ತಾನೋ, ಅವಂತ ಮೊದಲ ಸಾಯ್ತಾನ. ಅದಕ್ಕ ಹಿಂಗ ಹಾಕತಿ. ಅದಕ್ಕ ತನ್ನ ತಾನರಿಯದೆ, ತನಗ ಯಾರೆಂಬುದು ಗೊತ್ತಿಲ್ಲ ಅಂದ್ರ ಅದ್ರ ತಾತ್ಪರ್ಯ ಏನಪ್ಪಾ ಅಂದ್ರೆ, ತನ್ನ ಅರಿತುಕೊಳ್ಳದ ದಾರಿಯನ್ನೇ ತಿಳಿಯಂತ ಅಜ್ಞಾನಿಯು ಬೇರೆಯವರಿಗೆ ಉಪದೇಶ ಮಾಡ ಹೋದರೆ ಅದು ಎಂತ ಮೂರ್ಖತನದ ಪರಮಾವಧಿ ಆಗ್ತತಿ ಅನ್ನೋದನ್ನ ಈ ಒಂದು ವಚನದಲ್ಲಿ ಅದನ್ನ ಬಹಳ ಮಾರ್ಮಿಕವಾಗಿ ಎತ್ತಿ ಹೇಳಿದ್ದಾರೆ. ನೀರಲ್ಲಿ ಮುಳುಗುತ್ತಿರುವವನು ಈಜಬಾರದವನು ತೆಗೆಯ ಹೋದಂತಾಗುತ್ತದೆ ಎಂಬುದನ್ನು ಹೋದಂತಾಗುತ್ತದೆ ಎಂಬುದು ಈ ವಚನದ ಒಂದು ಸಾರಾಂಶವಾಗಿದೆ. ಶರಣರ ವಚನ ಕ್ರಾಂತಿಯಲ್ಲಿ ಇವರ ವಚನಗಳು ಯಾವ ರೀತಿ ಅದಾವಂದ್ರೆ, ಪಟಾಕಿ ಹೊಡೆದಂತೆ ಇರುವಂತ ಈ ವಚನಗಳನ್ನ ಕಂಡು ನಿಜದ ನಗಾರಿ ನಿರ್ಭಯತೆಯ ಬೇರಿ ಈ ಅಂಬಿಗರ ಚೌಡಯ್ಯ ಎಂದಿದ್ದಾರೆ ಕಾವ್ಯಾನಂದರು ಈ ರೀತಿ ಹೇಳ್ತಾರೆ. ತಮ್ಮ ಕಾವ್ಯವಾಣಿಯಲ್ಲಿ ನಿರ್ಭಯತೆ ಬೇರೆ ಅಂದಾರ ಅವರು ಅಂಬಿಗರ ಚೌಡಯ್ಯನವರಿಗೆ. ಅಂಬಿಗರ ಚೌಡಯ್ಯನ ಮುಂಬಾಯಿನನ್ನು ಕಾಯುವ ನಂಬಿಕೆ ಸೇವಕರು ಕುಂಬಿನಿಯೊಳಗಿನ್ನು ಸರಿಯದಾರು ಎಂದು ಮುಪ್ಪಿನ ಷಡಚಿ ಅವರು ತಮ್ಮ ಸುಬೋಧ ಸಾಗರದಲ್ಲಿ ಹಾಡಿ ಹರಿಸಿದ್ದಾರೆ. ನಿಡಗುಡಿ ಮಾರನಂಬಿಗರ ಚೌಡಯ್ಯ ಎಂದು ತಮ್ಮ ಬಸವರಾಜ ವಿಜಯದಲ್ಲಿ ಸ್ಮರಿಸಿದ್ದಾರೆ. ಗುರು ಬೋಧಾಮೃತದಲ್ಲಿ ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ಕೆಂಬಾಯಿಯೊಳಗೆ ಮೆರೆವ ಬೋಗಣ್ಣನಿಗೆ ಸಂಭ್ರಮದೊಳಗೆ ಎರಗಿ ನಮಿಸುವೆ ಎಂದು ಮಹಾಕವಿ ಷಡಕ್ಷರಿ ಅವರು ಬಣ್ಣಿಸಿದ್ದಾರೆ. ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಇಂತಿಪ್ಪ ಶಿವಶರಣರ ಬಾಗಿಲ ನಿಕ್ಕುವ ಸೊಣಗನ ಮಾಡಿ ಎನ್ನೇರಿಸಯ್ಯ ಎಂದು ಘನಲಿಂಗ ದೇವನು ತಮ್ಮ ಓದಾರಿಯನ್ನು ಮೆರೆದಿದ್ದಾರೆ. ಸೊಣಗನ ಅಂದ್ರ ನಾಯಿ ಮಾಡಪ್ಪ, ಅದನ್ನ ನಮ್ಮನ್ನ ಹಾಳು ಮಾಡಿ
ನನ್ನ ಬಾಗಲ ಇಕ್ಕುದು ತೆರೆದವ್ರು ಹೋಗಾಕ ಬರಾಗ ಆ ಸೇವಾ ಮಾಡ್ಲಾಕ ನಾನು ಇದನ್ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡಾರು. ಯಾರು? ಘನಲಿಂಗ ದೇವರು. ಇನ್ನ ಈ ಶರಣರು ಈ ಚೌಡಯ್ಯನವರ ಈ ಒಂದು ಮಹಿಮೆಯನ್ನ, ಅವರ ಒಂದು ವಚನದ ಇರುವಂತ ಒಂದು ಮಾರ್ಮಿಕತೆಯನ್ನ ಮತ್ತು ಅವರ ಆ ವಚನದಲ್ಲಿ ಅಡಿಯಂತ ತತ್ವವನ್ನ ಹೇಳಿದಂತ ಇವರ ಪಾರಮಾರ್ಥಿಕ ಸಾಧನೆಯನ್ನ ಕಂಡು ಅಲ್ಲಿ ಆ ಒಂದು ಕಾಲದಲ್ಲಿ ಮಾರುವದಂತ ಗುತ್ತಲ ಒಂದು ಸಂಸ್ಥಾನ ಇತ್ತು. ಆ ಗುತ್ತಲ ಅರಸ ಏನ್ ಮಾಡಿದಂದ್ರೆ ಇವರಿಗೆ ದಾಸವನ್ನ ನೆರವೇರಿಸಲು ಶಿವಪುರಕ್ಕೆ ಹೊಂದಿಕೊಂಡಿರುವಂತ, ಅಂದ್ರೆ ಈಗೇನ್ ಚೌಡದಾನಪುರ ಐತಲ್ಲ, ಅದು ಮೊದಲು ಶಿವಪುರವಾಗಿತ್ತು. ಈ ಶಿವಪುರಕ್ಕೆ ಹೊಂದಿಕೊಂಡಿರುವಂತ ಭೂಮಿಯನ್ನು ಅವರು ಗುರುಕಾಣಿಕೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅಂಬಿಗರ ಚೌಡಯ್ಯನವರಿಗೆ ಅದನ್ನ ನೀಡುತ್ತಾರೆ. ಅದೇ ಭೂಮಿಯನ್ನು ಚೌಡಯ್ಯನವರು ತಮಗಾಗಿ ಇಟ್ಟುಕೊಳ್ಳೋದಿಲ್ಲ, ತಮ್ಮ ಮಗ ಪುರವಂತ ಹಾಗೂ ಶಿವದೇವರಿಗೆ ದಾನವಾಗಿ ಅದನ್ನ ಕೊಡ್ತಾರೆ. ಈ ಒಂದು ಅವರು ನೀಡಿದರ ಫಲವಾಗಿ ಶಿವಪುರಕ್ಕೆ ಚೌಡಯ್ಯನವರ ಅದನ್ನು ದಾನ ಮಾಡಿದಕ್ಕಾಗಿ ಅದಕ್ಕೆ ಚೌಡಯ್ಯ ದಾನಪುರ ಎಂಬ ಹೆಸರು ಬಂತು. ಮುಂದೆ ಅದೇನಾತ್ಪ ಅಂದ್ರೆ ಚೌಡಯ್ಯ ದಾನಪುರ ಅದ ಕಾಲಕ್ರಮೇಣ ಏನಾಗ್ಬಿಡ್ತಂದ್ರೆ ಅದೇ ಇಂದು ಚೌಡದಾನಪುರ ಅಂತೇಳಿ ಹೆಸರು ಪಡೆದಿದೆ. ಶರಣರಿಗೆ ಮರಣವೇ ಮಾನವೀ ಅಂತೇಳಿ ಹೇಳ್ತಾರೆ. ಶರಣರ ವೈಭವವನ್ನ ಮರಣದಲ್ಲಿ ಕಾಣು. ಅವರ ವೈಭವ, ಅವರ ಒಂದು ಮಹಿಮೆಯನ್ನ ನಾವು ಎಲ್ಲಿ ಗಮನಿಸಬಹುದಪ್ಪ ಅಂದ್ರೆ ಅವರ ಮರಣದಲ್ಲಿ ಗಮನಿಸಬಹುದು. ಅದಕ್ಕ ಒಂದು ಉದಾಹರಣೆ ಈ ನಮ್ಮ ಅಂಬಿಗರ ಚೌಡಯ್ಯನವರು. ಜೀವನ್ಮುಕ್ತರಾಗಿದ್ದಂತ ಶರಣ ಶ್ರೇಷ್ಠ ಅಂಬಿಗರ ಚೌಡಯ್ಯನವರು ತಮ್ಮ ಸಾಧನೆಯನ್ನೆಲ್ಲ ಪೂರೈಸಿ ಕೊನೆಗೆ ತುಂಗಭದ್ರಾ ನದಿಯ ದಡದಲ್ಲಿ ಸದ್ಭಕ್ತರು ನೇಮಿಸಿದಂತ ಗವಿಯಲ್ಲಿ ಸಮಾಧಿಯನ್ನ ತಕ್ಕೋತಾರೆ, ಸಮಾಧಿಸ್ಥರಾಗ್ತಾರೆ. ಮತ್ತ ಆ ನದಿ ದಡದಲ್ಲಿರುವ ಒಂದು ದಿಬ್ಬ ಏನೈತಲ್ಲ, ದಿಬ್ಬದ ಮೇಲೆ ಸಮಾಧಿಯನ್ನ ಅಂಬಿಗರ ಚೌಡಯ್ಯನ ಸಮಾಧಿ ಎಂದು ಗುರುತಿಸಲಾಗಿದ್ದು, ಪ್ರತಿ ವರ್ಷ ಸಂಕ್ರಮಣದ ಪರ್ವ ಕಾಲದಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಅವರು ಚೌಡಯ್ಯನವರ ಜಯಂತಿಯ ನಿಮಿತ್ತವಾಗಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಆಗ್ತಾ ಇತ್ತು. ಈಗ ಏನಾಗ್ಬಿಡ್ತಂದ್ರ ಸರ್ಕಾರದ ಒಂದು ಆಚರಣೆಯಾಗಿ ರೂಪ ತಾಳಿದ ಮೂಲಕ ಪ್ರತಿ ವರ್ಷ ಜನವರಿ 21ರಂದು ಸರ್ಕಾರದ ಸಾರಥ್ಯದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿಯು ಆಚರಣೆ ಆಗುತ್ತಲಿದೆ. ಈ ರೀತಿಯಾಗಿ ಈ ಚೌಡಯ್ಯನವರ ಮಹಾನುಭಾವಿ ಶರಣರು ಅಂಬಿಗರ ಚೌಡಯ್ಯನವರು ಅನ್ನುವಂಥದ್ದನ್ನ ನಾನು ಇವತ್ತ ನನ್ನ 4 ನುಡಿಗಳ ಮೂಲಕ ನಿಮ್ಮ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮತ್ತ ಎಲ್ಲ ಶರಣ ಮಹನೀಯರಿಗೆ, ಶರಣೆಯರಿಗೆ ಮತ್ತು ಪದಾಧಿಕಾರಿಗಳ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಪ್ರದೇಶ ಘಟಕದ ಎಲ್ಲ ಮಹನೀಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಈ ಮೂಲಕ ನನ್ನ ಹತ್ಪೂರ್ವಕ ನಮನಗಳನ್ನು, ವಂದನಾರ್ಪಣೆಗಳನ್ನು ಅರ್ಪಿಸುತ್ತಾ ನನ್ನ ಈ 2 ನುಡಿಗಳನ್ನು ಸಮಾಪ್ತಿಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಈಗ ನಮ್ಮ ಪುಟಾಣಿಗಳಾದ ದೆಹಲಿ ಹಾಗೂ ದೆಹಲಿ NCR ಮಕ್ಕಳು ವಚನ ಗಾಯನ ಮಾಡಲಿದ್ದಾರೆ. ಮೊದಲಿಗೆ ಅಭಿಷೇಕ್ ಉಬಾಳೆ ಅವರು ಬಸವಣ್ಣನವರ ವಚನ ಗಾಯನ ಮಾಡಲಿದ್ದಾರೆ. ಅವರನ್ನ ನಾನು ಆಹ್ವಾನಿಸುತ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ನಾನು ಇಂದು ಬಸವಣ್ಣನವರ ದೇವಲೋಕ ಮರ್ತ್ಯಲೋಕ ಎಂಬ ವಚನದ ಗಾಯನವನ್ನು ಪ್ರಸ್ತುತಪಡಿಸಲಿದ್ದೇನೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ,
ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣೋ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನೀವೇ ಪ್ರಮಾಣೋ ಕೂಡಲ ಸಂಗಮ ದೇವ ನೀವೇ ಪ್ರಮಾಣೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಸರ್ವರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ. ಧನ್ಯವಾದಗಳು ಅಭಿಷೇಕ್ ಉಬಾಳೆ, ತುಂಬಾ ಸೊಗಸಾಗಿ ವಚನ ಗಾಯನ ಮಾಡಿದ್ಯಾ. ಈಗ ಕುಮಾರಿ ಶ್ರೇಯಾ ಪ್ರಭಾಕರ್ ಇವರಿಂದ ವಚನ ಗಾಯನ, ಇವರ ನಂತರ ಸೃಜನ್ ಅವರಿಂದ ವಚನ ಗಾಯನ ಇರುತ್ತೆ. ಸೃಜನ್ ರೆಡಿ ಆಗಿರಪ್ಪ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಶ್ರೇಯಾ ಪ್ರಭಾಕರ್ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂಬಿಗರ ಚೌಡಯ್ಯನವರ ವಚನವನ್ನು ಹೇಳುತ್ತಿದ್ದೇನೆ. ಈಶಲಾಂಛನವ ತಟ್ಟು ಮನ್ಮಥ ವೇಷಲಾಂಛನವ ತೊಡಲೆ ತಕೆ ಇದು ನಿಮ್ಮ ನುಡಿ ನಡಿಗೆ ನಾಚಿಕೆಯಲ್ಲವೇ ಅಂದಲ ಛತ್ರ ಆಂಭರಣ ಕರಿ ತುರಂಗಂಗಲ ಗೊಂದನೆ ವೇತಕ್ಕೆ ಅದು ಗಣಲಿಂಗದ ಮೆಚ್ಚಲ ಎಂದನು ಅಂಬಿಗರ ಚೌಡಯ್ಯ. ಧನ್ಯವಾದಗಳು. ಶ್ರೇಯಾ, ಧನ್ಯವಾದಗಳು ಶ್ರೇಯಾ ಪ್ರಭಾಕರ್. ಈಗ ಸೃಜನ್ ವಚನ ಗಾಯನ ಮಾಡಲಿದ್ದಾರೆ. ಸೃಜನ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಸೃಜನ್. ನಾನು ವೀರಗಣಾಚಾರಿ ಮಡಿವಾಳ ಮಾಚಿದೇವರ ವಚನವನ್ನು ವಾಚಿಸುತ್ತೇನೆ. ವಾಯುಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವ ಜ್ಞಾನವನರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರಕಷ್ಟ ಕಾರಣ ಕಲಿದೇವರ ದೇವ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸೃಜನ್. ಅದೇ ರೀತಿ ಇನ್ನು ಮತ್ತೋರ್ವ ಮಾಸ್ಟರ್ ಕಾವ್ಯಾಂಶ್, ಇವರು ಸಹ ಬಸವಣ್ಣವರ ವಚನ ಗಾಯನ ಮಾಡಲಿದ್ದಾರೆ. ಮಿಸ್ಟರ್ ಕಾವ್ಯಾಂಶ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯಾಂಶ್. ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದರಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ ಪುರಾತರೊಳಗೆ ಚೆನ್ನ, ಪ್ರಸಾದ ಕವಿದು ನೋಡಿ ಅಂಬಲಿ ರುಚಿಯಾಯಿತೆಂದು, ಕೂಡಲ ಸಂಗಮ ದೇವರಿಗೆ ಬೇಕಾಯಿತೆಂದು ಕೈದೆಗೆದ ನಮ್ಮ ಚೆನ್ನ. ಧನ್ಯವಾದಗಳು. ಧನ್ಯವಾದಗಳು ಕಾವ್ಯಾಂಶ್. ದೆಹಲಿ NCR ನ ಮತ್ತೋರ್ವ ಮಾಸ್ಟರ್ ಇಶಾಂತ್ ಗೌಡ, ಇವರು ಸಹ ಬಸವಣ್ಣನವರ ವಚನ ಗಾಯನ ಮಾಡಲಿದ್ದಾರೆ. ಇವ್ರನ್ನ ನಾನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು
ಇಶಾಂತ್ ಎಸ್ ಗೌಡ. ನಾನು ಈ ದಿನ ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ. ನುಡಿದರೆ ಹಾರದಂತಿರಬೇಕು, ನುಡಿದರೆ ದೀಪ್ತಿಯಂತಿರಬೇಕು, ನುಡಿದರೆ ಎಂತಿರಬೇಕು, ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತ. ಧನ್ಯವಾದಗಳು. ಧನ್ಯವಾದಗಳು ಇಶಾಂತ್, ತುಂಬಾ ಸೊಗಸಾಗಿ ಆಡಿದ್ಯಾ. ಅದೇ ರೀತಿ ಪುಟಾಣಿ ನೂತನ ಕೈಕಾಡೆಯವರು ಸಹ ಬಸವಣ್ಣನವರ ವಚನ ಆಡಲಿದ್ದಾರೆ. ಎಲ್ಲರಿಗೂ ನನ್ನ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ನನ್ನ ಹೆಸರು ನೂತನ. ನಾನೀಗ ಬಸವಣ್ಣ ಅವರ ಒಂದು ವಚನ ಹೇಳ್ತಿದ್ದೀನಿ. ದಾಸಿಯ ವರ್ಗದಲ್ಲಿಪ್ಪೆನು ಶುಭ ಶರಣರ ಮನೆಯಲ್ಲಿ, ಅವರೊಕ್ಕದ ನುಂಡು ಮಿಕ್ಕುದ ನಾಯ್ದುಕೊಂಡಿಪ್ಪ ಕಾರಣ, ಕಾಲ ಮುಟ್ಟಲಮ್ಮದು ಕಲ್ಪಿತ ತೊಡೆಯಿತು, ಭವ ಬಂಧನ ಹಿಂಗಿತ್ತು ಕರ್ಮ ನಿರ್ಣವಾಯಿತು, ಅವರ ತೊತ್ತಿನ ಪಡಿದೊತ್ತಿನ ಮಗನೆಂದು ಕೂಡಲ ಸಂಗಮ ದೇವನು ಇತ್ತ ಬಾಯೆಂದೆತ್ತಿಕೊಂಡನು. ಧನ್ಯವಾದಗಳು. ಧನ್ಯವಾದಗಳು ನೂತನ, ತುಂಬಾ ಚೆನ್ನಾಗಿ ಆಡಿದ್ಯಾ. ಅದೇ ರೀತಿ ಮತ್ತೋರ್ವ ಪುಟಾಣಿ ಗಗನ್ ಸಹ ವಚನ ಗಾಯನ ಮಾಡಲಿದ್ದಾರೆ. ಅವರನ್ನು ನಾನು ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಗಗನ್. ನಾನು ಇಂದು ಬಸವಣ್ಣನವರ ವ್ಯಾಧನೊಂದು ಮೊಲನ ಕಂಡರೆ ವಚನ ಹಾಡುತ್ತಿದ್ದೇನೆ. ವ್ಯಾಧನೊಂದು ಮೊಲನ ಕಂಡರೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲನಾಳ್ದಳ ನೆಲನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ನುಡಿಗಿ ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಧನ್ಯವಾದಗಳು. ಧನ್ಯವಾದಗಳು ಗಗನ್. ಈಗ ಇಂದಿನ ಕಾರ್ಯಕ್ರಮದಲ್ಲಿರುವಂತಹ ದೆಹಲಿ ಕರ್ನಾಟಕ ಸಂಘದ ಸಿಎಂ ನಾಗರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರನ್ನ ನಾನು 4 ಮಾತಾಡ್ಲಿಕ್ಕೆ ಆಹ್ವಾನಿಸ್ತಿದ್ದೇನೆ. ಧನ್ಯವಾದಗಳು ಶಿವಪ್ಪನವರಿಗೆ. ಧನ್ಯವಾದಗಳು ಸರ್. ರಾಷ್ಟ್ರ ರಾಜಧಾನಿ ಅಖಿಲ ಭಾರತ ಶರಣ ಸಾಹಿತ್ಯರ ಘಟಕ ಮಾಡಿ ಉತ್ತಮವಾದ ಕೆಲಸ ಮಾಡುತ್ತಿದೆ. ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನ ಕೋರುತ್ತಾ, ವಚನ ಚಳುವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಈ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ಈ ದಿನ ತಾವು ಮಾಡ್ತಾ ಇದ್ದೀರಿ. ಅತಿಥಿಗಳಾದಂತ ಡಾಕ್ಟರ್ ಬಸವರಾಜ್ ಖಾದರ್ ಅವರು ವಚನಗಳ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅವರಿಗೆ ಇನ್ನೂ ಸಮಯ ಬೇಕಾಗಿತ್ತು ಅಂತ ಕಾಣುತ್ತೆ. 1 ಗಂಟೆ ಸಾಕಾಗಿಲ್ಲ ಸಾಹೇಬ್ರು, ಇನ್ನೂ ಅತ್ಯುತ್ತಮವಾಗಿ ಇನ್ನೂ 1 ಗಂಟೆ ಚೆನ್ನಾಗಿ ಮಾತಾಡೋದಂತ ನಮ್ಮ ಸಾಹಿತಿಗಳು. ಬರುವ ದಿನಗಳಲ್ಲಿ ಅವರನ್ನ ದೆಹಲಿಗೆನೆ ಕರೆದು ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಪಿಸಿಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಾದ ದೆಹಲಿ ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ತಿಳಿಸುತ್ತಾ, ಬಸವಣ್ಣವರ ಕಾರ್ಯಕ್ರಮಗಳು ಉತ್ತಮವಾಗಿ ನಡೀತಿದ್ದಾವೆ. ಸಹಕಾರದೊಂದಿಗೆ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನಮ್ಮ ಬಸವ ಸಮಿತಿ ಬೆಂಗಳೂರಿನಿಂದ ಒಂದು ಉತ್ತಮವಾದ ಆಯೋಜನೆ ಮಾಡುವ ಭಾಗ್ಯ ನನ್ನದಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ದಿವಂಗತ ಅನಂತ್ ಕುಮಾರ್ ಅವರ ಸಹಕಾರದಿಂದ ಒಂದು ಬಸವಣ್ಣನವರ ವಚನವನ್ನ ದೇಶದಲ್ಲಿ, ಹೊರ ರಾಜ್ಯದಲ್ಲಿ, ಹೊರನಾಡ ಕನ್ನಡಿಗರಿಗೆ ಪರಿಚಯ ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮವಾಗಿತ್ತು ಒಂದು 6-7 ವರ್ಷಗಳ ಹಿಂದೆ. ಅಂತಹ ಕಾರ್ಯಕ್ರಮಗಳು ದೆಹಲಿಯಲ್ಲಿ ನಡೆಯಬೇಕು. 12ನೇ ಶತಮಾನದಲ್ಲಿ ಸಂಸತ್ತನ್ನ ಸ್ಥಾಪಿಸಿದಂತ ನಮ್ಮ ಬಸವಣ್ಣನವರ ಮುಖ್ಯ ಭಾಗವನ್ನ ಪ್ರಧಾನಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಆ ಈಗಿನ ಪ್ರಧಾನಮಂತ್ರಿಗಳು ಒಪ್ಕೊಂಡಿರೋದ್ರಿಂದ ಅವರು ಇಲ್ಲೇ ಅಲ್ಲ, ದೇಶದಲ್ಲಿ ಅಲ್ಲ, ಹೊರ ರಾಷ್ಟ್ರಗಳಲ್ಲೂ ಸಹ, ಲಂಡನ್ ಅಲ್ಲೂ ಕೂಡ ಇದನ್ನ ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಹಾಗಾಗಿ ಬರುವ
ಬಸವ ಜಯಂತಿ ಕಾರ್ಯಕ್ರಮಗಳಿದೆ. ತಮಗೂ ನಾನು ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಕೋರುತ್ತಾ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ದೆಹಲಿ ಘಟಕ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ, ಆಫ್ಲೈನ್ ಕಾರ್ಯಕ್ರಮವನ್ನ ತಾವು ದೆಹಲಿಯಲ್ಲಿ ಮಾಡಬೇಕು ಅಂತ ನಾನು ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ನಮ್ಮ ಚಂದ್ರಶೇಖರ್ ಅವರಿಗೆ, ಕೋಶಾಧ್ಯಕ್ಷರಾದ ಶಿವಪ್ಪನವರಿಗೆ, ನಮ್ಮ ಡಾಕ್ಟರ್ ಸಂಗುತಿ ಮಠ ಅವರಿಗೆ, ನಮ್ಮ KS ಮೂರ್ತಿ ಅವರಿಗೆ, ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಕೇಳ್ಕೊತಾ ಇದೀನಿ, ದಯವಿಟ್ಟು ಒಂದು ಕಾರ್ಯಕ್ರಮ, ಆಫ್ಲೈನ್ ಕಾರ್ಯಕ್ರಮಗಳನ್ನ ತಾವು ಹೆಚ್ಚಿಗೆ ಮಾಡಿ. ನಾವು ಈ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಪಾಪ ಮಕ್ಕಳಿಗೆ ನೋಡಿ 2 ಗಂಟೆ ಕಾಯಿಸಿದಿರಿ, ಸಮಯವನ್ನ ದಯಮಾಡಿ ಒಂದು ಕೊಡಿ ಮಕ್ಕಳಿಗೆ ಎಲ್ರಿಗೂ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳಿಗೊಂದು ಸಮಯವನ್ನ ದಯವಿಟ್ಟು ಕೊಡಿ, ಯಾಕಂದ್ರೆ ಬ್ಯಾಟ್ರಿ ಡೌನ್ ಆಗ್ಬಹುದು, ಮತ್ತೆ ಇನ್ನು ಬೇರೆ ಬೇರೆ ಕಾರ್ಯಗಳಿಂದ ಸ್ವಲ್ಪ ಎಲ್ಲ ಜನ ಮೊಬೈಲ್ನ ಆಫ್ ಮಾಡಿ, ತಮ್ಮ ವಿಡಿಯೋಗಳನ್ನ ಆಫ್ ಮಾಡಿ ಬೇರೆ ಕೆಲಸಗಳನ್ನ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಇದು ಹೆಚ್ಚಿಗೆ ಆಫ್ಲೈನ್ ಕಾರ್ಯಕ್ರಮಗಳನ್ನ ಆಗ್ಲಿ. ದೆಹಲಿ ಕರ್ನಾಟಕ ಸಂಘ ತಮ್ಮ ಜೊತೆ ಇರುತ್ತೆ. ನಾವೆಲ್ಲ ಸೇರಿ ಬಸವಣ್ಣ ಅವರ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳನ್ನ ಇಲ್ಲಿ ದೆಹಲಿಯಲ್ಲಿ ನಡೆಸೋಣ. ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ಚಂದ್ರಶೇಖರ್ ಅವರು ಇಷ್ಟೊಂದು ಉತ್ತಮವಾದ ಕಾರ್ಯಕ್ರಮ ರಾಷ್ಟ್ರ ರಾಜಧಾನಿಯಲ್ಲಿ ಮೊಟ್ಟ ಮೊದಲಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಮ್ಮ ಕರ್ನಾಟಕ ಏನ್ ಮಾಡ್ತಿದೆ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳನ್ನ ದೆಹಲಿಯಲ್ಲಿ ಅವರು ಮಾಡ್ತಿದ್ದಾರೆ. ಅವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತಾ, ಬರುವ ದಿನಗಳಲ್ಲಿ ನಮ್ಮ ದೆಹಲಿ ಕರ್ನಾಟಕ ಸಂಘದಲ್ಲೇ ಈ ಕಾರ್ಯಕ್ರಮಗಳನ್ನ ನಡೆಯಲಿ, ಆಫ್ಲೈನ್ ಕಾರ್ಯಕ್ರಮಗಳಲ್ಲಿ ನಡೆಯಲಿ ಅಂತ ಶುಭ ಕೋರುತ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತುಂಬಾ ಮಾತಾಡೋರು ಇದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟಾಚಲೇಗೌಡ ಅವರು ಇದ್ದಾರೆ, ಅವರು ಸಹ ಮಾತಾಡಬೇಕಾಗಿದೆ. ಹಾಗಾಗಿ ನನಗೆ ಈ ಸಮಯವನ್ನ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಮುಗಿಸ್ತಾ, ಮತ್ತೊಮ್ಮೆ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಘಟಕಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ತಮ್ಮ ಸಲಹೆಗಳನ್ನ ಮುಂದಿನ ದಿನಗಳಲ್ಲಿ ದಯವಿಟ್ಟು ಮಾಡೋಣ. ನಿಮ್ಮ ಸಲಹೆಯಂತೆ, ನಿಮ್ಮ ಸಹಕಾರದಂತೆ ಮುಂದಿನ ದಿನಗಳಲ್ಲಿ ನಾವು ಆಫ್ಲೈನ್ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಬಹಳ ಬೇಗ ಆಗ್ಲಿ ಅಂತ ನಿಮ್ಮ ಆಸೆಯಂತೆ ಆಗ್ಲಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಈಗ ಗೌರವ ಉಪಸ್ಥಿತರಿರುವ ಮತ್ತೋರ್ವ ಅತಿಥಿಗಳಾದ ಮಾಜಿ ಅಧ್ಯಕ್ಷರು ಡಾಕ್ಟರ್ ವೆಂಕಟಚಲ ಹೆಗಡೆ, ಪ್ರಾಧ್ಯಾಪಕರು, ಅಂತಾರಾಷ್ಟ್ರೀಯ ಕಾನೂನು ವಿಭಾಗ, JNU, ಇವರು ಕಾರ್ಯಕ್ರಮ ಕುರಿತು ಮಾತಾಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಕೃತಜ್ಞತೆಗಳು. ಮುಖ್ಯವಾಗಿ ಇಂದು ಮುಖ್ಯ ಭಾಷಣವನ್ನ ಮಾಡಿದಂತ ಡಾಕ್ಟರ್ ಬಸವರಾಜ್ ಸಾದರ್ ಅವರ ಒಂದು ವಿಚಾರಗಳನ್ನ ಕೇಳ್ತಾ, ಅವರ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಅವರ ಲೇಖನಗಳನ್ನ ಸಾಕಷ್ಟು ಓದಿದ್ದೆ. ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕದ ಪರವಾಗಿ ಅವರನ್ನು ಕರೆಯಿಸಿ ತಾವು ಮಾತಾಡಿಸಿದ್ದು ತುಂಬಾ ಒಳ್ಳೆಯ ಕೆಲಸ. ಯಾಕೆಂದ್ರೆ ಜನವರಿ 26 ನಮ್ಮ ರಿಪಬ್ಲಿಕ್ ಡೇನೂ ಆಯ್ತು, ನಾಳೆ ಗಾಂಧೀಜಿಯವರ ಪುಣ್ಯತಿಥಿ. ಈ ಜನವರಿಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತುಗಳನ್ನ ನಮ್ಮ ದೇಶದ ಈ ಒಂದು ಕಾಲದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಮಧ್ಯದಲ್ಲಿ ಈ ಒಂದು ಸಾಂದರ್ಭಿಕವಾಗಿ ತಾವು ಇದನ್ನ ಆಯೋಜಿಸಿದ್ದು ಬಹಳ ಉಚಿತವಾದ್ದು ಅಂತ ಅನಿಸ್ತಾ ಇದೆ. ಹಾಗೇನೆ ಹಿರಿಯರಾದಂತ ಗೌರು ಚನ್ನಬಸಪ್ಪನವರು ಇದ್ದಾರೆ, ಅವರನ್ನು ಕೂಡ ನಾವು ಓದಿ ಕೇಳಿ ಬೆಳೆದವರು. ಈ ಒಂದು ಸಾಹಿತ್ಯ ಪರಿಷತ್ತನ್ನ ಅವರು ರಚಿಸಿ ನಮ್ಗೆಲ್ಲರಿಗೂ ಕೂಡ ವಚನದ ಒಂದು ಪರಿಕಲ್ಪನೆಯನ್ನ ಹೇಗೆ ನಾವು ನೋಡ್ಬೋದು ಅನ್ನೋದ್ರ ಬಗ್ಗೆ ಅವರು ಕೂಡ ಸಾಕಷ್ಟು ಹಿಂದೆ ನಾನು ಕೇಳಿದ್ದೇನೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಅವ್ರ ಜೊತೆ ನಿಮ್ಮ ಒಂದು ಇದರಲ್ಲಿ ಕೇಳಿದ್ದೇನೆ. ಸೊ ಹೀಗಾಗಿ ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ನನ್ನನ್ನು ಆಹ್ವಾನಿಸಿದ್ದಕ್ಕೆ ಡಾಕ್ಟರ್ ಶ್ರೀ NP ಚಂದ್ರಶೇಖರ್ ಮತ್ತೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೆ, ಹಿರಿಯರಿಗೆ, ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನ ನಾನು ಬಯಸ್ತೇನೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವದ ಬೇರುಗಳು ಮತ್ತೆ ಸಂವಿಧಾನದ ಕುರಿತಾಗಿ ಈಗಾಗಲೇ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಮತ್ತೆ ಶ್ರೀ ಹನುಮಂತ್ ಈಟಿ ಅವರು, ಅಂಬಿಗರ ಚೌಡೆಯವರ ಬಗ್ಗೆ ತುಂಬಾ ಅದ್ಭುತವಾಗಿ ಮದೋಳದಿಂದ ಬಂದವರು, ಅದರಲ್ಲೂ ಕೂಡ ಗ್ರಾಸ್ ರೂಟ್ ಇಂದ ಬಂದಂತ ಶಿಕ್ಷಕರು ಅವರು, ಅವರನ್ನು ಕೇಳ್ತಾ ಕೇಳ್ತಾ ತುಂಬಾ ಸಂತೋಷವಾಯ್ತು. ನಾವು ಮಾತಾಡೋದು ಹೆಚ್ಚಿಗೆ ಏನೂ ಇಲ್ಲ, ಆದ್ರೂ ಕೂಡ ಒಂದೆರಡು ವಿಚಾರಗಳನ್ನ ನಾನು ಹೇಳ್ಬೇಕು. ಏನು ಅಂತಂದ್ರೆ, ಈ ಬಸವಣ್ಣನವರ ಅಥವಾ ವಚನಗಳ ಒಂದು ಕ್ರಾಂತಿ, ಅನುಭವ ಮಂಟಪ ಇವೆಲ್ಲವೂ ಕೂಡ ಸುಮಾರು 800-900 ವರ್ಷಗಳ ಹಿಂದೆ ಆದದ್ದು.
ಮತ್ತೆ ಸಮಾಜದಲ್ಲಿ ಸುಮಾರು 1000 ವರ್ಷಗಳ ಕಾಲ ಅದು ಬಂದು ಇವತ್ತು ಈಗ ಡಾಕ್ಟರ್ ಸಾದರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ ನಮ್ಮ ಸಂವಿಧಾನದ ಅವರು ಪೀಠಿಕೆ ಪ್ರಿಯಾಂಬಲ್ ನಲ್ಲಿ ಅದನ್ನ ಕೋಟ್ ಮಾಡಿ ಅವರು ಹೇಳಿದ್ದು ತುಂಬಾ ಸೊಗಸಾಗಿತ್ತು. ಆದ್ರೆ ಒಂದೆರಡು ವಿಚಾರಗಳನ್ನು ಹೇಳಿ ನಾನು ಅವರು ಈ ಸಂವಿಧಾನವೂ ಕೂಡ ಸ್ಥಾವರವಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ, ಅದು ಕೂಡ ಜಂಗಮವಾಗಿರ್ಬೇಕು, ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೇಕು ಅಂತ ಒಂದು ಮಾತನ್ನು ಅವರು ಹೇಳಿದ್ರು. ಬಹಳ ಸರಿಯಾದ ಮಾತದು. ಅದಕ್ಕೋಸ್ಕರವಾಗಿ ನಮ್ಮ ಸಂವಿಧಾನವನ್ನ ರೂಪಿಸಿದವರು ಆ ಕಾಲದಲ್ಲಿ ನಾವು ದೇಶದ ವಿವಿಧ ಭಾಗಗಳಿಂದ ಸುಮಾರು ಆಗ ಒಂದು 200ರಿಂದ 250 ಅತ್ಯಂತ ಸಂವೇದನಾಶೀಲ, ಸೃಜನಶೀಲ ಮತ್ತೆ ಅತ್ಯಂತ ಒಳ್ಳೆಯ ಜನ, ಎಲ್ಲ ದೇಶದ ವಿವಿಧ ಒಂದು ಹಂತಗಳಲ್ಲಿ ಇರತಕ್ಕಂಥ ಜನರನ್ನ ಕರೆಸಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಮಾಡಿದ್ದಾರೆ. ಅದಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅಂಬೇಡ್ಕರ್ ಬರ್ತಾರೆ. ಮತ್ತೆ ಹಲವಾರು ಒಳ್ಳೆಯ ಮನಸ್ಸುಗಳು ಸೇರಿ ಈ ಒಂದು ಸಂವಿಧಾನವನ್ನ ರೂಪಿಸುವಾಗ ಅದರಲ್ಲಿ ನಮ್ಮ ಈ ಒಂದು 1000 ವರ್ಷಗಳ ಇತಿಹಾಸ ಇರುವ ಭಾರತದ ಎಲ್ಲ ಅಂಶಗಳನ್ನ, ಅದರಲ್ಲಿ ವಚನಕಾರರ ಅಂಶಗಳನ್ನು ಕೂಡ ಅವರು ನಮ್ಮ ಪ್ರಜಾಪ್ರಭುತ್ವದ ಈ ಒಂದು ಸಂವಿಧಾನದ ವಿಚಾರದಲ್ಲಿ ಇಡ್ತಾರೆ. ಸಂವಿಧಾನದ ಚರ್ಚೆಗಳನ್ನು ನೀವು ನೋಡಿದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಂತ ಹೇಳ್ತಾರೆ. 1000 ಪುಟಗಳ ಡಿಬೇಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ, ಅದನ್ನು ನಾವು ನೋಡ್ಬೋದು. ಅದರಲ್ಲಿ ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಡ ಅದನ್ನ ನಮೂದಿಸಲಾಗಿದೆ. ಅದು ಅಂದ್ರೆ 1000 ವರ್ಷಗಳ ನಮ್ಮ ಒಂದು ಮೌಲ್ಯ, ನಮ್ಮ ಜೀವನ, ನಮ್ಮ ಒಟ್ಟು ವಿಚಾರಗಳನ್ನ ಸಂವಿಧಾನದಲ್ಲಿ ಕ್ರೋಢೀಕರಿಸಿ ಇರುವಂತ ಕೆಲಸವನ್ನ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹಿರಿಯರು ದೊಡ್ಡ ಜನ ಇದ್ದಾರೆ, ಅದನ್ನ ನೀವು ನೋಡ್ಬೋದು. ಅವರೆಲ್ಲರೂ ಕೂಡ ಸುಮಾರು 75 ವರ್ಷಗಳ ಹಿಂದೆ 73 ವರ್ಷಗಳ ಹಿಂದೆ ಅದನ್ನು ಮಾಡಿದ್ರು. ಅದನ್ನು ನಾವು ಜನವರಿ 26 ಸ್ಮರಿಸ್ಕೊಳ್ತಾ ಇದ್ದೇವೆ. ಎರಡನೇದಾಗಿ ಸಂವಿಧಾನದಲ್ಲಿ 2 ಭಾಗಗಳಿದೆ. ಮೊದಲನೇದಾಗಿ ತಮಗೆಲ್ಲ ಗೊತ್ತು, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಪಾರ್ಟ್ 3 ಅಂತ ಹೇಳ್ತಾರೆ. ಪಾರ್ಟ್ 4ರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಈ 2 ಭಾಗಗಳಲ್ಲಿ ನಮ್ಮ ಈ ಒಂದು ಮೌಲ್ಯಗಳನ್ನ ಏನು ಡಾಕ್ಟರ್ ಬಸವರಾಜ್ ಸಾದರ್ ಅವರು ಮತ್ತೆ ಹನುಮಂತ ಇಟಿ ಅವರು ಹೇಳಿದ್ರು, ಅವುಗಳನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಳ್ಳಲಾಗಿದೆ. ಈಗಾಗಲೇ ಅದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ಅವರು ಪ್ರಭುತ್ವದ ಬಗ್ಗೆ ಹೇಳಿದ್ರು, ಇತರ ವಿಚಾರಗಳ ಬಗ್ಗೆ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಅದು ಲಿವಿಂಗ್ ಕಾನ್ಸ್ಟಿಟ್ಯೂಷನ್. ಯಾಕೆಂದ್ರೆ 3 ಈ ಪ್ರಭುತ್ವ ಹೆಚ್ಚು ಬಲಿಷ್ಠವಾದಾಗ ಅದನ್ನ ನಿಗ್ರಹಿಸಲಿಕ್ಕೆ ಬೇಕು ಅಂತ ನಾವು ನಮ್ಮ ಒಂದು ನ್ಯಾಯಾಂಗವನ್ನು ಇಟ್ಕೊಂಡಿದ್ದೇವೆ, ಶಾಸಕಾಂಗ ಇದೆ, ಮತ್ತೆ ಅದನ್ನ ನಡೆಸುವಂತ ಎಕ್ಸಿಕ್ಯೂಟಿವ್ ಇದೆ. ಹೀಗಾಗಿ ಈ 3 ಅಂಗಗಳನ್ನ ಇದರಲ್ಲಿ ಇಟ್ಕುವಂತ ಕೆಲಸವನ್ನ ಸಂವಿಧಾನದ ಕೇಶವಾನಂದ ಭಾರತಿ 1971ರ ಈ ಒಂದು ಅದ್ಭುತವಾದ ಕೇಸ್ನಲ್ಲಿ ನಮ್ಮ ಸಂವಿಧಾನವನ್ನ ಇಂಟರ್ಪ್ರಿಟ್ ಮಾಡಿ ಅದರ 13 ದೊಡ್ಡ ಬೆಂಚಿನ ಒಂದು ದೊಡ್ಡ ಜಜ್ಮೆಂಟ್ ಅದು. ಅದರಲ್ಲಿ ಸಂವಿಧಾನದ ಮೂಲಭೂತ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ಸಾಕಷ್ಟು ಈಗೇನು ನಾವು ಇವತ್ತು ಮಾತಾಡಿದೀವಿ ಅದರ ಎಲ್ಲ ಮೌಲ್ಯಗಳನ್ನ ಅದರಲ್ಲಿ ನೀವು ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಇವರು ಡಾಕ್ಟರ್ ಸಾದರ್ ಅವರು ಹೇಳಿದ ಹಾಗೆ ಈಕ್ವಾಲಿಟಿ ಇರ್ಬೋದು, ಲಿಬರ್ಟಿ ಇರ್ಬೋದು, ಫ್ರೆಟರ್ನಿಟಿ ಇರ್ಬೋದು, ಇವೆಲ್ಲವೂ ಕೂಡ ವಚನ ಸಾಹಿತ್ಯದ ಮೂಲಕ ನಮ್ಮ ಒಂದು ಸಂವಿಧಾನದ ಪೀಠಿಕೆಯಲ್ಲಿ ಬಂದಿರೋದನ್ನು ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಮತ್ತೆ ಸಂವಿಧಾನದ ಇದೊಂದು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಆಗಿದ್ದಾಗ್ಲೇನೆ ಅದು ನಮ್ಮ ವಚನಕಾರ ಹೇಳಿದಾಗೆ ಸ್ಥಾವರಕ್ಕೆ ಅಳಿವುಂಟು ಜಂಗಮ ಕಳಿವಿಲ್ಲ. ಸೊ ಆ ಮಾತು ಸಂವಿಧಾನಕ್ಕೆ ಸತ್ಯ. ಸಂವಿಧಾನ ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಜಂಗಮವಾಗಿರ್ಬೇಕು, ಮತ್ತೆ ಹೊಸ ಸನ್ನಿವೇಶಗಳಿಗೆ ಅದು ತನ್ನನ್ನು ಒಡ್ಡುಕೊಂಡು ಈ ಸಂವಿಧಾನ ನಡೆಯುವಂತ ಒಂದು ಕೆಲಸ ಆಗ್ಬೇಕು. ಅದು ಆಗ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಈ ಎಲ್ಲ 1000 ವರ್ಷಗಳ ಮೌಲ್ಯಗಳ ಮತ್ತೆ ಮುಖ್ಯವಾಗಿ ಈ ಬಸವಣ್ಣನವರ ವಚನಕಾರರ ಒಂದು ಮೌಲ್ಯಗಳು ಕೂಡ ಕಾರಣ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಅದರಲ್ಲಿ ಒಂದು ರೀತಿಯಲ್ಲಿ ಭಾಗಿಗಳಾಗಿದ್ದೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕರೆಸಿ ಮಾತನಾಡಲಿಕ್ಕೆ 2 ಅವಕಾಶ ಕೊಟ್ಟಂತ ತಮಗೆ, ಮತ್ತೆ ಮುಖ್ಯವಾಗಿ ಶ್ರೀ ಚಂದ್ರಶೇಖರ್ ಅವರಿಗೆ, ಮತ್ತೆ ಎಲ್ಲ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಘಟಕದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಘಟಕದ ಅಧ್ಯಕ್ಷರಾದ ಶ್ರೀ NP ಚಂದ್ರಶೇಖರ್ ಅವರನ್ನ ಅಧ್ಯಕ್ಷರ ನುಡಿಗಳನ್ನಾಡಲು ನಾನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಶಿವಪ್ಪ ಅವರೇ. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಇವತ್ತಿನ ನಮ್ಮ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆ ಮಾಡಿದಂತಹ ವಿದ್ವಾಂಸರಾದ ಡಾಕ್ಟರ್ ಬಸವರಾಜ್ ಸಾದರ್ ಅವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಹನುಮಂತಪ್ಪ ಕಲ್ಲಪ್ಪ ಇಟಿ ಅವರೇ,
ಗೌರವ ಉಪಸ್ಥಿತರಿರ್ತಕ್ಕಂತಹ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವ ಸಿ ಎಂ ನಾಗರಾಜರವರೇ, ಹಿರಿಯ ಪ್ರಾಧ್ಯಾಪಕರು ವಿದ್ವಾಂಸರು ಆಗಿರ್ತಕ್ಕಂತಹ ಡಾಕ್ಟರ್ ವೆಂಕಟಾಚಲ ಹೆಗಡೆ ಅವರೇ, ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ, ಇವತ್ತು ನಮ್ಮ ಉಪನ್ಯಾಸ ಕಾರ್ಯಕ್ರಮದ ವಿಷಯ ವಚನ ಚಳವಳಿಯಲ್ಲಿ ಪ್ರಜಾಪ್ರಭುತ್ವದ ಬೇರುಗಳ ಕುರಿತು ನಮ್ಮ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ತುಂಬಾ ವಿವರವಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತಕ್ಕಂತಹ ನಾವು, ನಮ್ಮ ಸಮಾಜದ ಒಕ್ಕಟ್ಟ ಕಡೆಯ ವ್ಯಕ್ತಿ ತನ್ನ ನೋವು ನಲಿವುಗಳನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಸಂವಿಧಾನದ ರಕ್ಷಣೆ ನಮ್ಗೆ ಇದೆ. ಆದ್ರೆ 12ನೇ ಶತಮಾನದ ಒಂದು ರಾಜಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇಂತಹ ಯಾವುದೇ ಸಂವಿಧಾನದ ರಕ್ಷಣೆ ಇಲ್ಲದಿದ್ದರೂ ಕೂಡ ಬಸವಣ್ಣವರ ನೇತೃತ್ವದ ಒಂದು ವಚನ ಕ್ರಾಂತಿ ಇಡೀ ಒಂದು ಸಮಾಜದಲ್ಲಿ ಎಲ್ಲ ವರ್ಗದ ಜನರನ್ನ, ಮಹಿಳೆ ಪುರುಷ ಎನ್ನುವಂತಹ ಯಾವುದೇ ಭೇದ ಭಾವಗಳನ್ನ ಅಥವಾ ಮೇಲ್ವರ್ಗ ಕೆಳವರ್ಗ ಅನ್ನುವಂತಹ ಯಾವುದೇ ಒಂದು ಭೇದ ಭಾವವನ್ನ ಮಾಡದೆ ಪ್ರತಿಯೊಬ್ರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ, ತಮ್ಮ ನೋವು ನಲಿವುಗಳನ್ನ ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿಸಿಕೊಟ್ಟಿರ್ತಕ್ಕಂತಹ ಒಂದು ವಿಚಾರ. ಆ ಒಂದು ವಿಚಾರ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಹೇಗೆ ಸಮ್ಮಿಳಿತಗೊಂಡಿದೆ ಅನ್ನುವಂಥದ್ದನ್ನ ತುಂಬಾ ಹಾಸುಹೊಕ್ಕಾಗಿ ತುಂಬಾ ಚೆನ್ನಾಗಿ ನಮ್ಗೆ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಿಜ ಶರಣ ಮಹಾನುಭಾವಿ ಅಂಬಿಗರ ಚೌಡಯ್ಯ, ಸುಮಾರು 100 ವಚನಕಾರರು ವಚನ ಕ್ರಾಂತಿಯಲ್ಲಿ ಏನು ಪಾಲ್ಗೊಂಡಿದ್ರು ಅವರಲ್ಲಿ ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಮಡಿವಾಳ ಮಾಚಯ್ಯ, ಸತ್ಯಕ್ಕ, ಕಾಳವ್ವೆ, ದಲಿತ ಕಾಳವ್ವೆ ಎಲ್ಲರೂ ಕೂಡ ಸಮಾಜದ ಅತ್ಯಂತ ಕೆಳವರ್ಗಕ್ಕೆ, ನೊಂದ ಸಮಾಜಕ್ಕೆ, ನೊಂದ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯರು ಮತ್ತೆ ಪುರುಷರು, ಈ ಎಲ್ಲರ ಒಂದು ವಿಚಾರಧಾರೆಗಳನ್ನ ತಮ್ಮ ವಚನಗಳಲ್ಲಿ ಹಂಚ್ಕೊಂಡಿರ್ತಕ್ಕಂತಹ ಒಂದು ಆ ವಿಚಾರಣೆ ನಮ್ಗೆ ತಿಳಿಸ್ಕೊಡ್ತದೆ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವು ಏನು ಎಲ್ಲರಿಗೂ ಕೂಡ ತಮ್ಮ ಭಾವನೆಗಳನ್ನ ಲಿಖಿತವಾಗಿ ಮತ್ತೆ ಮೌಖಿಕವಾಗಿ ಹಂಚ್ಕೊಳ್ಳುವಂತ ವ್ಯವಸ್ಥೆ ಇತ್ತು, ಆವತ್ತಿನ ಕಾಲಕ್ಕೆ ಈ ಎಲ್ಲ ಮಹಿಳೆಯರಿಗೆ ಮತ್ತೆ ದಲಿತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಕ್ಷರಾಭ್ಯಾಸವನ್ನ ಮಾಡಿಸಿ ಬಸವಣ್ಣಾದಿ ಮತ್ತೆ ಆ ಎಲ್ಲ ವಚನಕಾರರು ಸಮಾಜದ ಒಂದು ಆರೋಗ್ಯವನ್ನ ಉತ್ತಮಪಡಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಹಾಗಾಗಿ ಅಂಬಿಗರ ಚೌಡಯ್ಯ ಅವರ ವಚನ ಚಿಂತನೆಗಳು, ಅದನ್ನ ಕುರಿತು ಹನುಮಂತಪ್ಪ ಇಟಿ ಅವರು ತುಂಬಾ ಚೆನ್ನಾಗಿ ಒಂದು ಮಾರ್ಮಿಕವಾದಂತಹ ಒಂದು ವಿಚಾರಗಳನ್ನ ಹೇಳಿದ್ದಾರೆ. ಹಾಗೇನೆ ಇವತ್ತಿನ ಒಂದು ನಮ್ಮ ಸರ್ಕಾರ ಅದಕ್ಕೆ ಯಾವ ರೀತಿ ನಮ್ಮ ವಚನಕಾರರುಗಳನ್ನ ಗುರುತಿಸಿ, ಅವರ ಸಾಧನೆಯನ್ನ ಗುರುತಿಸಿ, ಅವರ ಜಯಂತಿಯ ಒಂದು ಸಂದರ್ಭವನ್ನ ನಾವು ಹೇಗೆ ಆಚರಿಸೋದ್ರ ಮೂಲಕ ನಮ್ಮ ನಾಡು ನುಡಿಗೆ ಸೇವೆ ಸಲ್ಲಿಸಿದಂತಹ ಹಿಂದಿನ ಮತ್ತೆ ಇವತ್ತಿನ ಎಲ್ಲರನ್ನ ನಮ್ಮ ಮುಂದಿನ ಪೀಳಿಗೆಯ ಜನ ಸ್ಮರಿಸುವಂತೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಹೆಸರಿನಲ್ಲಿ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು, ಅವರ ವಿಚಾರಧಾರೆಗಳನ್ನ ಮುಂದಿನ ಜನಾಂಗಕ್ಕೆ ತಿಳಿಸ್ತಕ್ಕಂತಹ ಒಂದು ಕೆಲಸವನ್ನ ಹೀಗೆ ಮಾಡ್ತಾ ಇದೆ ಅಂತ ಅನ್ನೋದನ್ನ ಹನುಮಂತಪ್ಪ ಇಟಿ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಮತ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ 6-7 ಜನ ಮಕ್ಕಳು ತುಂಬಾ ಚೆನ್ನಾಗಿ ವಚನ ಗಾಯನ ಮತ್ತೆ ವಾಚನ ಮಾಡುವುದರ ಮೂಲಕ ಇಡೀ ಕಾರ್ಯಕ್ರಮದ ಒಂದು ಶೋಭೆಯನ್ನ ಹೆಚ್ಚಿದ್ದಾರೆ. ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಕೂಡ ಇದೇನೇ. ನಾವು ಏನು ಮಾಡ್ತಾ ಇದ್ದೀವಿ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಅಂತಂದ್ರೆ, ನಮ್ಮ ಕನ್ನಡದ ಚಿಂತನೆ, ನಮ್ಮ ಕನ್ನಡದ ಒಂದು ಸತ್ವ, ಸಾಹಿತ್ಯ, ಭಾಷೆ ನಮ್ಮ ಮುಂದಿನ ಪೀಳಿಗೆಗೆ, ಹೊಸ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅದು ತಲುಪುವಂತಹ ಒಂದು ಕೆಲಸ ಆಗ್ಬೇಕು. ವಚನಗಳನ್ನ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹೇಳುವುದ್ರ ಮೂಲಕ ಅಥವಾ ಕನ್ನಡದ ಯಾವುದೋ ಒಂದು ಪದ್ಯವನ್ನ ಹೇಳುವುದ್ರ ಮೂಲಕ ಅವರಿಗೆ ಕನ್ನಡ ಭಾಷೆಯ ಮೇಲೆ ಇಡ್ತಾ ಬರ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಪ್ರತಿ ತಿಂಗಳು ಒಂದಲ್ಲ ಒಂದು ವೇದಿಕೆ, ಅದು ನಮ್ಮ ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ವಿದ್ಯಾರ್ಥಿ ಮಕ್ಕಳ ಸಾಹಿತ್ಯ ಪರಿಷತ್ ಇರ್ಬೋದು, ನಮ್ಮ ದೆಹಲಿ ಕನ್ನಡಿಗರ ಒಂದು ಮಾತೃ ಸಂಸ್ಥೆ ಆದಂತಹ ಕರ್ನಾಟಕ ಸಂಘ ಇರ್ಬೋದು, ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಇಂತಹ ಹಲವಾರು ಅಂಗಸಂಸ್ಥೆಗಳು ಅಥವಾ NCR ನಲ್ಲಿರ್ತಕ್ಕಂಥ ಸಂಸ್ಥೆಗಳು, ಹೊರನಾಡು ಕನ್ನಡಿಗರ ಸಂಸ್ಥೆಗಳು ಮುಖ್ಯವಾಗಿ ನಾವು ಮಾಡಬಹುದಾದಂತಹ ಒಂದು ನಾಡು ನುಡಿಗೆ ಸಲ್ಲಿಸಬಹುದಂತಹ ಒಂದು ಕಿರು ಕಾಣಿಕೆ ಅಂತ ಅಂದ್ರೆ ಹಲವಾರು
ಕಿರುಕಾಣಿಕೆಗಳಲ್ಲಿ ಒಂದು ಮಹತ್ವದ್ದು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ಭಾಷೆಯ ಬಗೆಗೆ, ಕನ್ನಡದ ಜ್ಞಾನದ ಬಗೆಗೆ, ಕನ್ನಡದ ಸಾಹಿತ್ಯದ ಬಗೆಗೆ, ಕಲೆಯ ಬಗೆಗೆ, ಸಂಗೀತದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಕಿರು ಪ್ರಯತ್ನವನ್ನ ಮಾಡುವಂತದ್ದು ಅಂತ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಮಿತ್ರರು ಮತ್ತೆ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಗೌರವ ಉಪಸ್ಥಿತಿರ್ತಕ್ಕಂತಹ CM ನಾಗರಾಜರವರು ಕೆಲವು ಸಲಹೆಗಳನ್ನ ನೀಡಿದ್ದಾರೆ. ಒಂದು ಅವರ ಮೊಟ್ಟ ಮೊದಲನೇದಾಗಿ ಅವರ ಸಲಹೆ ಚೆನ್ನಾಗಿದೆ, ಅದನ್ನ ಪ್ರಯತ್ನ ಮಾಡೋಣ. ನಾವು ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದಾಗೆ ಒಂದು ಆಫ್ಲೈನ್ ಕಾರ್ಯಕ್ರಮವನ್ನ ನಾವು ಮಾಡೋಣ. ಆದ್ರೆ ಮುಖ್ಯವಾಗಿ ನಮ್ಮ ದೆಹಲಿ ಘಟಕದ ಒಂದು ಮುಖ್ಯ ಉದ್ದೇಶ ಅಂತ ಅಂದ್ರೆ, ನಾವು ಇವತ್ತು ಕರೋನಾದಂತಹ ಸಂದರ್ಭದಲ್ಲಿ ಇಟ್ಕೊಂಡು ಇಡೀ ಜಗತ್ತು ಕರೋನಾದ ಮೂರನೆಯ ಅಲೆಗೆ ತಲ್ಲಣಗೊಳಿಸ್ತಾ ಇದೆ. ಕೇವಲ ಸಂಘ ಸಂಸ್ಥೆಗಳಷ್ಟೇ ಅಲ್ಲ, ಸರ್ಕಾರಿ ಸಂಸ್ಥೆಗಳು ಕೂಡ, ಸರ್ಕಾರದ ಒಂದು ವ್ಯವಸ್ಥೆಯು ಕೂಡ, ಆಡಳಿತ ಯಂತ್ರಗಳು ಕೂಡ ಆನ್ಲೈನ್ಗೆ ಸಾಕಷ್ಟು ಸಂದರ್ಭದಲ್ಲಿ ಪರಿವರ್ತನೆಗೊಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ಒಂದು ವಿಚಾರಗಳನ್ನ ಏನು ಮಂಡಿಸ್ತಾ ಬಸವರಾಜ್ ಸಾದರ್ ಅವರು ಹೇಳಿದ್ರು, ಮತ್ತೆ ನಮ್ಮ ಪ್ರೊಫೆಸರ್ ವೆಂಕಟಾಚಲ ಹೆಗಡೆಸ್ ಅವರು ಎಲ್ಲ ಹೇಳಿದ್ದು, ಎಲ್ಲ ವಿಚಾರಗಳು ನೋಡಿದ್ರೆ ನಮ್ಮ ವಿಚಾರಗಳು ಸ್ಟ್ಯಾಟಿಕ್ ಆಗಿರಬಾರ್ದು, ಅಂದ್ರೆ ಸ್ಥಾವರವಾಗಿರ್ಬಾರ್ದು ಅಂತ. ಇದು ಅವಾಗ ಲಿವಿಂಗ್ ಟ್ರೆಡಿಷನ್ ಅಂತ ಅಂದ್ಬಿಟ್ಟು, ಲಿವಿಂಗ್ ಕಾನ್ಸ್ಟಿಟ್ಯೂಷನ್, ಹಾಗೆ ಲಿವಿಂಗ್ ಡೆಮಾಕ್ರಸಿ ಅಂತ ಅಂದ್ಬಿಟ್ಟು ಪ್ರಜಾಪ್ರಭುತ್ವದ ವಿಚಾರಗಳು ಕಾಲಮಾನಕ್ಕೆ ತಕ್ಕ ಹಾಗೆ ನಾವು ನಮ್ಮ ವಿಚಾರಧಾರೆಗಳನ್ನ ಬದಲಾವಣೆ ಮಾಡಿಕೊಂಡು ಆ ಒಂದು ಸಮಾಜದ ಜನಗಳ ಹಿತಕ್ಕೆ ಜನಪರವಾದಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನಾವು ಬೆಳೆಸ್ಕೋಬೇಕಾಗ್ತದೆ. ಹಾಗಾಗಿ ಅವರ ವಿಚಾರ ತುಂಬಾ ಒಳ್ಳೇದು. ನಾವು ಆಫ್ಲೈನ್ ಕಾರ್ಯಕ್ರಮನ ಮಾಡ್ಬೇಕು, ವರ್ಷಕ್ಕೊಂದು ಮಾಡ್ಬೇಕು ಅನ್ನುವಂಥದ್ದು ಉದ್ದೇಶ ನಮ್ಗೆ ಇದೆ. ಅದನ್ನ ನಾವು ಮಾಡ್ತೀವಿ. ಆಫ್ಲೈನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತ ನಮ್ಮ ದೆಹಲಿ ಕರ್ನಾಟಕ ಸಂಘದ ಮಾತೃ ಸಂಸ್ಥೆ ಇದೆ, ಅದಕ್ಕೆ ನೀವೇ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಇನ್ನು ಸಾಕಷ್ಟು ಸಂಸ್ಥೆಗಳಿವೆ. ನಮ್ಮ ಒಂದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಹೇಗೆ ಬಸವಾದಿ ಶಿವಶರಣರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಎಲ್ಲರ ಚಿಂತನೆಗಳು ನಾವು ಕನ್ನಡಿಗರು ಇವತ್ತು ಕೇವಲ ದೆಹಲಿಯಲ್ಲಿ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದೀವಿ, ಜಗತ್ತಿನ ಬೇರೆ ಬೇರೆ ಮೂಲೆಗಳಲ್ಲಿ ಇದ್ದೀವಿ. ನಾವು ಇಂತಹ ಒಂದು ವಿಚಾರಗಳನ್ನ ನಾವು ಎಲ್ಲರಿಗೂ ತಲುಪಿಸಬೇಕು ಅಂತ ಅಂದ್ರೆ, ಇವತ್ತು ನಮ್ಮ ಕಾರ್ಯಕ್ರಮಗಳಿಗೆ ಇಂದಿನ ಎಲ್ಲಾ ಸಂದರ್ಭದಲ್ಲೂ ಕೂಡ ಇವತ್ತು ಕೂಡ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದನೂ ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ಈಗ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಬಹುತೇಕ 8-10 ಜಿಲ್ಲೆಗಳ ಅಧ್ಯಕ್ಷರುಗಳು, ಅಲ್ಲಿನ ಪದಾಧಿಕಾರಿಗಳು, ಕದಳಿ ವೇದಿಕೆಯ ಅಧ್ಯಕ್ಷರುಗಳು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಅಂತಂದ್ರೆ, ಈ ರೀತಿ ನಿಸ್ತಂತು ಕಾರ್ಯಕ್ರಮಗಳ ಮೂಲಕ, ಆನ್ಲೈನ್ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕನ್ನಡಿಗರನ್ನ, ಕನ್ನಡದ ಚಿಂತನೆಗಳನ್ನ ನಾವು ಒಂದೆಡೆ ತರ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ಬೇಕು. ಅದು ಈ ಕಾಲಘಟ್ಟದ ಅಗತ್ಯ ಕೂಡ ಅಂತ ಅಂದ್ಬಿಟ್ಟು ಭಾವಿಸ್ತಾ, ಅವರ ಸಲಹೆಗಳನ್ನ ನಾನು ಗೌರವಿಸ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರದ ಜೊತೆಯಲ್ಲಿ ನಾವು ಈ ಒಂದು ಕೆಲಸವನ್ನ ಮಾಡೋಣ. ನೀವ್ ಹೇಳ್ದಾಗೆ ಮಕ್ಳುಗಳಿಗೆ ಬ್ಯಾಟ್ರಿ ಲೋ ಆಗ್ಬೋದು, ಪೇರೆಂಟ್ಸ್ ಗಳಿಗೆ ಇದಾಗ್ಬೋದು. ಆದ್ರೆ ಹೌದು, ಒಂದು ಆಫ್ಲೈನ್ ಕಾರ್ಯಕ್ರಮ ಮಾಡಿದಾಗ್ಲೂ ಕೂಡ ಇಂಥ ಹಲವಾರು ಸಮಸ್ಯೆಗಳು ಇರ್ತವೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರ್ಲಿಕ್ಕೆ ಪೆಟ್ರೋಲ್ ಖರ್ಚಾಗ್ಬೋದು, ಒಂದ್ ಕಡೆ ಇನ್ನೊಂದು ಕಡೆಯಿಂದ ಬರ್ಲಿಕ್ಕೆ ಸಮಯ ವ್ಯರ್ಥ ಆಗ್ಬೋದು, ಇದೆಲ್ಲ ಆಗ್ತದೆ. ಸೊ ಇವೆಲ್ಲವನ್ನು ಕೂಡ ಒಂದು ವ್ಯವಸ್ಥೆ ಅಂದ್ಮೇಲೆ ಅದ್ರ ಪ್ಲಸ್ ಮೈನಸ್ ಎಲ್ಲ ಇದ್ದೇ ಇರ್ತದೆ. ಈ ನಡುವೆ ನಿಮ್ಮ ವಿಚಾರಧಾರೆಗಳನ್ನ ನಾವು ಆರೋಗ್ಯಕರವಾದಂತ ತೆಗೆದುಕೊಳ್ತೀವಿ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನಾನು ಕೊಡ್ತೇನೆ. ಮತ್ತೆ ನಮ್ಮ ಇನ್ನೊಬ್ಬ ಗೌರವ ಉಪಸ್ಥಿತಿರ್ತಕ್ಕಂತಹ JNUನ ಹಿರಿಯ ಪ್ರಾಧ್ಯಾಪಕರು ತುಂಬಾ ಚೆನ್ನಾಗಿ ನಮ್ಮ ಏನು ಭಾರತದ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ 3 ಅಂಗಸಂಸ್ಥೆಗಳು, ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗಗಳು ಇವತ್ತು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡ್ವು, ಯಾವ ರೀತಿ ನಮ್ಮ ಸಮಾಜ ಇವತ್ತು ವಚನಕಾರರ ಚಿಂತನೆಗಳನ್ನ ಅಳವಡಿಸ್ಕೊಳ್ತಾ ಬರ್ತಾ ಇದೆ ಅನ್ನುವಂಥ ವಿಚಾರವಾಗಿ ತಮ್ಮ ವಿಚಾರಗಳನ್ನ ತುಂಬಾ ಸೊಗಸಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ, ಮತ್ತೆ ಎಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಹಿರಿಯರು, ಮುಖ್ಯವಾಗಿ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರು ಆಗಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ಈಗ ಇದ್ರು, ಈಗ ಬಹುಶಃ ಇಲ್ಲ ಅಂತಕ್ಕಂಥ ಜಾಯ್ನ್ ಆಗಿಲ್ಲ, ಲೆಫ್ಟ್ ಆಗಿರ್ಬೋದು. ಹಾಗೇನೆ ಇನ್ನೊಬ್ರು ಮಾಜಿ ಅಧ್ಯಕ್ಷರು ನಮ್ಮ ಈ ಸಾಹಿತ್ಯ ಪರಿಷತ್ತು ಬರ್ಲಿಕ್ಕೆ ಕಾರಣಕರ್ತರಾದಂತವರು ಅಪ್ಪಾರಾವ್ ಅಕ್ಕೋಣೆ ಸರ್, ಅವ್ರನ್ನು ಕೂಡ ಬಹುಶಃ ಇದ್ರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಹೀಗೆ ದೆಹಲಿಯ ಅನೇಕ ಜನ ಮತ್ತೆ ಬೇರೆ ಬೇರೆ ಜಿಲ್ಲೆಗಳ ಜನ ಇಲ್ಲಿ ನಮ್ಮ ಜಾಯ್ನ್ ಆಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರೇರಕ ಶಕ್ತಿಯಾಗಿದ್ದೀರಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಿರಿ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಪರವಾಗಿ ನಿಮ್ಗೆಲ್ರಿಗೂ ಕೂಡ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿಗಳು.
ಧನ್ಯವಾದಗಳು ಸರ್. ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಈಗ ಬಂದಿದ್ದೇವೆ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರನ್ನ ವಂದಿಸಲು ನಮ್ಮ ಘಟಕದ ಉಪಾಧ್ಯಕ್ಷರಾದ ಶ್ರೀ ಪ್ರಭು ಪಾಟೀಲ್ ಅವರನ್ನು ನಾನು ಕೇಳಿಕೊಳ್ತೇನೆ. ನಾನು ಪ್ರಭು ಪಾಟೀಲ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಶರಣ ಸಾಹಿತ್ಯ ಪರಿಷತ್ ದಿಲ್ಲಿ ಘಟಕ ಹಾಗೂ ಮಹಿಳೆಯ ಕದಳಿ ವೇದಿಕೆ ಎರಡೂ ಸಂಸ್ಥೆ ಕೂಡಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಂದಿರುವಕ್ಕಂತ ಎಲ್ಲಾ ಸದಸ್ಯರು, ಪದಾಧಿಕಾರಿಗಳು ಮತ್ತು ಮುಖ್ಯ ಅತಿಥಿಗಳಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಘಟಕ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇವತ್ತಿನ ದಿವಸ ವಿಚಾರ ಮಂಡನೆ ಮಾಡಿರ್ತಕ್ಕಂಥ ವಿದ್ವಾಂಸರಾದ ಬಸವರಾಜ್ ಸಾದರ್ ಅವರು ನಮಗೆ ಪ್ರಜಾಪ್ರಭುತ್ವದ ಬೇರುಗಳ ಬಗ್ಗೆ ಹೇಳಿದಾರ. ಆಮೇಲೆ ಸಮಾಜದಲ್ಲಿ ಯಾವ ತರ ಸಮಾಚಾರವಾಗಿ ಎಲ್ಲಾ ಧರ್ಮವನ್ನು ಒಟ್ಟಾಗಿ ಇರ್ಬೇಕಂತ ಒಳ್ಳೆ ಉಪದೇಶ ಹೇಳಿದಾರ. ಯಾವುದೇ ಒಂದು ಸಂಸ್ಥಾ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ನಡಿಬೇಕಾದ್ರೆ ಅದರದ್ದು ಬೇರು ಮಜಬೂತ್ ಇರ್ಬೇಕು. ಹಾಗಾದ್ರೆ ಬೇರ್ ಮಜಬೂತ್ ಇದ್ರೆ ಅದು ಮುಂದೆಲ್ಲ ಫಲ ಎಲ್ಲ ಸಿಗುತ್ತೆ. ಅದಕ್ಕೆ ಯಾವುದೇ ಸಂಸ್ಥೆಗೆ ಬೇರ್ ಮಜಬೂತ್ ಇರ್ಬೇಕು. ಅದೇ ತರ ನಮ್ಮ ಸಂಸ್ಥೆಯಲ್ಲಿ ಚಂದ್ರಶೇಖರ ಟೀಮ್ ನಲ್ಲಿ ನಮ್ಮ ಬೇರುಗಳನ್ನು ಬಹಳ ಸ್ಟ್ರಾಂಗ್ ಐತಿ. ಅದು ಮುಂದೆ ಎಷ್ಟೆಷ್ಟು ಉಳಿದಿದೆ ಮುಂದೆ ಹೋಗ್ತದೆ ಎಂಬುದು ಬಹಳ ಸಂತೋಷ ವಿಷಯ. ಹಾಗೆ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಕ್ಕಂತ ಹನುಮಂತ ಕಲ್ಲಪ್ಪ ಇಟಿಯವರು ಅಂಬಿಗರ ಚೌಡೆಯವರ ವಚನಗಳ ಬಗ್ಗೆ ಬಹಳ ತುಂಬಾ ವಿಮರ್ಶವಾಗಿ ಅದರ ಕಂಠದಿಂದಾಗಿ ನಮಗೆಲ್ಲ ತಿಳಿಸಿದಾರ. ನಮಗೆ ಬಹಳ ಉಪಯೋಗ ಆಗಿದೆ. ಅವರಿಗೂ ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬಾ ಹಾರ್ದಿಕ ಸ್ವಾಗತ. ಹಾಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸಂಘದ ಇಬ್ರು ಅಧ್ಯಕ್ಷರು, ಮಾಜಿ ಮತ್ತು ಪ್ರೆಸೆಂಟ್ ಅಧ್ಯಕ್ಷರು, ಇವ್ರು ಕರೆದಿಂದ ನನಗೆ ಬಹಳ ಸಂತೋಷ ಅನಿಸ್ತದೆ. ಚಂದ್ರಶೇಖರ್ ವೆರಿ ಗ್ರೇಟ್. ಅದಕ್ಕೆ ಅವರು ಬಂದು ನಮಗ ಒಳ್ಳೆ ಒಳ್ಳೆ ಉಪದೇಶ ಮಾಡಿದಾರ. ಯಾವ ತರ ಪ್ರೆಸೆಂಟ್ ಆಗಿ ಪ್ರೋಗ್ರಾಮ್ ಆಗ್ಬೇಕು, ಮುಂದೆ ಹೆಂಗ್ ಆಗ್ಬೇಕು ಅಂತ ತಿಳಿಸಿದಾರ. ಅವ್ರಿಗೆ ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಬಹಳ ಹಾರ್ದಿಕ ಸ್ವಾಗತ, ಧನ್ಯವಾದಗಳು. ಹಾಗೆ ಇವತ್ತಿನ ದಿವಸ ಚಿನ್ನ ಪುಟ್ಟ ಮಕ್ಕಳು ಒಳ್ಳೆ ಒಳ್ಳೆ ಗೀತೆಯನ್ನು ಹಾಡಿದ್ದಾರೆ. ಅದು ಮಧುರ ಕಂಠದಿಂದ. ಈ ಯಾವುದೇ ಒಂದು ಸಂಸ್ಥೆಯಲ್ಲಿ ಮಿಕ್ಸ್ ಆಗಿರ್ಬೇಕು. ಒಂದು ವಚನ ಮತ್ತು ಪ್ರವಚನ ಮತ್ತು ಒಂದು ಹಾಡು ಕೂಡಿದ ಒಂದು ಪ್ರೋಗ್ರಾಮ್ ಅನ್ನು ಯಶಸ್ವಿ ಆಗುತ್ತದೆ. ಅದಕ್ಕೆ ತುಂಬಾ ಒಳ್ಳೆ ಹುಡುಗರು ನಮಗೆಲ್ಲ ವಚನಗಾನ ಮಾಡಿ ತಿಳಿಸಿದಾರೆ. ಅವ್ರಿಗೆ ಕೂಡ ನಮ್ಮ ಸಂಸ್ಥೆ ನನ್ನ ಪರವಾಗಿ ಬಹಳ ಧನ್ಯವಾದಗಳು. ಹಾಗೆ ಈ ಸಂಸ್ಥೆಗೆ ಇವತ್ತಿನ ದಿವಸ ಉಪನ್ಯಾಸ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿ 8 ದಿವಸದಿಂದ ಸತತವಾಗಿ ಪ್ರಯತ್ನ ಪಟ್ಟ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳು ಮತ್ತು ಸದಸ್ಯರು ಯಶಸ್ವಿ ಆಗ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಇದಕ್ಕೆ ಮಾಡಿದ್ದಾರೆ. ಅವ್ರಿಗೆ ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಅವರಿಗೆ ಹಾರ್ದಿಕ ಧನ್ಯವಾದಗಳು. ಹಾಗೆ ಯಾವುದೇ ಒಂದು ಸಂಸ್ಥೆ ನಡಿಬೇಕಾದ್ರೆ ಅದು ಒಂದು ಫೌಂಡೇಶನ್ ಏನಿರುತ್ತಲ್ಲ ಅದು ಬಹಳ ಸ್ಟ್ರಾಂಗ್ ಇರ್ಬೇಕು. ಅದಕ್ಕೆ ನಮ್ಮ ಚಂದ್ರಶೇಖರ್ ಅವರು ಈ ಸಂಸ್ಥೆಯನ್ನು ತುಂಬಾ ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಅದಕ್ಕೆ ಇವತ್ತು ನನಗೆ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ವಂದನೆ ಪ್ರಾಣಿಗೆ ಸಮಯ ಕೊಟ್ಟು ನನಗೆ ಒಂದು ಅವಕಾಶ ಕೊಟ್ಟ ಸಲುವಾಗಿ ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ. ಧನ್ಯವಾದಗಳು ಸರ್. ಚಂದ್ರ ಸರ್. ಶಿವಪ್ಪ ಅವರೇ, ಅದೇ ನಾವು ಕಾರ್ಯಕ್ರಮವನ್ನ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂತಹ ಎಲ್ಲ ನಮ್ಮ ಪದಾಧಿಕಾರಿ ಮಿತ್ರರು, ನಿರೂಪಣೆ ಮಾಡಿದಂತಹ ಶಿವಪ್ಪರವರು, ಸ್ವಾಗತ ಮಾಡಿದಂತಹ ಶ್ರೀಮತಿ ಜಯಶ್ರೀ ಮೇಡಮ್, ಅತಿಥಿಗಳ ಪರಿಚಯನ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀಮತಿ ಸುಜಾತ ಮೇಡಮ್, ಆರಾಧನಾ ಮೇಡಮ್, ಮತ್ತೆ ಶ್ರೀ ಪ್ರಭಾಕರ್ ಅವರು, ಹಾಗೆ ವಂದನಾರ್ಪಣೆ ಮಾಡಿದಂತಹ ನಮ್ಮ ಉಪಾಧ್ಯಕ್ಷರು ಶ್ರೀ ಪ್ರಭು ಶೆಟ್ಟಿ ಪಾಟೀಲ್ರು, ಹಾಗೂ ಎಲ್ಲರಿಗೂ ಕೂಡ ಕಾರ್ಯಕ್ರಮ ಸಂಯೋಜನೆ ಮಾಡಿದಂತಹ ಶ್ರೀ KS ಮೂರ್ತಿರವರು, ಎಲ್ಲರಿಗೂ ಕೂಡ, ಹಾಗೆ ಉಳಿದಂತೆ ಈ ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಮಾಡಿಕೊಟ್ಟಂತಹ ಮಹಾದೇವ್ ಪ್ರಸಾದ್, ಮತ್ತೆ ಇಲ್ಲಿ ಸೇರಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ಕೂಡ ಹೆಚ್ಚು ಜನ ನಾವು ಹೆಸರು ತೆಗೆದುಕೊಳ್ಳಿಕ್ಕೆ ಆಯ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ. ಇದು ರೆಕಾರ್ಡಿಂಗ್ ನಾವು ಸ್ಟಾಪ್ ಮಾಡೋಣ. ಮೂರ್ತಿ ಸರ್, ರೆಕಾರ್ಡಿಂಗ್ ಸ್ಟಾಪ್. ಎಲ್ರಿಗೂ ಧನ್ಯವಾದಗಳು. ರೆಕಾರ್ಡಿಂಗ್